ಇವತ್ತಿನಿಂದ ನಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತ ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ. 6ನೇ ಸ್ಕಂದದ ಪ್ರವಚನವನ್ನು ನಡೆಸಿಕೊಳ್ಳಲಿಕ್ಕೆ ನಮ್ಮ ಮೈಸೂರಿನ ಪ್ರಸಿದ್ಧ ವಿದ್ವಾಂಸರಾದ ಪಂಡಿತ್ ಪುರುಷೋತ್ತಮಾಚಾರ್ಯ ಪುರೋಹಿತರು ಬಂದಿಲ್ಲಿ ನೆಲೆಸಿದ್ದಾರೆ. ಅವ್ರಿಗೆ ನಮ್ಮ ಕುಟುಂಬದ ಕಡೆಯಿಂದ ಎಲ್ಲ ಶ್ರೋತೃವರ್ಗದಿಂದ ಆಚಾರ್ಯಗೆ ಸ್ವಾಗತ ಮಾಡ್ತಾ ಈ 6ನೇ ಸ್ಕಂದದ ಪ್ರವಚನವನ್ನು ನೆರವೇರಿಸಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಪೂಜಾ ಪುರುಷೋತ್ತಮಾಚಾರ್ಯರು ಎಲ್ಲರಿಗೂ ಚಿರಪರಿಚಿತರೆ, ಅವ್ರು ಪರಿಚಯ ಮಾಡಬೇಕಂತೇನಿದಿಲ್ಲ. ನಮಗೆ ಪ್ರಾರಂಭ ಹಂತದಲ್ಲಿ ಮೈಸೂರು ಬಂದಾಗ ನಮಗೆಲ್ಲ ವಿಶೇಷವಾಗಿ ಮಠದಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟು ವಿಶೇಷವಾಗಿ ಕಾರ್ಯಕ್ರಮವನ್ನು ಸಹ ಕೊಡ್ತಾ ಇದ್ರು, ಜನರ ಪರಿಚಯ ಮಾಡಿಸ್ತಾ ಇದ್ರು. ಸ್ವಂತ ತಮ್ಮನಂತೆ ನಮ್ಮನ್ನೆಲ್ಲ ನೋಡಿಕೊಂಡು ನಮ್ಮೆಲ್ಲ ವಿಶೇಷವಾಗಿರ್ತಕ್ಕಂಥ ಒಂದು ಬೆಳೆದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಅಂತ ಪುರುಷೋತ್ತಮಾಚಾರ್ಯರು. ಅವ್ರ ಬಗ್ಗೆ ಹೇಳಲಿಕ್ಕೆ ಬಹಳ ಇದೆ. ಅವರು ಸುಧಾ ವಿದ್ವಾಂಸರು, ಜ್ಯೋತಿಷದಲ್ಲಿ ಸುವರ್ಣ ಪದಕವನ್ನು ವಿಜೇತರಾಗಿದ್ದಾರೆ. ಮತ್ತು ಅವರೇ ಉತ್ತಮ ಪುರೋಹಿತರು, ಒಳ್ಳೆಯ ಪ್ರವಚನಕಾರರು, ಹೀಗೆ ಎಲ್ಲವೂ ಅವ್ರ ಹತ್ರ ಇದೆ. ಹೀಗಾಗಿ ಅವರು ಸಮಯ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ, ಈ ಒಂದು ಪ್ರವಚನ ಒಪ್ಕೊಂಡು ಖಂಡಿತ ನೆರವೇರಿಸ್ಕೊಳ್ತೀನಿ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಯಿತು ಅಂತ ಪುರುಷೋತ್ತಮಾಚಾರ್ಯರು ಅವರಿಗೆ ನಮಸ್ಕಾರ ಮಾಡ್ತಾ ಎಲ್ಲ ಶ್ರೋತೃ ವರ್ಗದವರು ನಮ್ಮ ಕುಟುಂಬದ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಈ 6ನೇ ಸ್ಕಂದದ ಪ್ರವಚನ ನೆರವೇರಿಸಿಕೊಳ್ಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಏನು ತೊಂಬರ್ತೇವೆ ಸರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾರ್ಥೇನೆ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತೆ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವದಾಸುರಸೌಖ್ಯದುಃಖಸತ್ಕಾರಣಾಯ ವಿಜತಾಯ ನಮೋ ನಮಸ್ತೆ. ನರಸಿಂಹಕಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ತಮಿದಸಜ್ಞಾ ಸುಖಶಕ್ತಿಪಯೋನಿಧಿಃ. ನಮಸ್ತೆ ಪುರಾಣೇಶ ಪ್ರಣತಿಹ್ವವಾಯಾವನಿಮಗಾಃ ನಮಸ್ವಾಮಿಂ ರಾಮಪ್ರಿಯತ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರಜದರ್ಶನ್ನೋ ಜಯ ಜಯ. ಸಪ್ತಗ್ರಾಮಾದಿದೇವೋ ಭೂತ್ ಸರ್ವೇಷಾಂ ಜಗತಾಂ ಪತಿಃ ಹನುಮಾನ ಸ್ವಯಂ ವ್ಯಕ್ತೋ ಯತೋ ರಾಮಾಜ್ಞೇಯ ಸ್ಥಿತಃ. ಬ್ರಹ್ಮಾಂತಾ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ. ಆಚಾರ್ಯಾಃ ಶ್ರೀಮದಾಚಾರ್ಯಃ ಸಂತು ಮೇ ಜನ್ಮ ಜನ್ಮನಿ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವ. ಅರ್ಥಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತಾದಿ ಸದ್ಗುಣೋಗಾಕರಾಹನಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಧರ್ಮಾಬ್ಧ ಸಂಭೂತ ಚಿಂತಾಮಣಿ ವಿಜೃಂಭಿತಾರ್ಥ ಸಂಕಲ್ಪ ಕಲ್ಪದ್ರುಕ್ ಕಲ್ಪಯಿತ್ ಕಾಮದುರ್ಮಮ. ಅತ್ತ ಸಂಕಲ್ಪವಾರ್ಧೂತಃ ಸತಸಂತುಷ್ಟ ಚಂದ್ರಮಃ. ಪ್ರಾರ್ಥಿತಾ ಶೇಷದಾತಾ ಚ ಭಕ್ತವೃಂದಸ್ಯ ನಿತ್ಯದಾಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾಂ ಸತ್ಯ ಪ್ರಮೋದ ತೀರ್ಥಾರ್ಯಂ ನೌಮಿ ನ್ಯಾಯ ಸುಧಾರತಾಂ. ನೌಮಿ ನ್ಯಾಯ ಸುಧಾಕೃಜ್ಜೈ ಮುನಿಂ ಶ್ರೀಪಾದರಾಶ್ರಂ ಮುನಿಂ ವ್ಯಾಸಾರ ವಿವಿಧಾಗಮಾಬ್ಧಿ ವಿಹರಾಂ ಶ್ರೀವಾದಿರಾಜಾನಭಿ. ವಂದೇ ಹಂಸವರಾನ್ ರಘುತ್ತಮಕರುಂ ವೈದಗ್ಧ್ಯವಾರಾಮೃತಿಂ ಶ್ರೀ ಸತ್ಯೋಪತರಾಘವೇಂದ್ರನಿಪಾಂ ಸದ್ಬೋಧ ಸಧ್ಯಾನಪಾಂ. ಗುರುಭ್ಯೋ ನಮಃ. ವಿದ್ಯಾಪೀಠ ವಿಧಾತಾಂ ವಿದ್ಯಾವಾರಚಂದ್ರ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರು. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. 6ನೇ ಸ್ಕಂದದ ಶ್ರೀಮದ್ ಭಾಗವತದ ಪ್ರವಚನದ ವಿಷಯವನ್ನ
ಯಥಾಮತಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇನೆ. ನಮ್ಮವರೇ ಆಗಿರುವಂತಹ ವಿಜಯ ವಿಠಲಾಚಾರ್ಯ ಕಾಡಲೂರು ರಾಯಚೂರದವರು. ಅವರು ಮೊದಲಿಗೆ ಹುಬ್ಬಳ್ಳಿಯಲ್ಲಿ ತಮ್ಮ ವ್ಯಾಸಂಗವನ್ನು ಮಾಡಿ ವಿಶೇಷವಾದಂತಹ ಪೌರಹಿತ್ಯವನ್ನು, ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡ್ತಾ ಮೈಸೂರು ನಗರಿಗೆ ಸುಮಾರು ಒಂದು 15 ವರ್ಷವಾಯಿತು. ತುಂಬ ಚಿರಪರಿಚಿತರು ಎಲ್ಲರಿಗೂ ಕೂಡ. ಅದರ ಜೊತೆಗೆ ಧಾರ್ಮಿಕವನ್ನ ಮನೆಯಲ್ಲಿ ತಾವು ಕೂಡ ಮಾಡ್ತಾ ಬರೀ ಇನ್ನೊಬ್ಬರಿಗೆ ಮಾಡಿಸೋದಲ್ಲ, ತಾವು ಅದರಲ್ಲಿ ವೃತ್ತಿಯಲ್ಲಿ ಇರುವುದು. ಆಚಾರ ಅಂತಂದ್ರೆ ಸ್ವಯಂ ಆಚರಿತೈತಿ ಆಚಾರ ಅಂತ. ನಾವು ಹೇಳೋದಲ್ಲ, ಸ್ವಯಂ ಮಾಡಬೇಕು ಅಂದಾಗ ಆಚಾರ ಅಂತ ಅನಿಸ್ತಾರೆ ಅಂತ ಹೇಳಲ್ವಾ. ಹಾಗೆ ನಾವು ಯಾವಾಗಲೂ ಇಲ್ಲೇ ಮನೆಯಲ್ಲಿ ನಾನು ನೋಡ್ತಾ ಇರ್ತೇನೆ. ರುದ್ರದೇವರ ವಿಶೇಷ ಸೋಮವಾರ ತಪ್ಪಿಸೋದ್ರಲ್ಲಿ ಒಂದು ದಿವಸ ಕೂಡ ಅಭಿಷೇಕ, ಒಂದು ಪಾರಾಯಣ, ನಿಜವಾಗ್ಲೂ ಅದು. ಹಾಗಾಗಿ ಒಳ್ಳೆಯ ನಿಷ್ಠಾವಂತರು, ಜಪ ತಪ ಅನುಷ್ಠಾನ, ನಾವೇನೇ ಕರ್ಮವನ್ನು ಮಾಡಿರ್ತೀವಲ್ಲ ಅದಕ್ಕೆ ತಕ್ಕಂತೆ ನಾವು ಪರಿಹಾರವನ್ನ ಒಂದು ನೋಡ್ಕೊಳ್ಳಿಕ್ಕೆ ಒಂದೆಲ್ಲವನ್ನು ನಾವು ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅವರೆಲ್ಲ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಅಧಿಕ ಮಾಸದ ನಿಮಿತ್ತಕವಾಗಿ ನಾಳೆ ಬರುವಂತಹ ಮುಂದಿನ ವರ್ಷ ಜ್ಯೇಷ್ಠ ಮಾಸದ ಅಧಿಕ ಮಾಸ ನಿಮಿತ್ತಕವಾಗಿ ಮನೆಯಲ್ಲಿಯೇ ತಾವು ಭಾಗವತವನ್ನ ಎಲ್ಲ ಒಂದೊಂದು ಸ್ಕಂದವನ್ನ ಒಬ್ಬೊಬ್ಬರು ಪಂಡಿತರಿಂದ ಹೇಳಿಸಬೇಕಂತ ಸಂಕಲ್ಪವನ್ನು ಮಾಡಿದ್ದಾರೆ. ಹಾಗಾಗಿ ನಮಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹೇಳುವಂತಹ ಸೌಭಾಗ್ಯವನ್ನ, ಅದನ್ನು ಯಥಾಮತಿಯಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ರಾಜೋವಾಚ ನಿವೃತ್ತಿ ಮಾರ್ಗ ಕಥಿತ ಆದೋ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯದ ಸಂಸ್ಕೃತಿ. ಹಿಂದೆ 5ನೇ ಸ್ಕಂದದಲ್ಲಿ ಬಂದಿರುವಂತಹ ವಿಚಾರವನ್ನ ಸಂಕ್ಷೇಪವಾಗಿ ತಿಳಿಸ್ತಾ ಭೂಗೋಳ ಖಗೋಳವನ್ನ ವಿವರಣೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ನರಕಗಳನ್ನು ಅಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಅನೇಕ ನರಕಗಳಿವೆ, ಅದರಲ್ಲಿ 21 ಮಹಾ ನರಕಗಳು ಅಂತ ಅನ್ನೋದನ್ನ ಹೇಳಿದ್ದಾರೆ. ಆ ನರಕಕ್ಕೆ ಹೋದವರು ದುಃಖವನ್ನು ಅನುಭವಿಸ್ತಾರೆ. ಹಾಗಾಗಿ ಈ ಸಂಸಾರದಲ್ಲಿ ಬಂದಂತಹ ಅನೇಕರು ಕೂಡ ಅನೇಕ ರೀತಿಯಲ್ಲಿ ತಾವು ತಪ್ಪನ್ನು ಮಾಡ್ತಾರೆ. ಆ ತಪ್ಪಿಗಾಗಿ ಶಿಕ್ಷೆ ನರಕದಲ್ಲಿ ಅಲ್ಲಿ ಅನುಭವಿಸ್ತಾರೆ. ಹಾಗಾಗಿ ಈ ಒಂದು ಪರಿಹಾರವನ್ನ, ನರಕದಿಂದ ಪಾರಾಗುವಂತಹ ಪರಿಹಾರ ಏನಾದರೂ ಇದೆನಾ? ಯಾಕಂದ್ರೆ ಮನುಷ್ಯ ತಾನು ತಿಳಿಯದೇನೋ ಪಾಪವನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಏನಾದರೂ ಇದೆನಾ, ಅಥವಾ ನರಕದಲ್ಲಿ ಹೋಗಿ ಅನುಭವಿಸಲೇಬೇಕವಾ ಅಂತನ್ನುವ ವಿಚಾರವನ್ನ ಇಲ್ಲಿ ರಾಜರು ಕೇಳಿಕೊಂಡಾಗ ಅವಾಗ ಅನೇಕ ವಿಧವಾದಂತಹ ಪಾಪಗಳನ್ನ ಅಲ್ಲಿ ಹೇಳಿದ್ದಾರೆ. ಆ ಪಾಪಗಳಿಗೆಲ್ಲ ಅಂತಹ ನರಕಗಳಂತೂ ಹೇಳಿದ್ದಾರೆ. ಅದರಿಂದ ಏನಾಗುತ್ತೆ, ಗಾಬರಿ ಆಗಿಬಿಡ್ತದೆ. ಯಾರಾದರೂ ಏನಾದರೂ ಗರುಡ ಪುರಾಣವನ್ನು ಕೇಳಿದಾಗ ಅನಿಸ್ಬಿಡ್ತದೆ, ಏನಪ್ಪಾ ಇದೇನು ಗರುಡ ಪುರಾಣ ಹೇಳ್ತಾ ಇದ್ದಾರೆ, ನಾವು ಎಲ್ಲ ಅಖಂಡವಾದ ಪಾಪವನ್ನೇ ಮಾಡಿದ್ವಿ, ಎಂತೆಂಥ ನರಕಗಳು ನಮಗೆ ಆಗಿಬಿಡ್ತವೇನೋ ಎನ್ನುವಂತಹ ಮನಸ್ಸಿನಲ್ಲಿ ಭಾಸವಾಗ್ತಾ ಹೋಗುತ್ತೆ. ಕ್ಷಣಕ್ಕೂ ಪಾಪವನ್ನ, ಕ್ಷಣಕ್ಕೂ ನಾವೇನಾದ್ರೂ ಮಾಡಿದ್ರೆ ಎಲ್ಲದಕ್ಕೂ ಪಾಪವನ್ನು ಹೇಳಿದ್ದಾರೆ. ಹೀಗೆ ಹೇಳ್ತಾ ಇರುವಾಗ ಮನುಷ್ಯ ಅನಿಸ್ತತೆ ಇದನ್ನ ಕೇಳಕ್ಕೆ ಹೋಗಬಾರ್ದು. ಸುಮ್ಮನೆ ಗರುಡ ಪುರಾಣ ಕೇಳಿದ್ರೆ ಭಯ, ಭಾಗವತವನ್ನು ಕೇಳಿದ್ರೆ ಭಯ, ಮಹಾಭಾರತವನ್ನು ಕೇಳಿದ್ರೆ ಭಯ, ಯಾವ್ದು ಕೇಳಕ್ಕೆ ಹೋಗಬಾರ್ದು. ಕೇಳಿರ್ತಾರೆ ಇವೆಲ್ಲ ಮನಸ್ಸಿನ ತಲೆಯಲ್ಲೇ ಬರ್ತದ, ಈ ಮಾಡ್ಬೇಕು ಏನ್ ಮಾಡ್ಬೇಕು ಕನ್ಫ್ಯೂಷನ್ ಆಗಿ ಒಟ್ಟಿಗೆ ಏನೊಂದು ಗಾಬರಿ ಅಂತ ಮನುಷ್ಯ ಅದು ಏನ್ ಮಾಡ್ತಾನೋ ಗೊತ್ತಿಲ್ಲ, ಮಾಡ್ಲಿಕ್ಕೂ ಆಗುದಿಲ್ಲ, ಬಿಡ್ಲಿಕ್ಕೂ ಆಗುದಿಲ್ಲ. ಇಂತಹ ಸ್ಥಿತಿಯಲ್ಲಿ ಬಂದ್ಬಿಡ್ತಾನೆ. ಆಮೇಲೆ ಹಿಂಗ ಪರಿಸ್ಥಿತಿ ಬಂದ್ಬಿಡ್ತದ. ಇಂತಹ ಪರಿಸ್ಥಿತಿ ಬಂದಾಗ ರಾಜರಂತಾರ, ಸ್ವಾಮಿ ಹಿಂಗೆಲ್ಲ ಬಂದಾಗ ಅವ್ರಿಗೆ ಏನಾದ್ರೂ ಒಂದು ಬೇಕಲ್ಲ ಪರಿಹಾರ. ಸಾತ್ವಿಕರಿರ್ತಾರೆ, ಸಜ್ಜನರಿರ್ತಾರೆ, ಜ್ಞಾನಿಗಳಿರ್ತಾರೆ, ಏನೋ ಯಾವುದೋ ಒಂದು ನಿಮಿತ್ತಕವಾಗಿ ಏನೋ ಜನ್ಮಾಂತರದಿಂದ ಏನೋ ಒಂದು ಕರ್ಮದಿಂದ ಏನೋ ಒಂದು ಪಾಪವನ್ನು ಮಾಡಿಬಿಟ್ಟಿರ್ತಾರೆ. ಆ ಪಾಪವನ್ನು ಮಾಡಿದಕ್ಕಾಗಿ ನರಕ ಅನುಭವಿಸಲೇಬೇಕಾ ಏನಾದ್ರು ಅವರಿಗೆ? ಅದರಲ್ಲಿ ಏನಾದ್ರು ಸಾತ್ವಿಕ ರಾಸು ತಾಮಸರು ಅಂತ ಬೇರೆ ನೀವು ಹೇಳಿದಿರಿ ಹಿಂದಕಲ್ಲೇ. ಅಂತಾದ್ರೆ ಇದರಲ್ಲಿ ಯಾರು ಇವರು, ಎಂತವ್ರನ್ನ ನಾವು ತಿಳ್ಕೊಳ್ಬೇಕು? ಏನೋ ಒಂದು ಪಾಪವನ್ನು ಮಾಡಿದ ತಕ್ಷಣ ಇವರು ನಾಸ್ತಿಕರನ್ನು ತಿಳ್ಕೊಬೇಕಾ? ಮೇಲೆ ನೋಟಕ್ಕೆ ಅವರು ಪಾಪವನ್ನು ಮಾಡಿದ್ದಾರೆ ಅಂತ ಇವರೆಲ್ಲ ಪೂರ್ಣ ಇದು ಇದ್ದಾರೆ, ಇವರು ದುಷ್ಟರಿದ್ದಾರೆ ಇವರು ಅಂತ ಅಂದುಕೊಂಡು ಅವರನ್ನ ನಾವು ದೂರ ಇಡಬೇಕಾ? ಯಾರನ್ನು ತಿಳ್ಕೊಳ್ಳಿ, ಇವ ಯಾವ ಜೀವ ಇವ್ ಯೋಗ್ಯತೆ ಅಂತ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾವನ ಜೀವನ ಯೋಗ್ಯತೆ ಅಂತ ಯಾರಿಗೂ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಏನೋ ಒಂದು ಪಾಪವನ್ನು ಮಾಡಿದ ತಕ್ಷಣ ಅವನೇ ಎಂತ ಪಾಪಿಷ್ಟದಲ್ರಿ, ಅವನೇನು ಕರಿತೀರ ಅವ್ನ ಯಾಕೆ ಕೊಡ್ತೀರಿ, ತಾನ ಯಾಕೆ ಕೊಡ್ತೀರಿ ಅವನಿಗೆ ಯಾಕೆ ಹಂಗ್ ಮಾಡ್ತೀರಿ ಅವನಿಗೆ, ಹೀಗೆಲ್ಲ ಅಂದು ಆ ವ್ಯಕ್ತಿಯನ್ನ ನಾವು ದೂಷಣೆ ಮಾಡ್ತಾ ಇರ್ತೇವೆ.
ಹಾಗಾಗಿ ಆ ವ್ಯಕ್ತಿಯನ್ನ ನೋಡಿದಾಗ ಅವನು ಹಾಗೆ ಮಾಡಿದ್ದಾನೆ ಅಂತ ಅಂದುಕೊಂಡು ಅವನನ್ನು ನಾವು ದೂರ ಮಾಡಿಬಿಡ್ತೀವಿ. ಅವನು ಪಾಪಿಷ್ಟ, ಅವನಿಗೆ ಕೊಟ್ಟು ನಮಗೇನು ಬರ್ತದೆ ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತೀವಿ. ಹೀಗಿರುವಾಗ ಇಂತಹ ಉಗ್ರವಾದಂತಹ ಪಾಪಗಳು ಅಂತ ಅನ್ನೋದು ನೀವಲ್ಲ, ಆ ಪಾಪಗಳ ಲಿಸ್ಟೇ ಇದೆ ಒಂದಿಷ್ಟು. ಅಂತಹ ಉಗ್ರ ಪಾಪಗಳು ಅಂತ ಅನ್ನೋದನ್ನು ಮನುಷ್ಯ ತಾನು ಮಾಡಿಬಿಡ್ತಾನೆ. ಹಾಗಾಗಿ ಆ ಉಗ್ರ ಪಾಪಗಳಿಗೆ ಪರಿಹಾರ ಏನಾದರೂ ಇದೆಯಾ? ಪರಿಹಾರ ಆದರೆ ಏನಾದ್ರು ಮಾಡ್ಕೊಳ್ಬೇಕು, ಏನಂತರ ನಾವು ಪರಿಹಾರ ಮಾಡಿಕೊಂಡ್ರೆ ಪರಿಹಾರವಾಗತ್ತೆ ಅಂತ ಅನ್ನೋದನ್ನ ನನಗೆ ಹೇಳಬೇಕು. ನನಗೆ ನರಕದ ಕೊನೆಗೆ ಹೇಳಿಬಿಟ್ರಿ 5ನೇ ಸ್ಕಂದದಲ್ಲಿ, ಅದು ನನಗೆ ಭಯ ಕುತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದನ್ನು ಪರಿಹಾರ ಮಾಡಿರಿ. ನಮಗೆ ಸಾತ್ವಿಕರಿರ್ತಾರೆ, ಏನೋ ಮಾಡಿರ್ತಾರೆ, ಅದಕ್ಕೆಲ್ಲ ಅವ್ರಿಗೂ ಇಂತಹ ಪಾಪ ನರಕಗಳಾಗ್ತಾವ ಅವರಿಗೂ ಕೂಡ ಅಂತ ಸಂದೇಹ ನನಗೆ ಬಂದಿದೆ ಅಂತಂದಾಗ ಅವಾಗ ಹೇಳ್ತಾರೆ, ನಚೇ ದೇಹೋ ಉಪಜಿತಂ ಯಥಾ ಹಂಸ ಕೃತಸ್ಯ ಕುರ್ಯಾನ್ ಮನ ಉಕ್ತಿ ಪಾಣಿಭಿಃ ಧ್ರುವಂ ಸವೇ ಪ್ರೇತ್ಯ ನರಕಾನುಪೈತೆ ಯೇ ಕೀರ್ತಿತ ಮೇ ಭವತಸ್ತಿಗ್ಮಯಾತನಃ ತಸ್ಮಾ ಪುರೇ ವಾಚ್ಯ ಪಾಪ ನಿಷ್ಕೃತೋ ಯತೇನ ಮೃತ್ಯೋರವಿದ್ಯತಾತ್ಮನ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ವಿಷಕ್ ಚಿಕಿತ್ಸೇನ ರುಜಾಂ ನಿಧಾನ್ವಿತ. ಪ್ರಾಯಶ್ಚಿತ್ತ, ನಾವೇನೇ ಪಾಪವನ್ನು ಮಾಡಿದರೂ ಕೂಡ ಪ್ರಾಯಶ್ಚಿತ್ತ ಅಂತಂದು ಹೇಳಿರ್ತಾರೆ. ಆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು, ನಾವು ಅದನ್ನು ತಿಳ್ಕೊಳ್ಬೇಕು. ನಾವು ಚಿತ್ತ, ಪ್ರಾಯ ಅಂದ್ರೆ ಪಾಪ, ಚಿತ್ತ ಅಂತಂದ್ರೆ ಶುದ್ಧೀಕರಣ ಮಾಡುವುದು, ಅಂದ್ರೆ ಪಾಪವನ್ನು ಶುದ್ಧೀಕರಣ ಮಾಡುವುದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾಡಿದಂತಹ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳಬೇಕಾಗುವುದು. ಏನಪ್ಪ ಅಂತಂದ್ರೆ ಮೊದಲನೇ ಎತ್ತಿ ಹೇಳ್ತಾರೆ, ಪಾಪಕ್ಕೆ ಪ್ರಾಯಶ್ಚಿತ್ತ 3 ಬಗೆವಾದಂತಹ ಪ್ರಾಯಶ್ಚಿತ್ತವಿದೆ ಅಂತ ಇದನ್ನು ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಹೌದಾ? ಹಾಗಾಗಿ ಮೊದಲಿದ್ದು ಸತ್ಯವಂತನಾಗಿ ಸತ್ಯವಾದ ರೀತಿಯಲ್ಲಿ ನಡೆಯುವುದೇ ಒಂದು ಪ್ರಾಯಶ್ಚಿತ್ತ. ಅದು ನಡೆಲಿಕ್ಕೆ ಆಗುದಿಲ್ಲ. ಅನ್ಕೊಂಡಿರ್ತೀವಿ ನಾವು ಸತ್ಯವಾಗಿ ಮಾತಾಡಬೇಕು, ಸತ್ಯವಾಗಿ ಇರಬೇಕು ಅಂತ ಎಷ್ಟು ಅನ್ಕೊಂಡಿರ್ತೀವಿ, ಎಲ್ಲೋ ಸಂದರ್ಭದಲ್ಲಿ ಅದು ಲೋಪವಾಗಿ ಬಿಡುತ್ತದೆ. ಹಾಗಾಗಿ ನಾವು ಸತ್ಯವಾಗಿ ನಡೆಯುವುದು ಅಂತ ಅನ್ನೋದಿಲ್ಲ, ಆ ರೀತಿಯಾಗಿ ನಡೆಯುವುದೇ ಒಂದು ಪ್ರಾಯಶ್ಚಿತ್ತ. ಇನ್ನ ಮುಂದೆ ಹೇಳತಕ್ಕಂತಹ ಪ್ರಸಂಗದಲ್ಲಿ ಚಾಂದ್ರಾಯಣ ವೃತ್ತಾದಿಗಳನ್ನ ಮಾಡುವುದು ಕೂಡ ಅದು ಒಂದು ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಇನ್ನ ಶಮದ ಮಾದಿಗಳನ್ನ ಮಾಡಿಕೊಳ್ಳುವುದು ಅದು ಕೂಡ ಸತ್ಯ, ಶೌಚ ಇತ್ಯಾದಿಗಳಿಂದ. ಇನ್ನ 3ನೇದ್ದು ಭಕ್ತಿಪೂರ್ವಕವಾಗಿ ಭಗವಂತ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಅನ್ನುವುದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತಂದ್ರೆ, ಪ್ರಾಯಶ್ಚಿತ್ತ ಅಂದ್ರೆ ಏನ್ರಿ ನಮ್ಗೆ ಅರ್ಥ ಆಗ್ತದ? ನಮ್ಮಲ್ಲಿರುವಂತಹ ದೋಷ ಇರುತ್ತದಲ್ಲ, ಆ ದೋಷವನ್ನು ಪರಿಹಾರ ಮಾಡ್ಕೊಳ್ಬೇಕು. ನಮಗೆ ಅಂದ್ರೆ ಪಾಪವನ್ನ ಪರಿಹಾರ ಮಾಡ್ಕೊಳ್ಬೇಕು. ರೋಗವಾದರೆ ಆ ರೋಗವನ್ನ ಚಿಕಿತ್ಸೆಯನ್ನ ಪರಿಹಾರ ಮಾಡ್ಕೊಳ್ತೀವಿ. ವಿಷಕ್ ಚಿಕಿತ್ಸೆಯನ್ನು ರುಜಾಂ ನಿಧಾನಮಿತ. ರೋಗ ಬಂದ್ರೆ ಸುಮ್ಮನೆ ಕೊಡ್ತೀವಿ ನಾವು, ರೋಗವನ್ನ ಪರಿಹಾರ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಔಷಧ ತೆಗೆದುಕೊಳ್ತೀವಿ, ಅದನ್ನು ಪರಿಹಾರ ಮಾಡ್ಕೊಳ್ತೀವಿ. ಹಾಗೆ ಪಾಪವನ್ನು ಮಾಡಿಕೊಂಡಾಗ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ಹಾಗೆ ಇಟ್ಕೊಂಡ್ರೆ ಏನಾಗತ್ತೆ, ಅದು ರೋಗ ಹಾಗೆ ಇಟ್ಕೊಂಡ್ರೆ ಏನಾಗತ್ತೆ, ಹೆಚ್ಚಾಗತ್ತೆ, ಹೋಗುತ್ತೆ. ರೋಗ ಹಾಗೆ ಇಲ್ಲಿ ಬಿಡು, ಏನಾಗಲ್ಲ ಬಿಡ್ರಿ, ಅದೇನಾಗ್ತದೆ ಅಂತ ಬಿಡ್ರಿ. ನೋಡೋಣ ಎಷ್ಟು ದಿವಸ ಬಿಡ್ತೀರಿ? ಜ್ವರ ಬಂತು ಜಾಸ್ತಿ ಆಗ್ತದೆ, 3 ಡಿಗ್ರಿ 4-5 ಡಿಗ್ರಿ ಆಗಿ ಆಮೇಲೆ ಅಡ್ಮಿಟ್ ಮಾಡಿ ಕೈ ಬಿಟ್ಬಿಡ್ತಾರೆ. ಆಮೇಲೆ ಬಿಡ್ಲಿಕ್ಕಾಗತ್ತ? ಹಂಗ ಪರಿಹಾರ ಮಾಡ್ಕೊಳ್ತೀವಲ್ಲ. ಹೇಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಆರೋಗ್ಯಮೇವಂ ಖಲು ಧರ್ಮ ಸಾಧನಂ. ಎಂಥ ಸಂದರ್ಭದಲ್ಲೂ ಕೂಡ ಕೊನೆಯವರೆಗೂ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಈ ಬಂದಂತಹ ಮಾನವ ದೇಹ ಬಹಳ ಮುಖ್ಯವಾದದ್ದು, ಶ್ರೇಷ್ಠವಾದದ್ದು ಅನ್ನೋ ದೃಷ್ಟಿಯಿಂದಾಗಿ ಹೇಗಾದ್ರೂ ಮಾಡಿ ಶತಪ್ರಯತ್ನ ಉಳಿಸಿಕೊಳ್ಳಬೇಕು, ಸಾಧನೆ ಮಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದಾಗಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಂತ ಅನ್ನೋ ದೃಷ್ಟಿಯಲ್ಲಿ ಆರೋಗ್ಯದಿಂದ ಇರಬೇಕಾದ್ರೆ ನಾವು ಡಾಕ್ಟರ್ ಹತ್ರ ಹೋಗಿ, ವೈದ್ಯರ ಹತ್ರ ಹೋಗಿ ಸಲಹೆ ತೆಗೆದುಕೊಂಡು ಅದನ್ನ ರೋಗವನ್ನ ಗುಣವನ್ನು ಮಾಡಿಕೊಳ್ತೀವಿ. ಹಾಗೆ ನಮ್ಮಲ್ಲಿರುವಂತಹ ಪಾಪಗಳನ್ನು ಕೂಡ ಇರ್ತಾವಲ್ಲ, ಆ ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬೇಕು. ಅದೇ ಪ್ರಾಯಶ್ಚಿತ್ತ. ಹಾಗೆಯೇ ಪಾಪಗಳು ನಮ್ಮಲ್ಲಿ ಇದ್ದ ಹೋದ್ರೆ ಏನಾಗ್ತದೆ ನಮಗೆ? ಅದು ವೆಂಕಟೇಶ್ ಕಲ್ಯಾಣದಲ್ಲಿ ಮೊದಲಿಗೆ ಬರ್ತದೆ, ಪುಣ್ಯವರ್ಧನಂ. ಅಂದ್ರೆ ವೆಂಕಟೇಶ್ ಕಲ್ಯಾಣವೆಲ್ಲ, ರಂಗ ಮಹಾತ್ಮೆ ಇವೆಲ್ಲವನ್ನು ನಾವು ಕೇಳಿದಾಗ ಪುಣ್ಯವರ್ಧನಂ ಅಂತ ಹೇಳ್ತಾರೆ. ಪುಣ್ಯವ ನಮಗೆ ಹೆಚ್ಚಾಗುತ್ತೆ. ಈ ಪುಣ್ಯದಿಂದಾಗಿ ಇನ್ನೊಂದು ಪ್ರವಚನ ಕೇಳುತ್ತೆ, ಅದರಿಂದ ಮತ್ತೆ ಪುಣ್ಯ. ನಮ್ಮಲ್ಲಿ ಪುಣ್ಯ ಇದ್ರೆ ಆ ಪುಣ್ಯದಿಂದ ಒಂದೊಂದು ಪುಣ್ಯವನ್ನು ಮಾಡ್ಕೋತ ಹೋಗ್ತೀವಿ. ಒಂದು ಪುಣ್ಯದಿಂದ ಒಂದು ಪುಣ್ಯವನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಪಾಪನು ಇರುತ್ತದೆ ನಮ್ಮಲ್ಲಿ. ಪಾಪ ವರ್ಧನೆ ಮಾಡ್ಕೊಳಕ್ ಹೋಗಬಾರ್ದು, ಪಾಪವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಪಾಪವನ್ನು ನಮ್ಮಲ್ಲಿ ಹೆಂಗೆ ನೀವು ಪುಣ್ಯವನ್ನು ಡಿಪಾಸಿಟ್ ಪುಣ್ಯ ಹೆಚ್ಚು ಮಾಡ್ಕೋಬೇಕು, ದುಡ್ಡನ್ನಿಟ್ಟು ದುಡ್ಡು ಹೆಚ್ಚಾಗುತ್ತೆ. ಅದು ಈ ಜನ್ಮದಲ್ಲಿ ದುಡ್ಡು ಇರ್ತದೆ, ಉಪಯೋಗ ಆಗುತ್ತೆ. ಪುಣ್ಯವನ್ನ ಜನ್ಮಾಂತರಕ್ಕೂ ಪುಣ್ಯ ಬರುತ್ತೆ, ನಮಗೆ ಪುಣ್ಯ ವರ್ಧನ ಆಗುತ್ತೆ. ನೀವು ಹಾಗೆ ಪಾಪವನ್ನು ಸ್ಟಾಕ್ ಮಾಡಿ ಹೆಂಗೆ ಇಟ್ರೆ ಪಾಪ ಮರ್ದನ ಮಾಡ್ಕೋಬೇಕು, ಅಲ್ಲ ಮರ್ದನ ಇಲ್ಲಿ ಮಾಡ್ಕೋಬೇಕು. ಹಾಗೆ ಇದ್ರೆ ಏನಾಗುತ್ತೆ, ಅದು ಹೆಚ್ಚಾಗುತ್ತೆ ಹೋಗುತ್ತೆ.
ದುಡ್ಡಿದ್ರೆ ಹೆಚ್ಚಾಗತ್ತೆ, ಖುಷಿ ಪಡ್ತೀರಿ. ದುಡ್ಡಿದ್ರೆ ಬೇಕಾ ಇರ್ಬೇಕು, ಅಲ್ಲೇ ಇರ್ಬೇಕು, ಅದು ಹೆಚ್ಚಾಗತ್ತೆ, ಅದು ಉಪಯೋಗ ಆಗತ್ತೆ ಅಂತ. ಹಾಗೆ ಮಾಡಿದ ಪಾಪವನ್ನು ಹಾಗೆ ಇಟ್ಕೊಂಡ್ಬಿಟ್ರೆ ಅದು ನಾವು ಅದು ಹೆಚ್ಚಾಗುತ್ತೆ, ಹೋಗುತ್ತೆ, ಬೆಳ್ತಾ ಹೋಗುತ್ತೆ, ಹೇಳ್ತಾ ಹೋಗುತ್ತೆ. ಬಿಟ್ಟು ಎಷ್ಟು ದಿವಸ ನಾವು ಪಾಪವನ್ನು ಹಂಗೆ ಬಿಡ್ತೀರಿ ಅದು ವೃದ್ಧಿ ಆಗುತ್ತಾ ಹೋಗುತ್ತೆ ಪಾಪನು ಕೂಡ. ಆದಷ್ಟು ನಾವೇನು ಮಾಡಿರ್ತೀವಿ ತಕ್ಷಣದಲ್ಲಿ ಪರಿಹಾರ ಮಾಡಿಕೊಳ್ಬೇಕು. ತಕ್ಷಣದಲ್ಲೇ ಆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹುಡುಕಬೇಕು, ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಹಾಗಾದ್ರೆ ಅದನ್ನ ಅಲ್ಲಿಗೆ ನಾವು ಅದನ್ನ ಬೆಳೆಯಲಿಕ್ಕೆ ಬಿಡಬಾರ್ದು. ಅದನ್ನ ಸ್ವಲ್ಪ ಅದರಲ್ಲಿ ಅದನ್ನು ಕಳೆದು ಹಾಕ್ಬೇಕು. ರೋಗ ಬಂದಾಗ ಚಿಕ್ಕದರಲ್ಲೇ ತೆಗೆದು ಹಾಕ್ಬಿಡ್ತೀವಿ ಅವನ್ನ. ಹಾಗೆ ಪಾಪವನ್ನ ನಾವು ಬೆಳಿಲಿಕ್ಕೆ ನಾವು ಬಿಟ್ಟರೆ ಹೆಚ್ಚು ಪಾಪ. ಮನುಷ್ಯ ಒಂದ್ಸಲ ರುಚಿ ನೋಡ್ಬಿಡ್ತಾನೆ ಹೊರಗಡೆದು, ಅದು ಇದು ರುಚಿ ನೋಡಿದಾಗ ಅಯ್ಯೋ ಆಗಿಂದಾಗಲೇ ಅದು ಪ್ರಾಯಶ್ಚಿತ್ತ ಪಂಚವತ್ತು ಏನೋ ಮಾಡಿ ಬೇಡಪ್ಪ ಸಾಗಿ ಇನ್ನೊಂದ್ಸಲ ಆಗ್ಯದ ಅನಿವಾರ್ಯ, ಏನೋ ನೋಡ್ಲಾದ ಗೊತ್ತ, ಯಾರೋ ಹೇಳಿದ್ರು ಫ್ರೆಂಡ್ ಸರ್ಕಲ್ ಹೋಗಿದ್ದೆ, ಏನೋ ಒಂದು ಆಯ್ತು, ಇದು ಮಾಡಬಾರ್ದು ಅಂತ ಪಶ್ಚಾತ್ತಾಪದಿಂದ ಬಿಟ್ಟರೆ ಸರಿ. ಅದನ್ನೇ ರುಚಿ ಹಚ್ಕೊಂಡು ಮುಂದೆ ಬೆಳೆಸ್ಕೊಂಡು ಹೋಗ್ಬಿಟ್ರೆ ದೊಡ್ಡದಾಗ್ಬಿಡ್ತಾನೆ ಗಿಡ, ಕಷ್ಟ ಆಮೇಲೆ. ಹಾಗೆ ಪಾಪದ ಒಂದು ಅಭಿರುಚಿ ಅವನಿಗೆ ರುಚಿ ಹತ್ತಿಬಿಟ್ರೆ ಅವನಿಗೆ ಆಮೇಲೆ ತೆಗೆದು ಬಹಳ ಕಷ್ಟವಾಗತ್ತೆ. ಹಾಗಾಗಿ ಸಣ್ಣದಿರುವಾಗಲೇ ರೋಗ ಸಣ್ಣದಿರುವಾಗಲೇ ಹೇಗೆ ನಾವು ಅದನ್ನು ಪರಿಹಾರ ಮಾಡಿಕೊಡ್ತೇವೆ, ಪಾಪವನ್ನು ನಾವು ಏನೋ ಮಾಡಿದಾಗ ತಕ್ಷಣದಲ್ಲಿ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಮನಸ್ಸು ಶುದ್ಧವಾಗತ್ತೆ. ಯಾಕೆ ಹೇಳಿಕತ್ತಾರಂತಂದ್ರೆ ಇದೆಲ್ಲ ನಾವು ಭಗವಂತನ ಧ್ಯಾನ ಮಾಡಬೇಕು, ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಒಳ್ಳೆಯ ಧರ್ಮಕರ್ಮವನ್ನು ಮಾಡಬೇಕು. ಇದಕ್ಕಾಗಿ ಪಾಪಗಳು ನಮಗೆ ಪ್ರತಿಬಂಧಕವಾಗತ್ತೆ. ಪಾಪಗಳಿಂದಾಗಿ ನಮ್ಗೆ ಯಾವ ಕರ್ಮವನ್ನು ಮಾಡಿಸುವುದಿಲ್ಲ. ಇದೆಲ್ಲ ಪ್ರತಿಬಂಧಕ ಮಾಡಿ ಏನೋ ಮಾಡ್ಬೇಕಂತೀವಿ, ಏನೋ ವಿಘ್ನ ಬರ್ತವೆ, ಇನ್ನೊಂದು ಏನೋ ಯಾಕಂದ್ರೆ ನೀವು ಪಾಪ ಮಾಡಿರ್ತೀವಿ. ಅದಕ್ಕೆ ಆದ ಕಾರಣ ಪಾಪವನ್ನ ಮರೆಯದಲ್ಲಿ ಮೊದಲೇದ್ದು ನಾವು ಮೊದಲು ಶುದ್ಧರಾಗಬೇಕು. ಶುದ್ಧವಾಗಿಟ್ಟರೆ ಅಲ್ಲೇ ನಾವು ಬೀಜ ಹಾಕಿದ್ರೆ ಗೊಬ್ಬರ ಹಾಕಿದ್ರೆ ಬೆಳೀತದೆ. ಅಶುದ್ಧವಾದ ಸ್ಥಳದಲ್ಲಿ ನಾವು ಏನು ಮಾಡಿದ್ರು ಕೂಡ ಗಿಡ ಬೆಳೆಯುವುದಿಲ್ಲ ಅಲ್ಲಿ. ಹಾಗೆ ಮನಸ್ಸೆಂಬತಕ್ಕಂತಹ ಇದರಲ್ಲಿ ಪಾಪವನ್ನೆಲ್ಲವನ್ನು ಶುದ್ಧ ಮಾಡಿಕೊಂಡು ಮನಸ್ಸನ್ನು ಶುದ್ಧ ಮನಸ್ಕನಾಗಿ ಆಮೇಲೆ ಭಗವಂತನನ್ನ ಎಷ್ಟು ಸ್ವಲ್ಪ ಆರಾಧನೆ ಮಾಡ್ರಿ, ಸ್ವಲ್ಪ ಭಕ್ತಿ ಮಾಡ್ರಿ, ಸ್ವಲ್ಪ ಆಚರಣೆಯನ್ನು ಮಾಡ್ರಿ, ಸ್ವಲ್ಪ ಮಾಡಿದ್ರೆ ಕೂಡ ಅದು ಮನಸ್ಸಿನಲ್ಲಿ ಪೂರ್ಣವಾದಂತಹ ರೀತಿಯಲ್ಲಿ ಫಲಕಾರಿ ಆಗ್ತದೆ ಅನ್ನೋ ದೃಷ್ಟಿಯಿಂದಾಗಿ ಇಲ್ಲಿ ಹೇಳ್ತಾರೆ. ಅಂತಹ ಪಾಪವನ್ನ ನಾವು ಹೇಗೆ ವೈದ್ಯರಿಂದ ನಾವು ರೋಗವನ್ನು ಪರಿಹಾರ ಮಾಡಿಕೊಳ್ಳುತ್ತೇವೆ, ಹಾಗೆ ನಮ್ಮ ಪಾಪಗಳನ್ನ ನಾವು ಪರಿಹಾರ ಮಾಡಿಕೊಳ್ಳಬೇಕು. ಕ್ವಚಿನ್ನ ವರ್ತದೆ ಭದ್ರ ಕ್ವಚಿತ್ ಚರತಿ ತತ್ಪುನಃ ಪ್ರಾಶ್ಚಿತ್ತಮೋಪಾರ್ಥ ಮನ್ನೇ ಕುಂಜರ ಶೌಚವತ ಅಂತ ಹೇಳ್ಬಿಡ್ತಾರೆ ನೋಡಿ. ಏನಪ್ಪ ಕರೋತಿ ಭೂಯ ವಿವಿಷ ಭಾಳ ಮಾಡ್ತಾನೆ, ಅಯ್ಯೋ ಪಾಪ ಮಾಡಿಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾನೆ, ಪ್ರಾಯಶ್ಚಿತ್ತ ಮಾಡ್ಕೊತಾನೆ. ಅವೇ ಇಷ್ಟಪ್ಪ ಹೋಮನ ಮಾಡ್ಬೇಕು, ಯಾಕೆ ಅಲ್ಲಿ ಹೋಗಿ ಬಂದು ಸುಮ್ಮನೆ ಏನು ತಿಂತೀವಿ ಅಲ್ಲೇ ಇಲ್ಲೇ, ಸೊ ಹೋಮನ ಹೋಮ ಮಾಡ್ಕೊಂಡ್ರೆ ಆಚಾರ್ಯ ವಿಜಯವಿಠಲಾಚಾರ್ಯ ಅಂತಾರೆ. ಆಯ್ತಂತಾರೆ ಪಾಪ ಪವಮಾನ ಹೋಮ ಮಾಡ್ತೀವಿ, ಏನೋ ಸ್ವಲ್ಪ ಆಯ್ತು ಸಮಾಧಾನ. ಪ್ರಾಯಶ್ಚಿತ್ತ ಏನೋ ಪವಮಾನ ಹೋಮ ಹೇಳಿದ್ದಾರೆ, ಎಲ್ಲ ಪುನಂತೆ ಎಲ್ಲವನ್ನು ಪುನಂತೆ ಹೇಳಿದಾಗ ಎಲ್ಲವೂ ನಮಗೆ ಶುದ್ಧ ಆಗ್ತೀವಿ ಅನ್ನೋ ದೃಷ್ಟಿಯಿಂದಾಗಿ ನಮಗೆ ಪವಮಾನವನ್ನು ಮಾಡಿಬಿಡ್ತೀವಿ, ಪಾಲನೆಯನ್ನು ಮಾಡ್ತೀವಿ, ರುದ್ರ ಪಾರಣವನ್ನು ಮಾಡ್ತೀವಿ, ವಿಷ್ಣು ಸಹಸ್ರ ಪಾರಣ, ಭಗವದ್ಗೀತಾ ಪಾರಣವನ್ನು ಮಾಡ್ತೀವಿ, ಭಾಗವತವನ್ನು ಕೇಳ್ತೀವಿ. ಅಂತೂ ಏನೋ ಒಂದು ಮಾಡಿದ್ವಿ, ಅದಕ್ಕೆ ಅಲ್ಲಿ ಸರಿ ಹೋಯ್ತು. ಮತ್ತೆ ಮರುದಿವಸ ಏನ್ ಮಾಡ್ತಾನೆ, ಮತ್ತೆ ಪಾಪವನ್ನು ಮಾಡ್ತಾನೆ, ಮತ್ತೊಂದಿಷ್ಟು ಪ್ರಾಣ ಮಾಡಿದ್ರೆ ಪವನ ಮತ್ತೆ ಪವನ ಮಾಡ್ತಾನೆ. ಹಿಂಗೆ ಮಾಡ್ತಾ ಹೋದರೆ ಇದಕ್ಕೇನು ಅರ್ಥ ಇದೆಯಾ? ಇಲ್ಲ. ಮೊನ್ನೆ ಕುಂಜರ ಶೌಚವತ, ಆನೆ ತಾನು ಕೆಸರಿನಲ್ಲಿ ಓಡಾಡ್ಕೊಡ್ತದೆ, ಮತ್ತೆ ಸ್ನಾನ ಮಾಡ್ತದೆ, ಸ್ನಾನ ಮಾಡಿ ಮತ್ತೆ ಏನ್ ಮಾಡ್ತದೆ ಅಂತ ಮತ್ತೆ ಉಳ್ಳಾಡ್ತದೆ, ಮತ್ತೆ ಸ್ನಾನ ಮಾಡ್ತದೆ. ಹಂಗೆ ಕರ್ಮ ಒಳದಂಗಾಗತ್ತೆ. ಶುದ್ಧಿ ಮಾಡ್ಕೊಳ್ತದೆ, ಮತ್ತೆ ಪಾಪವನ್ನು ಮಾಡೋದು. ಬರೀ ಹೇಳ್ಯಾರಲ್ಲ ಪ್ರಾಯಶ್ಚಿತ್ತ ಹೇಳ್ಯಾರಲ್ಲ ಅಂತ ಮತ್ತೆ ಮಾಡ್ತದೆ. ಹಾಗೆ ಅಲ್ಲ, ಒಂದು ಸಲ ನಾವು ಅದನ್ನ ಮಾಡಿದ ಮೇಲೆ ತಿರ್ಗಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಾರದು. ಏನೋ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗಿ ಪಾಪವನ್ನು ಮಾಡಿರ್ತಾನೆ, ಅದನ್ನ ಕೊಟ್ಟಿ ಕಡಿಮೆ ಮಾಡ್ತಾ ಕೊನೆಗೆ ನಿಂದಿರ್ಸ್ಬೇಕು. ಒಂದಿಂದೊಮ್ಮೆ ನಾವು ಇಷ್ಟೆಲ್ಲ ಮಾಡ್ತಿರ್ತಾನ, ಮುಂದೊಮ್ಮೆ ನಿಂದಿರ್ಸಿ ಹೆಂಗ್ ಸತಿ ಹೋಗ್ಬಿಡ್ತಾನೆ ಅಂತ ಅಂದ್ಬಿಡ್ತಾರೆ. ಆಚಾರ್ಯ ನೀವು ಹೇಳೋ ಸರದ್ರಿ ಬಾಯಿ ಹೇಳ್ತೀರಿ, ಅನುಭವಿಸಿದ ಗೊತ್ತು ನಮ್ಗೆ. ಚಟ ಇರ್ತದೆ ನಮ್ಗೆ, ಅದು ಚಹಾ ಬಿಡ್ಲಿಕ್ಕೆ ಆಗ್ತದೆ ಅಂದ್ರೆ ನಾವು ಇಷ್ಟೇ ಕುಡಿಯೋರಿಗೆ ಬೆಳಗ್ಗೆ 3 ಹೊತ್ತು ಕುಡಿಯೋರಿಗೆ ಮುಂದೊಮ್ಮೆ 4 ಕುಡಿಬಾರ್ದು ಅಂದ್ಬಿಟ್ರೆ ಸಾಧ್ಯನಾ? 4 ಹೊತ್ತು ಕುಡಿಯೋನು ನೋಡಪ್ಪ 2 ಹೊತ್ತು ಕುಡಿ ಅಂತ ಹೇಳಿ, 3 ಹೊತ್ತು ಕುಡಿ ಅಂದ್ರೆ 2 ಹೊತ್ತು ಕುಡಿ, 1 ಹೊತ್ತು ಕುಡಿಪಾ ಅಂತ ಹೇಳ್ತೀವಿ. 1 ಹೊತ್ತು ಕುಡಿದು ಒಂದು ದಿವ್ಸ ಬಿಟ್ಟು 1 ದಿವ್ಸ ಕುಡಿಪಾ ಅಂತ ಹೇಳಿದ್ರು, 3 ದಿವ್ಸ ಬಿಟ್ಟು ಕುಡಿಪಾ ಅಂತ ಹೇಳ್ತೀವಿ. ಆಮೇಲೆ ಧಾನವಾಗಿ ಅವನಿಗೆ ಏನಾಗುತ್ತೆ, ಅದು ಅದರ ಅಭಿರುಚಿ ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಡೆ ಅಭಿರುಚಿ ಕಡಿಮೆ ಆಗ್ಬೇಕು, ಬೇರೆ ಕಡೆ ರುಚಿ ಹಚ್ಚಬೇಕು ಅಂತ. ಈಗ ಒಂದು ಕಡೆ ಕಡಿಮೆ ಆಯ್ತು ಅಂದ್ರೆ ಇನ್ನೊಂದು ಕಡೆ ರುಚಿ ಬೇರೆ ವಿಷಯದಲ್ಲಿ ಬರ್ಬೇಕು ಅವನಿಗೆ. ಬೇರೆ ವಿಷಯದಲ್ಲಿ ಅಭಿರುಚಿ ಇದ್ದರೆ ಈ ರುಚಿ ಬಿಡ್ತಾನ ಅವನು. ಒಂದು ಕಡೆ ಇಲ್ಲ ಅಂದ್ರೆ ಮನಸ್ಸು ಏನ್ ಮಾಡುತ್ತೆ, ಯಾವಾಗಲೂ ಎಲ್ಲಿ ಸಿಗ್ತಾ ಅಲ್ಲಿ ಹೋಗ್ಬಿಡ್ತದ, ಮನಸ್ಸು ಬಹಳ ಕೆಟ್ಟದ. ಅದಕ್ಕೇನೆ ಆದ ಕಾರಣ ಒಂದು ಬಿಟ್ಟಿ ಬಂದ್ರೆ ಇನ್ನೊಂದು ಹಿಡಿಬೇಕಲ್ಲ. ದೇವರ ಬೇರೆ ವಿಷಯದಲ್ಲಿ ಬಿಟ್ಟಿಯೋ ದೇವರ ವಿಷಯದಲ್ಲಿ ಹಿಡಿದಿರ್ಬೇಕು. ದೇವರ ವಿಷಯದಲ್ಲಿ ಹಿಡಿದಿವಂತಂದ್ರೆ ಬೇರೆ ವಿಷಯ ಬಿಡ್ತಾ ಹೋಗುತ್ತೆ. ಅದ ಕಾರಣ ಹಾಗಾಗಿ ಈಗ ನಾವು ಮೊನ್ನೆ ಕುಂಜರ ಶೌಚವತ ರೀತಿಯಲ್ಲಿ ನಾವು ಆಗಬಾರದು. ನಾವು ಶುದ್ಧ ಮನಸ್ಕನಿಂದಾಗಿ ನಾವು ಆಚರಣೆಯನ್ನ ನಾವು ಮಾಡಬೇಕು ಅಂತ ಅನ್ನೋದನ್ನ ನಾವು ಅಲ್ಲೇ ಹೇಳ್ತಾರೆ. ಅಂದ್ರೆ ಶುದ್ಧಿ ಮಾಡಿಕೊಳ್ಳಬೇಕು, ಅದರಿಂದ ಮನಸ್ಸು ಶುದ್ಧವಾಗತ್ತೆ. ನಮ್ಮ ಎಲ್ಲ ಪಾಪಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅನೇಕ ಮಾತುಗಳನ್ನು ಹೇಳ್ತಾರೆ ಇಲ್ಲೇ. ದೇಹ ವಾಗ್ಬುದ್ಧಿ ದ್ವಿಜಾಂ ಧೀರಾಹ ಧರ್ಮಜ್ಞಾನ ಶುದ್ಧಯಾನ್ವಿತ ಕ್ಷಿಪಂತಗಂ ಮಹದಪಿ ವೇಣುಗುಲಪ ಇಮಾ ಅನಲಹ ಕೇಚಿತ್ ಕೇವಲಯ ಭಕ್ತಿಯ. ನೋಡಿ ಎಲ್ಲ ಅನೇಕ ಪಾಪಗಳಿರ್ತವೆ. ಕೇವಲ ಏನ್ರಿ ಪಾಪ ಪ್ರಾಯಶ್ಚಿತ್ಯ ಮಾಡ್ಕೊಳ್ಬೇಕಾ? ಕೇವಲ ಭಕ್ತಿಯ,
ಕೆಲವು ವ್ರತಗಳನ್ನ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು. ಹೇಳ್ತಾನೆ ಏವಂ ನಿವರ ರಾಜನ ಶನೈಹಿ ಕ್ಷೇಮ ಶನೈಹಿ ಶನೈ ಅಂದ್ರೆ ಮೆಲ್ಲ ಮೆಲ್ಲಗನೆ ನಿಧಾನವಾಗಿ ಇವೆಲ್ಲವನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ. ಹಾಗಾಗಿ ಈ ವ್ರತಗಳನ್ನಾದಿಗಳಾಗಲಿ, ಆಮೇಲೆ ಮಹಾಭಕ್ತಿಯ ವಾಸುದೇವ ಪರಮಾತ್ಮನಲ್ಲಿ ಭಕ್ತಿ ಮಾಡುವುದರಿಂದಲೂ ಕೂಡ ಪಾಪ ಪರಿಹಾರವಾಗುತ್ತೆ. ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು, ಪಾಲನೆ ಮಾಡಬೇಕು, ಭಕ್ತಿ ಮಾಡಬೇಕು. ಏನೋ ಸ್ವಾಮಿ ಆಗಿದೆ ಅಂತ ಹೇಳಿ ದೇವ್ರ ಮುಂದೆ ಕುತ್ಕೊಂಡು ಕಣ್ಣ ನೀರು ತೆಗೆದು ಏನೋ ಆಗಿದೆ ಸ್ವಾಮಿ, ಇನ್ಮೇಲೆ ಇಂಥ ಪಾಪಗಳು ಮಾಡಿಸ್ಬೇಡ ಅಂತ ಹೇಳಿ ಭಕ್ತಿಯಿಂದ ಪಶ್ಚಾತ್ತಾಪವನ್ನು ಮಾಡಿದ್ರು ಕೂಡ ಆ ಪಾಪವನ್ನ ಪರಮಾತ್ಮ ಅದನ್ನ ಪರಿಹಾರ ಮಾಡಿಬಿಡ್ತಾನೆ. ಉಪಾಯ ಹೇಳ್ತಾರೆ. ಕೇವಲ ಭಕ್ತಿಯ ವಾಸುದೇವ ಪರಾಯಣ ಅಗಂ ಧುನ್ವಂತಿ ಕಾರ್ಸಿನ ನಿಹಾರಿವ ಭಾಸ್ಕರ ಹೇಳ್ತಾರೆ. ನ ಸದಾ ಅಗವನ್ ರಾಜನ್ ಪೂಯಿತೆ ತಪ ಆದಿಭಿ. ಕೆಲವೆಲ್ಲ ತಪಸ್ಸಿನಿಂದ ಇತ್ಯಾದಿಗಳ ವೃತ್ತಗಳಿಂದ ತಪಸ್ಸಿನಿಂದ ಕೂಡ ಪಾಪಗಳ ಪರಿಹಾರವಾಗುತ್ತೆ. ಸುಶೀಲ ಸಾಧವಯತ್ ನಾರಾಯಣ ಪರಾಯಣ ಅಕತೋ ಭಯ. ಈ ಪ್ರಾಯಶ್ಚಿತ್ತಾನ ಜೀರ್ಣಾನಿ ನಾರಾಯಣ ಪರಾಮುಖಂ. ನೀವು ಏನು ಮಾಡಿದ್ರು ಕೂಡ ನಾರಾಯಣ ವಿಮುಖನಾಗಿ ಮಾಡಿದ್ರೆ ಏನು ಪ್ರಯೋಜನ ಆಗುವುದಿಲ್ಲ. ನಾರಾಯಣನ ದೇವರನ್ನ ಸ್ಮರಣೆ ಮಾಡಿ ಅವನ ಭಕ್ತಿಯಿಂದ ಏನು ಮಾಡಿದ್ರು ಕೂಡ ಎಲ್ಲ ಪರಿಹಾರವಾಗ. ಅದನ್ನು ಬಿಟ್ಟು ನೀವು ವಿಮುಖವಾಗಿ ಮಾಡಿದ್ರೆ ಏನು ಮಾಡಿದ್ರು ಪರಿಹಾರವಾಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಸಕನ್ಮನ ಕೃಷ್ಣ ಪಾದಾರ ವಿಂದಯೋ ನಿರ್ವೇಶಿತಂ ಪುನರಾಜ ಐರಿವ ನತೇವಂ ಪಾಶ ಪ್ರತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಜೀರ್ಣ ನಿಷ್ಕೃತಾ. ಸಕನ್ಮನ ಕೃಷ್ಣ ಪಾದಾರ ವಿಂದಯೋ. ಮನಸ್ಸಿನಲ್ಲಿ ನೀನು ಏನು ಮಾಡಬೇಡ, ಪರಮಾತ್ಮನ ಪಾದಾರ ವಿಂದವನ್ನ ಸ್ಮರಣೆಯನ್ನು ಮಾಡು. ಪರಮಾತ್ಮನ ಪಾದಗಳನ್ನ ನೋಡಿ. ಮೊದಲೇ ಮುಖ ಹೇಳಿಲ್ಲ, ಅದಕ್ಕೆ ಹೇಳ್ತಾರೆ ದೇವರ ದರ್ಶನ ಪಾದ ದರ್ಶನ ತೆಗೆದುಕೊಳ್ಬೇಕು, ಪಾದದಿಂದ ದರ್ಶನ ಮಾಡ್ಕೊಳ್ಬೇಕು ಅಂತ ಹೇಳಲ್ಲ. ಹಾಗಾದ್ರೆ ಸಕನ್ಮನ ಕೃಷ್ಣ ಪದಾರ ವಿಂದಯೋ, ಎರಡು ಪಾದ ದ್ವಂದ್ವಗಳನ್ನ ಸ್ಮರಣೆಯನ್ನು ಮಾಡು, ಧ್ಯಾನವನ್ನ ಮಾಡು. ತದ್ ಗುಣರಾಗಿ ಅವನು ಪರಮಾತ್ಮ ಗುಣಗಳನ್ನು ಚಿಂತೆಯನ್ನು ಅದರಲ್ಲಿ ಅನುರಾಗನಾಗು, ಚಿಂತೆಯಲ್ಲೇ ನೀವು ಮಗ್ನನಾಗು. ಏನು ಶಾಸ್ತ್ರ ಹೇಳಿದರೆ, ಅವನ ಗುಣಗಳು ಹೇಳಿದರೆ ಅದರಲ್ಲಿ ಮಗ್ನನಾಗಿದರೆ ಅವಾಗ ನಿನಗೆ ಯಾವ ವಿಧವಾದಂತಹ ರೀತಿಯಲ್ಲಿ ನಿನಗೆ ಭಯ ಬರುವುದಲ್ಲ. ರತೇ ಯಮಂ ಪಾಶ ವ್ರತಶ್ಚ ತದ್ಭಟಾನ್. ಯಮರ ಭಕ್ತರಾಗಲಿ ಯಮರ ಭಟರಾಗಲಿ ಯಾವ ವಿಧವಾದಂತಹ ನಿನಗೆ ಆ ಒಂದು ಭಯನೂ ಕೂಡ ನಿನಗೆ ಬರುವುದಿಲ್ಲ. ಸ್ವಪ್ನೇ ಪಶ್ಯಂತಿ ಜೀರ್ಣಕೃತ. ಸ್ವಪ್ನದಲ್ಲಿ ಯಾವ ಭಟರು ಬರೋದಿಲ್ಲ ನಿನಗೆ. ಅಷ್ಟು ರೀತಿಯಲ್ಲಿ ಪರಮಾತ್ಮನ ಧ್ಯಾನವನ್ನ ಪರಮಾತ್ಮನ ಪಾದಾರವಿಂದಗಳನ್ನು ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಮತ್ತು ಎಲ್ಲ ಭಯಗಳು ಹೊರಟು ಹೋಗಿಬಿಡುತ್ತದೆ. ಆದ್ದರಿಂದ ಎಂತಿಂತ ಪಾಪಗಳು ಮಾಡಿದ್ರು ಕೂಡ ಪರಮಾತ್ಮನಲ್ಲಿ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪ. ಏನ್ರಿ ನಾಮಸ್ಮರಣೆ ಮಾಡಿದ್ರೆ ಅಷ್ಟು ಪಾಪ ಪರಿಹಾರವಾಗತ್ತಾ? ಹೌದು ಅಂತ ಹೇಳ್ತಾರೆ. ಇದಕ್ಕೊಂದು ಇತಿಹಾಸವೇ ಇದೆ, ಹೇಳ್ತೀನಿ ಕೇಳ್ರಿ. ಅಜಾಮಿಲ ಉಪಾಖ್ಯಾನವನ್ನ ಹೇಳ್ತೀನಿ ಅಂತ ಹೇಳಿ ಅಜಾಮಿಲನ ಕಥೆಯನ್ನು ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮೊದಲನೇ ಕಥೆನೇ ಅದು. ಮೊದಲಿಗೆ ಅದನ್ನ ಬಗ್ಗೆ ಹೇಳಿ ಪ್ರಾರಂಭ. ಇತಿಹಾಸ ಪುರಾತನಂ ದೂತಾನಾಂ ವಿಷ್ಣು ಯಮಯೋ ಸಂವಾದಂ ಸಂನಿಬೋಧಮೆ ಕಾನ್ಯಕುಬ್ಜೋ ದ್ವಿಜ ಕಶ್ಚಿತ್ ದಾಸೀಪತಿ ಅಜಾಮಿಲ ಹೇಳ್ತಾರೆ. ವಿಷ್ಣು ದೂತರು ಮತ್ತು ಯಮದೂತರ ಸಂವಾದವಾಗಿದೆ ಇಲ್ಲೇ. ಅದನ್ನ ಈ ಕಾನ್ಯಕುಬ್ಜನಾಗಿರ್ತಕ್ಕಂತಹ ಅಜಾಮಿಲ ತಾನು ಅದನ್ನು ಕೇಳಿದಾಗ ಆ ಪರಮಾತ್ಮನ ನಾಮ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅಂತನ್ನೋದನ್ನ ತಾನು ತಿಳಿದುಕೊಳ್ತಾನೆ. ಆಮೇಲೆ ಅಂತಹ ಕಾನ್ಯಕುಬ್ಜನಾಗಿರ್ತಕ್ಕಂಥ ಬ್ರಾಹ್ಮಣನಾಗಿರ್ತಕ್ಕಂತಹ ಒಬ್ಬ ಅಜಾಮಿಳ, ಅವನು ತಂದೆ ತಾಯಿ ಮಹಾ ತಪಸ್ವಿಗಳು. ನೋಡ್ರಿ, ತಂದೆ ತಾಯಿಗಳ ತಪಸ್ವಿಗಳು, ಒಳ್ಳೆಯ ಸುಂದರವಾದ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಇಷ್ಟೆಲ್ಲ ಸೌಖ್ಯವಾಗಿರುವಂತಹ ಸಂದರ್ಭದಲ್ಲಿ ಒಂದು ವನಕ್ಕೆ ಹೋಗಿದ್ದಾನೆ. ಹೂವು ತೆಗೆದುಕೊಂಡು ಬರಬೇಕು, ತುಳಸಿ ತರಬೇಕಂತ ಅನ್ಕೊಂಡು ದೇವರ ಪೂಜೆಗೆ ತುಳಸಿ ಹೂವ, ಯಜ್ಞಕ್ಕೆ ಬೇಕಾದಂತಹ ಸಮಿತಿಗಳು ಬೇಕು ಅಂತ ದೃಷ್ಟಿಯಿಂದ ಹೋಗಿದ್ದಾನೆ. ಅಲ್ಲಿ ಒಬ್ಬಳು ಒಬ್ಬ ದಾಸಿ ಶೂದ್ರರ ಸ್ತ್ರೀಯನ್ನ ತಾನು ನೋಡಿದ. ಆ ಶೂದ್ರ ಸ್ತ್ರೀಯನ್ನು ನೋಡಿದಾಗ ಮೋಹಿತನಾಗಿ ಅವಳ ಜೊತೆಗೇನೆ ತಾನು ವಿಹಾರವನ್ನು ಮಾಡಿದ, ಅವಳ ಜೊತೆಗೇನೆ ತಾನು ಸಂಸಾರವನ್ನು ಮಾಡ್ತಾ ಇದ್ದಾನೆ. ನೋಡಿ, ಇಂತಹ ಬ್ರಾಹ್ಮಣ, ಇಂತಹ ಒಳ್ಳೆಯ ತಪಸ್ವಿ, ಎಲ್ಲ ಸಂಸ್ಕಾರವಂತ ತಂದೆ ತಾಯಿ ಮಹಾ ತಪಸ್ವಿಗಳು, ಏನೋ ಪ್ರಾರಬ್ಧ ಕರ್ಮವಿರುತ್ತದೆ. ಹೇಗೆ ವೆಂಕಟೇಶ್ ಮಾಧವನ ಕಥೆಯನ್ನು ಮಾಡ್ತೇವಲ್ಲ, ಮಹಾಜ್ಞಾನಿ ಅವನು. ಹಾಗಾಗಿಯೇ ಆಕಾಶರಾಜನಾದ. ಅವನ ಮಗಳೆಲ್ಲ ಲಕ್ಷ್ಮೀ ಪದ್ಮಾವತಿ, ಹಳೇನೇ ಸಾಕ್ಷಾತ್ ನಾರಾಯಣ ಶ್ರೀನಿವಾಸ. ಅಷ್ಟಿರ್ಬೇಕಾದಂತಂದ್ರೆ ಅವನ ಯೋಗ್ಯತೆ ಹೇಗಿರ್ತದೆ? ಏನಾದರೂ ಒಂದು ಜನ್ಮಾಂತರದ ಕರ್ಮ ಇರ್ತದೆ, ಪರಿಹಾರ ಜ್ಞಾನಿಗಳು ಯಾವಾಗಲೂ ಇರ್ತದೆ, ಅದನ್ನು ಪರಿಹಾರ ಮಾಡ್ಕೊಂಡು ಬಿಡ್ತಾರೆ. ಅವ್ರ ಶಕ್ತಿ ಇರ್ತದೆ, ಅವ್ರಿಗೆ ಸಾಮರ್ಥ್ಯ ಅವ್ರಿಗೆ ಇರ್ತದೆ. ಅದನ್ನು ತಗೊಂಡು ನಾವೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಗೋವಿಂದ ಆಮೇಲೆ ಇಲ್ಲಿ ಬಿಡಪ್ಪ ನರಕ ಜನಸ್ಥಳ ಆಗಿ ಹೋಗ್ಬಿಡ್ತವೆ. ಹಾಗಾಗಿ ಮಹಾಜ್ಞಾನಿಗಳು ಅವ್ರ ಶಕ್ತಿ ಸಾಮರ್ಥ್ಯ ಇರುವುದರಿಂದಾಗಿ ಅವರಿಗೆ ಅದು ಅನ್ವಯವಾಗುತ್ತೆ, ಪರಿಹಾರ ಮಾಡಿಕೊಡುತ್ತಾರೆ. ಹಾಗಾಗಿ ಇಂತಹ ದಾಸಿ ಅಜಾಮಿಲನು ತಾನು ಅವಳ ಜೊತೆ ಶೂದ್ರ ಸ್ತ್ರೀಯ ಜೊತೆಗೆ ಸಂಸಾರ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ಬಿಟ್ಟುಬಿಡ, ತಂದೆ ತಾನು ಬಿಟ್ಟ, ಹೆಂಡತಿನೂ ಬಿಟ್ಟ,
ಮಕ್ಕಳನ್ನು ಬಿಟ್ಟ ಹೆಂಗ ಮೋಹಿತನಾಗಿ ಬಿಡುತ್ತಾನೆ ನೋಡ್ರಿ ಒಂದು ಸಲ. ಯಾವ ರೀತಿಯಾಗಿ ಆ ಒಂದು ಮನಸ್ಸಿಗೆ ವಿಕಾರವು ಆದಾಗ ಎಲ್ಲವನ್ನು ಬಿಟ್ಟು ಅವಳ ಜೊತೆಗೆ ಸಂಸಾರ ಮಾಡಿಕತ್ಬಿಟ್ಟ. ಅಂತಹ ಪಾಪವನ್ನು ಕೆಲಸವನ್ನ ಮಾಡ್ತಾ ಇದ್ದಾನೆ. ಅವಳು ದುಷ್ಟ ಸ್ತ್ರೀಯವಳು, ಮದ್ಯಪಾನ ಮಾಡ್ತಾಳೆ, ಮಾಂಸ ಭಕ್ಷಣ ಮಾಡ್ತಾಳೆ, ಎಲ್ಲವನ್ನೂ ತಾನೂ ಕೂಡ ಮಾಡ್ತಾ ಇದ್ದಾನೆ. ಹಾಗಾಗಿ ಬಂದ ಕ್ಷತೈಕ ಚೌರ್ಯ ಗರ್ಹಿತ ಮೃತ್ಯಮಾಸ್ಥಿತ ಅಂತ ಹೇಳ್ತಾರೆ. ಸದಾಚಾರ ನಷ್ಟ ಸದಾಚಾರೋ ದಾಸ್ಯ ಸಂಸರ್ಗ ದೂಷಿತ. ಅವಳದಿಂದ ಎಲ್ಲವನ್ನು ಬಿಟ್ಟು ಬಿಟ್ಟಿದ್ದಾನೆ. ಆಮೇಲೆ ಚೌರಿತನ ಮಾಡುವುದು, ಕಳ್ಳತನ ಮಾಡ್ಕೊಂಡ್ಬರೋದು, ಅದರಿಂದ ಉಪಜೀವನ ಮಾಡಬೇಕು. ಆಮೇಲೆ ಯಾವ್ಯಾವ ಮೋಸದಿಂದ ವಂಚನೆ ಮಾಡುವುದು ಇತ್ಯಾದಿಗಳಿಂದ ತಾನು ಆ ಜೀವನವನ್ನು ನಡೆಸ್ತಾ ಇದ್ದಾನೆ. ಅವಳ ಜೊತೆಗೆ ನಡೆಸ್ತಾ ಅವಳಲ್ಲಿ 10 ಜನ ಮಕ್ಕಳನ್ನು ಪಡೆದ ನೋಡಿ. 10 ಜನ ಮಕ್ಕಳನ್ನ ಪಡೆದ. ಕೊನೆಯವನ ಹೆಸರೇ ನಾರಾಯಣ ಅಂತ ಕೊನೆಗಿಟ್ಟ. ಅವನಿಗೆ ನಾರಾಯಣ ಅಂತ ಇಟ್ಟ. ಮೊದಲೇ ಮೊಹಮ್ಮದ್ ಹೆಸರಲ್ಲಿ ಕೊಟ್ಟಿಲ್ಲ. ಕೊನೆಯವನೇ ನಾರಾಯಣ ಅಂತ ಇಟ್ಟಿದ್ದಾರೆ. ಆ ನಾರಾಯಣ ಅಂತ ಬಾಲೋ ನಾರಾಯಣೋ ನಾಮ್ನ ಪಿತೃಶ ದೈತಾವೃಷಂ ಸಬರ ಗದಸಸ್ಮಿನ್ ಅರ್ಭಕೆ ಕಲಭಾಷಿಣಿ. ಚಿಕ್ಕ ಮಗು ಇದ್ದ, ಬಹಳ ಕಲಭಾಷಣ ಚಂದ ನಗ್ತಿದ್ದ, ಮಾತಾಡ್ತಿದ್ದ, ಅಪ್ಪನ ಜೊತೆಗೆ ಪ್ರೀತಿಯಿಂದ ಇದ್ದ. ಹಾಗಾಗಿ ಅವನ ಮೇಲೆ ಅಭಿಮಾನ ಬಹಳ ಇತ್ತು. ಮಿಕ್ಕಿದ್ರು ದೊಡ್ಡವರಾಗಿದ್ರು, ಅಲ್ಲೇ ಕೆಲಸ ತಮ್ಮ ವೃತ್ತಿಯಲ್ಲಿ ಓದ್ತಿದ್ದು ಏನೋ ಮಾಡ್ತಾ ತಮ್ಮ ವೃತ್ತಿಯಲ್ಲಿ ಇರ್ತಿದ್ರು. ಈ ಮಗನ ಜೊತೆ ಯಾವಾಗಲೂ ಇರ್ತಿದ್ದ. ಹೀಗಾಗಿ ಅವನಿಗೆ ಎಷ್ಟು ವರ್ಷ? 88 ವರ್ಷವಾಗಿದೆ. 88 ವರ್ಷವಾಗಿದೆ. 88 ವರ್ಷವಾಗಿದೆ. ಸೈವಂ ವರ್ತಮ ಅಜ್ಞ ಮೃತ್ಯುಕಾಲ ಉಪಸ್ಥಿತೆ. ಮೃತ್ಯುಕಾಲ ಅಂತ ಬಂತು ನೋಡಿ. ಯಾವುದು ಸ್ಥಿರವಲ್ಲ. ಏನೋ ಅನ್ಕೊಂಡಿರ್ತಾರೆ, ಏನೋ ವಿಚಾರ ಮಾಡಿರ್ತಾರೆ, ಯಾರೇನೋ ಕನಸು ಕಂಡಿರ್ತಾರೆ, ಎಲ್ಲ ಕೂಡ ನಷ್ಟವಾಗಿ ಹೋಗ್ಬಿಡ್ತದೆ. ಯಾವುದು ಸ್ಥಿರವಲ್ಲ. ಹಾಗಾಗಿ ಅವನಿಗೆ ಮೃತ್ಯುಕಾಲ ಹತ್ರ ಬಂದ್ಬಿಡ್ತು. ರೋಗ ಬಂತು, ಒಂದೇನು ಮಲ್ಕೊಂಡ್ಬಿಟ್ಟಿನ ಹಾಸಿಗೆ ಮೇಲೆ. ಮಲ್ಕೊಂಡಾಗ ಅವನಿಗೆ ಹತ್ರ ಬಂದಂತಹ ಮೃತ್ಯು. ಆವಾಗ ಯಮದೂತರು ಬಂದರು. ತಮ್ಮ ಯಮದೂತರು ಬಂದಿದ್ದಾರೆ. ಆಮೇಲೆ ಮಾಡ್ತೀನಿ ಪುರಾಣಗಳು. ಯಮದೂತರು ಆ ಒಂದು ದೂತರನ್ನು ನೋಡಿದಾಗ ಗಾಬರಿ ಆಗಿದ್ದಾರೆ. ಇನ್ನೂ ಜೀವ ಹೋಗಿಲ್ಲ. ಯಮದೂತರು ನೋಡಿದ ಕೂಡಲೇ ಗಾಬರಿ ಆಗ್ಬಿಟ್ಟ. ನಾರಾಯಣ ಅಂತ ಜೋರಾಗಿ ಗೊತ್ತಿದೆ ನೋಡ್ರಿ. ಕೂಗಿದ, ಜೋರಾಗಿ ಕೂಗಿದ. ನಾರಾಯಣ ಅಂತ ಕೂಗಿದಾಗ ಅವನಿಗೆ ಆ ನಾರಾಯಣ ಅಂತ ಹೆಸರು ಭಕ್ತಿಯಿಂದಾಗಿ ಆ 4 ಅಕ್ಷರದ ನಾರಾಯಣ ಪರಮಾತ್ಮನನ್ನೇ ಅವನನ್ನ ನೋಡಿದ ನೋಡಿ. ಅವನನ್ನೇ ಕೂಗಿದ. ಮಗನ ಉದ್ದೇಶನ ಇಟ್ಟುಕೊಂಡು ಜೋರಾಗಿ ಕೂಗಿದಾಗ ಅವಾಗ ಯಾರು ಬಂದ್ರು? ವಿಷ್ಣು ದೂತರು ಬಂದೇ ಬಿಟ್ರು ತಕ್ಷಣದಲ್ಲಿ. ವಿಷ್ಣು ದೂತರು ಬಂದ ಕೂಡಲೇ ಅಲ್ಲೇ ಅವರ ಬಂದಾಗ ಪ್ರತಿಷೇಧ್ಯ ಕೇವಲಂ ಪ್ರತಿಷೇಧಾರೋ ಧರ್ಮರಾಜಸ್ಯ ಶಾಸನ. ನಾವು ಅಲ್ಲೇ ಯಮದೂತರಲ್ಲಿ ಬಂದಿದ್ದಾರೆ, ಸೆಳೆದುಕೊಂಡು ಹೋಗ್ಬೇಕಂತ ಹೇಳಿ ಜೀವನನ್ನ. ಇತ್ತ ಕಡೆ ವಿಷ್ಣುದೂತರು ಬಂದ್ಬಿಟ್ಟಿದ್ದಾರೆ. ಅವು ವಿಷ್ಣುದೂತರು ನೀವ್ಯಾರು ಅಂತ ಚತುರ್ಭುಜರಾಗಿದ್ದಾರೆ, ಶಂಕರ್ಷ ಹಿಡ್ಕೊಂಡಿದ್ದಾರೆ, ಒಳ್ಳೆ ತೇಜಪುಂಜರಾಗಿದ್ದಾರೆ. ಹಾಗಾಗಿ ಹಳೆ ತೇಜ ಒಳ್ಳೆ ಇಂಥವ್ರನ್ನ ನೋಡಿದಾಗ ಅವರು ಗಾಬರಿ ಆಯ್ತು. ಯಮದೂತರು ಕೂಡ ನೀವ್ಯಾರು ಅಂತಾರೆ. ನಾವು ವಿಷ್ಣುದೂತರು ಅಂತ ಹೇಳ್ತಾರೆ. ನೀವ್ಯಾರು? ನಾ ಯಮದೂತರು ಬಂದಿದ್ವಿ, ಇವ್ರನ್ನ ಕರೆದುಕೊಂಡು ಹೋಗಲಿಕ್ಕೆ ಬಂದೀವಿ, ಮಹಾಪಾಪಿಷ್ಠನಿದ್ದಾನೆ. ಹಾಗೆ ಹೀಗೆ ವಿಷ್ಣುದೂತರು ಹೇಳ್ತಾರೆ. ಯೂಯಂ ಧರ್ಮರಾಜಸ್ಯ ಯದಿ ನಿರ್ದೇಶ ಕಾರಣ. ನೀವೆಲ್ಲ ಯಮಧರ್ಮರಾಜನ ನಿರ್ದೇಶಕರ ತಾನೆ, ಅವ ಹೇಳದಂತೆ ನೀವು ಮಾಡಬೇಕು. ಹಾಗಾಗಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನೀವು ತಿಳಿದುಕೊಂಡಿದ್ದೀರಾ ಅಂತ ಹೇಳಿದ್ರಂತೆ. ಹೌದು, ಧರ್ಮಾಧರ್ಮ ತಿಳಿದುಕೊಂಡೇ ನಾವು ಬಂದಿದ್ದೀವಿ. ಇಲ್ಲೇ ಇವು ಅಧರ್ಮವನ್ನು ಮಾಡಿದ್ದಾನೆ ಅಂತ ಅನ್ನೋದಷ್ಟು ಇಂತಹ ಪಾಪ ಕಾರ್ಯವನ್ನು ಮಾಡಿದ್ದಕ್ಕಾಗಿಯೇ ಇವನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೀವಿ ನಾವು. ಇದ ಪ್ರಣಯಿತೋ ಧರ್ಮೋ ಅದರ ಮತ್ತದ್ ವಿಪರ್ಯಯ. ವೇದವು ಹೇಳಿರ್ತದೆ, ಧರ್ಮಶಾಸ್ತ್ರವು ಹೇಳಿರ್ತದೆ. ಅದು ಹೇಳಿದಾಗ ಅದ್ರ ಪ್ರಕಾರ ನಡೆದುಕೊಳ್ಳಬೇಕಾದದ್ದು ಧರ್ಮ. ಹಾಗೆ ಹಿಡಿದುಕೊಳ್ಳದೆ ಇರ್ತಕ್ಕಂತಹ ಇವರನ್ನ ಬಿಟ್ಟು ಅಧರ್ಮವೇನ ಮಾಡಿ ವಿರುದ್ಧವಾದಂತಹ ಅಧರ್ಮವೇನ ಮಾಡಿರ್ತಾರಲ್ಲ, ಅವರನ್ನ ಕರೆದುಕೊಂಡು ಹೋಗ್ತಿ. ಯಮದೇವರಿಂದ ಅಲ್ಲಿ ನಾವು ಅವನಿಗೆ ಶಾಸನವನ್ನು ಕೊಟ್ಟು ಶುದ್ಧರನ್ನಾಗಿ ಮಾಡಿ ಮತ್ತೆ ಕಳಿಸ್ತೀವಿ ನಾವಿಲ್ಲೇ. ಹಾಗಾಗಿ ಇವನನ್ನು ನಾವು ಕರೆದುಕೊಂಡು ಹೋಗ್ತಿದ್ದೇವೆ. ಗಂಕೋ ಕಾಲೋ ಧರ್ಮ ಐತಿ ಏತೋದಯಸ್ಯ ಸಾಕ್ಷಿಣ. ಇದೆಲ್ಲ ಸೂರ್ಯ, ಅಗ್ನಿ, ಮರುತು ಇವೆಲ್ಲ ಕೂಡ ಸಾಕ್ಷಿಗಳಿದ್ದೀರಿ. ಮಾಡತಕ್ಕಂಥ ಪಾಪಕ್ಕೆ ಅವರೇ ಸಾಕ್ಷಿ ಇದ್ದಾರೆ, ನಾವೇ ಹೇಳಬೇಕಾಗಿಲ್ಲ. ಹಾಗೆ ಹೇಳಿ ಇವರಿಬ್ಬರು ಕೂಡ ಸಂವಾದವಾಗ್ತಾ ಇದೆ. ಸಂವಾದವಾಗ್ತಾ ಇರುವಾಗ ಅವಾಗ ಹೇಳ್ತಾರೆ, ಆಸೀತ್ಸ ಏವ ನಾಚರಾತ್ ಪ್ರಸಂಗ ಅಯಂ ಹಿ ಶ್ರುತ ಸಂಪನ್ನ ಶೀಲವೃತ್ತ ಗುಣಾಲಯ. ಆಮೇಲೆ ಇವರು ಹೇಳ್ತಾರೆ, ಇವನು ಎಂತಹ ಬ್ರಾಹ್ಮಣನಾಗಿದ್ದ ಅಂತ ಅನ್ನೋದಕ್ಕೆ ಒಂದು ವರ್ಣನೆ ಮಾಡಿ ಶುರು ಮಾಡ್ತಾರೆ. ಅಜಾಮೇಲ ಇವನು ಅಯಂ ಹಿ ಶ್ರುತ ಸಂಪನ್ನ ಶೀಲವೃತ್ತ ಗುಣಾಲಯ. ಈ ಅಜಾಮೇಲ ಶ್ರುತ ಸಂಪನ್ನ, ನೋಡಿ ಶಾಸ್ತ್ರಾರ್ಥವನ್ನು ಜ್ಞಾನವನ್ನು ಪಡೆದವನು,
ತಂದೆ ತಾಯಿ ತಪಸ್ವಿಗಳು, ಜ್ಞಾನಿಗಳು. ಇವನು ಕೂಡ ಅಂತಹ ಒಳ್ಳೆಯ ಸಂಪನ್ನನಾಗಿದ್ದಾನೆ, ಶಾಸ್ತ್ರವನ್ನು ಓದಿದ್ದಾನೆ, ಶೀಲಾದಿ ಗುಣಗಳವನಲ್ಲಿ ಇವೆ. ಧೃತವೃತಃ, ಒಳ್ಳೆಯ ವೃತಗಳನ್ನು ಮಾಡ್ತಾ ಇರ್ತಕ್ಕಂಥ ಮಹಾ ಕಠಿಣವಾದಂತಹ ವೃತಗಳನ್ನ ಆಚರಣೆ ಮಾಡಿದಂಥವನು ನೀನು. ಮೃದುದಾಂತಹ ಸತ್ಯವಾನ್, ಮಂತ್ರ ಶುಚಿ, ಸತ್ಯವಂತನಾಗಿರ್ತಕ್ಕಂಥವನು, ಒಳ್ಳೆಯ ಮಂತ್ರಗಳನ್ನ ತಪಸ್ಸಿನಿಂದ ಸಿದ್ಧಿ ಪಡೆದಕ್ಕಂಥವನು. ಶುಚಿ, ಶುದ್ಧನಾಗಿದ್ದಾನೆ. ಗುರು ಅಗ್ನಿ ಅತಿಥಿ ವೃದ್ಧಾನಾಂ, ಗುರುಗಳನ್ನ ಸೇವೆಯನ್ನ ಮಾಡ್ತಾನೆ. ಅಗ್ನಿಯಲ್ಲಿ ಆಹುತಿಯನ್ನು ಹಾಕಿ ದೇವತೆಗಳನ್ನ ಪ್ರೀತಿಯನ್ನ ಮಾಡಿಸ್ತಾನೆ. ಅತಿಥಿಗಳ ಸೇವೆಯನ್ನ ಮಾಡ್ತಾನೆ. ದೊಡ್ಡವೆಲ್ಲ ಮಹತ್ವದವೆಲ್ಲ ಗೃಹಸ್ಥ ಧರ್ಮಗಳಲ್ಲಿ ಮಹಾಪಾಲನೆ ಮಾಡ್ತಕ್ಕಂಥವೆಲ್ಲ ಇವು. ಗುರು ಅಗ್ನಿ ಅತಿಥಿ ವೃದ್ಧಾನಾಂ ಸೇವಾ, ವೃದ್ಧರ ಸೇವೆಯನ್ನು ಮಾಡೋದು ಬಹಳ ಇದು. ವೃದ್ಧರ ಸೇವೆ, ವೃದ್ಧಾನಾಂ ಶುಶ್ರೂಷು ಅಂತ ಹೇಳ್ತಾರೆ. ವೃದ್ಧರ ವಯೋವೃದ್ಧರಾಗಿರ್ತಾರೆ, ಯಾರೇ ಆಗಲಿ, ತಮ್ಮ ಹಿರಿಯ ತಂದೆ ತಾಯಿಗಳಾಗಲಿ, ಅಜ್ಜ ಆಗಲಿ, ಬೇರೆಯವರಾಗಲಿ, ಹಿರಿಯರ ಸೇವೆಯನ್ನ ಮಾಡುವುದು ಕೂಡ ವೃದ್ಧಾನ ಬಹಳವಾದಂತಹ ಪುಣ್ಯಕರವಾದದ್ದು. ಈ ಮಾತನ್ನ ವೃದ್ಧಾನಾಂ ಅಂತ ಸೇವಾ ಅನ್ನೋ ಒಂದು ಶ್ಲೋಕ ನೆನಪಾಯ್ತು ನನಗೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ತಸ್ಯಾಂ ಚತ್ವಾರಿ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಇದಕ್ಕೆ ಸಾಕ್ಷಿ ಮಾರ್ಕಂಡೇಯರು. ಮಾರ್ಕಂಡೇಯರ ಒಂದೆರಡು ನಿಮಿಷ ಸ್ಮರಣೆಯನ್ನ ಮಾಡಿ ಮುಂದೆ ಹೋಗ್ತೀನಿ ನಾನು. ಮಾರ್ಕಂಡೇಯರಿಗೆ ಮೃಕಂಡ ಋಷಿಗಳ ಮಗ ಮಾರ್ಕಂಡೇಯರು ಅಂದ್ರೆ ಇಲ್ಲಿ ಬಂದಿದ್ದು ಅಭಿವಾದನ ಅವರು ಮಾಡಿದ್ದು. ಈ ವೃದ್ಧೋಪಸೇವನ ಎರಡು ಶಬ್ದಗಳಿಲ್ಲ. ವೃದ್ಧೋಪಸೇವನ ಮಾಡ್ತಾ ಇದ್ರು, ಅಭಿವಾದನ ಎರಡೂ ಕೂಡ ಇದು ಚತ್ವಾರಿ ಸಸ್ಯವರ್ಥಂತೆ ಆಯುರ್ವಿದ್ಯಾ ಯಶೋಬಲಂ ಅಂತ ಅದಿಂದ. ಹಾಗಾಗಿ ಮೃಕಂಡ ಋಷಿಗಳಿಗೆ ಮಗ ಚಿಕ್ಕವನಿದ್ದಾಗ ಬಂದು ಜ್ಞಾನಿಗಳು ಒಬ್ರು ಬಂದು ಜ್ಯೋತಿಷ್ಯಜ್ಞ ನೋಡಿ ಹೇಳಿದ್ರು, ಇವ್ ನೀನು 6 ತಿಂಗಳಾಗ ಸಾಯ್ತಾನೆ, ಇವನ ಆಯುಷ್ ಅಷ್ಟೇ ಇರೋದು ಅಂತ ಹೇಳ್ಬಿಟ್ರು. ಅಷ್ಟೇ 6 ತಿಂಗಳದೇನು ಮುಗಿದತ್ತು. ಏನಾದ್ರು ಉಪಾಯ ಇದ್ರೆ ಹುಡ್ಕೊ ಅಂತ ಹೇಳಿದ್ರು, ಅದು ಕೂಡ ಹೇಳಿದ್ರು. ಉಪಾಯ ಇದ್ರೆ ಮಾಡ್ಕೊಂತ ಹೇಳಿದ್ರು. ಅಲ್ಲ ಇವನಂತ ಏನ್ ಮಾಡಬೇಕು? ಅವಾಗ ಯಾರ್ಯಾರು ಜ್ಞಾನಿಗಳು ಬರ್ತಾರೆ ಅವರಿಗೆಲ್ಲ ನಮಸ್ಕಾರ ಮಾಡಿಸ್ತಾರೆ. ಯಾರ್ಯಾರು ಜ್ಞಾನಿಗಳು ಬರ್ತಾರ ಮನೆಗೆಲ್ಲರೂ ಅಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡೋದು. ಆಯುಷ್ಮಾನ್ ಭವ, ಚಿರಂಜೀವಿ ಭವ, ಆಯುಷ್ ಅಂತಿದ್ರು. ದೊಡ್ಡವರೆಲ್ಲ ಆಶೀರ್ವಾದ ಮಾಡ್ಬೇಕಲ್ಲ, ಚಿಕ್ಕವರು ಆಶೀರ್ವಾದ ಮಾಡೋರು. ಹೀಗೆ ಆಗ್ತಾ ಇರುವಾಗ ಅಲ್ಲೇ ಇವರು ಬಂದರು. ಯಾರು? ಋಷಿಗಳು, ಸಪ್ತ ಋಷಿಗಳು ಬಂದರು. ಋಷಿಗಳು ಬಂದಾಗ ವಶಿಷ್ಠ ಋಷಿಗಳು ಕೂಡ ಅಲ್ಲೇ ಇದ್ದಾರೆ. ಅವಾಗ ಎಲ್ಲರೂ ಇದ್ದಾರೆ. ಎಲ್ಲರೂ ನಮಸ್ಕಾರ, ಮಗು ನಮಸ್ಕಾರ ಮಾಡಿದ್ರೆ ಚಿರಂಜೀವಿ ಭವ ಅಂತ ಅಂದ್ಬಿಟ್ರಂತೆ. ಚಿರಂಜೀವಿ ಅಂದ ತಕ್ಷಣ ವಶಿಷ್ಠ ಋಷಿಗಳು ಜ್ಞಾನ ನೋಡಿದ್ರು, ಇವನಿಗೆ ಆಯುಷ್ಯನೇ ಇನ್ನ ಸ್ವಲ್ಪ ದಿವಸ, 8 ದಿವಸ ಹೋಗ್ಬಿಡ್ತಾನೆ. ನನ್ನ ಮಾತು ಸತ್ಯವಾಗಬೇಕು. ಹಾಗಾಗಿ ಇದನ್ನ ಏನು ಮಾಡಬೇಕು? ಬ್ರಹ್ಮದೇವರು ಅಂತ ಕರ್ಕೊಂಡು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಚಿರಂಜೀವಿ ಅಂತ ಹೋಗ್ಬಿಟ್ರು. ಹಾಗಾಗಿ ಆ ಒಂದು ಇದರಿಂದ ನೀನು ಜಯವನ್ನ ಸಾಧಿಸಿ ಅಂದ್ರೆ ನಿನ್ನ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡುವಂತಹ ಗುಣ ಏನದಲ್ಲ, ಅದರಿಂದ ನೀನು ಆಯುಷ್ಯವನ್ನ ವೃದ್ಧಿ ಮಾಡೋದಲ್ಲ, ಚಿರಂಜೀವಿತ್ವವನ್ನು ನೀವು ಹೊಂದಿದಿ. ಯಾಕಪ್ಪ ಅಂತಂದ್ರೆ ಅಭಿವಾದನಶೀಲಸ್ಯ, ಅಭಿವಾದ ನಮಸ್ಕಾರ ಮಾಡೋದು ಅಂತ ಹೇಳ್ತಾರೆ. ನಮಸ್ಕಾರ ಸುಮ್ಮನೆ ನಮಸ್ಕಾರದಲ್ಲಿ ಇಷ್ಟೆಲ್ಲವೂ ನಮ್ಮಲ್ಲಿ ವೃದ್ಧಿ, ಆಯುರ್ವಿದ್ಯಾ ಯಶೋಬಲಂ. ಮಕ್ಕಳಿಗೆ ಅದೇ ನಮಸ್ಕಾರ ಮಾಡಿ, ದೊಡ್ಡವರು ಬಂದು ನಮಸ್ಕಾರ ಮಾಡೋದು ಹೇಳ್ತಿರ್ತಾರೆ. ಆಯುಷ್ ವೃದ್ಧಿ ಆಗತ್ತೆ, ಯಶಸ್ಸು ಬರುತ್ತೆ, ವಿದ್ಯಾ ಬರುತ್ತೆ, ಬಲ ಬರುತ್ತೆ. ಇವೆಲ್ಲವೂ ಬರುವ ಸಲುವಾಗಿ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಜೊತೆಗೆ ವೃದ್ಧರ ಸೇವಾ, ವೃದ್ಧೋಪಸೇವಿನ. ಆದ ಕಾರಣ ಇವರು ಕೂಡ ಅನೇಕ ವೃದ್ಧರ ಸೇವೆಯನ್ನು ಮಾಡ್ತಾ ಇದ್ರು. ಇಂತಹ ಇಷ್ಟೆಲ್ಲ ಗುಣಗಳು ಮಾಡ್ಲಿಕ್ಕೆ ಆಗತ್ತೆ. ಇವೆಲ್ಲ ಅವ್ರ ಹಿನ್ನೆಲೆ ನೋಡಬೇಕು. ಅವ್ರು ಎಂಥವ್ರಿದ್ದಾರೆ, ಹೇಗಿದ್ರು ಅಂತ ಅನ್ನೋದನ್ನ. ಹೀಗಾಗಿ ಸರ್ವಭೂತ ಸುಹೃತ್ಸಾಧು, ಸರ್ವಭೂತ ಎಲ್ಲರಲ್ಲಿಯೂ ಕೂಡ ಒಳ್ಳೆಯ ಅನುಕಂಪವನ್ನು ತೋರಿಸುವುದು, ಎಲ್ಲ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಕೂಡ ಅನುಕಂಪವನ್ನು ತೋರಿಸುವುದು, ದಯಾವನ್ನು ಮಾಡುವುದು, ಇಂತಹ ಗುಣವನ್ನ ಉಳ್ಳವರಾಗಿರ್ತಕ್ಕಂಥವರು. ಸಾಧು, ಮಿತವಾಗ್ ಅನಸೂಯಕ, ಮಿತವಾಗ್ ಎಷ್ಟು ಬೇಕು ಅಷ್ಟೇ ಮಾತಾಡೋದಕ್ಕೆ. ಅನಾವಶ್ಯಕ ಮಾತಾಡಿದ್ರೆ ಆ ಮಾತುಗಳಲ್ಲಿ ಕೂಡ ಭಗವಂತನದಿರಬೇಕು ಹೊರತಾಗಿ ಬೇರೆ ಬೇರೆ ವಿಷಯದಲ್ಲಿ ಮಾತು ಹೋಗಬಾರದು. ವೇಸ್ಟ್ ಮಾತುಗಳೆಲ್ಲ ನಿಮ್ ವೇಸ್ಟ್ ಎನರ್ಜಿ ವೇಸ್ಟ್ ಅಂತೇಳಿ ಬೇರೆ ಯಾಕೆ ಸುಮ್ಮನೆ ಖರ್ಚು ಮಾಡ್ತೀರಿ? ಎನರ್ಜಿಯಲ್ಲೇ ವೇಸ್ಟ್ ಮಾಡಲ್ವಾ ಅಲ್ಲೇ? ಹಾಗಾಗಿ ನಮ್ಮ ಮಾತುಗಳು, ನಮ್ಮ ಇದು ಕೂಡ ಭಗವಂತನ ನಾಮಸ್ಮರಣೆಯಲ್ಲಿ ಇರಬೇಕು, ಭಗವಂತನ ಕೀರ್ತನೆಯಲ್ಲಿ ಇರಬೇಕು, ಭಗವಂತನ ದೇವರ ನಾಮವನ್ನು ಹೇಳ್ತಾ ಇರಬೇಕು. ಅಂದಾಗ ಅದು ಸಾರ್ಥಕವಾಗತ್ತೆ ಮಾತನಾಡಿದ್ದು. ಇಲ್ಲಾದ್ರೆ ಮಿತವಾಕ್, ಸ್ವಲ್ಪ ಇರಬೇಕು, ಎಷ್ಟು ಬೇಕು ಅಷ್ಟನ್ನೇ ಮಾತಾಡಬೇಕು. ಹೊರಗಡೆ ಅನಾವಶ್ಯಕ ಮಾತಾಡಬಾರದು ಅನ್ನೋದೃಷ್ಟಿಯಲ್ಲಿ ಹೇಳ್ತಾರೆ. ಇಂಥವರು ಒಂದು ಏಕ ಅಸೋವನಂ ಯಾತಃ ಪಿತೃ ಸಂದೇಹ, ಅಂದ್ರೆ ಹಿನ್ನೆಲೆ ಇರ್ಲಾರದೆ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಲ್ಲ. ಅಜಾಮಿಲ್ ಅಂದ್ರೆ ಯಾರು? ಏನೋ ಉದಾಸಿಯನ್ನು ಹಿಡ್ಕೊಂಡು ಅವ್ರ ಹಿಂದಿಂದ ಹುಡುಗಿ ಹೆಣ್ಮನಿಂದ ಹೋದ, ಅವನೆಲ್ಲ ನಷ್ಟನಾದ, ದುಷ್ಟನಿದ್ದ, ಹಾಗಿದ್ದ, ಈ ಪಾಪವನ್ನು ಮಾಡಿದ್ದ, ಅದೇನು ನಾರಾಯಣ ಮಾಡಿದಲ್ಲ. ಇಂತಹ ಜ್ಞಾನಿಯಾಗಿದ್ದು ಇಷ್ಟೆಲ್ಲ ಅವನಲ್ಲಿ ಹಿನ್ನೆಲೆ ಇದೆ ಅವನಲ್ಲಿ ಅಂತನ್ನೋದನ್ನ ಹೇಳ್ತಾ ಇದ್ದಾನೆ.
ಹಾಗಾಗಿ ಕದಾ ಸೋನಂ ಯಾತ ಬಿರ್ ಸಂದೇಶ ಕರ್ತಂದು ತನ್ನ ತಂದೆ ಹೇಳಿ ಓದ್ಕೊಂಡು ಬಾ ಅಂತೇಳಿ ಅಲ್ಲಿ ಹೋದಾಗ ಕಾಮಿನಂ ಶೂದ್ರಂ ಸಹಬಾಜಿ ಶೂಜಿಶ್ ಅವಳ ಜೊತೆಗೆ ತಾನು ಇದರ ಜೊತೆ ಸಂಸಾರವನ್ನು ಮಾಡಿದ. ಹಾಗಾಗಿ ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ತಾನು ಕೂಡ ಕೊನೆಯ ಕಾಲದಲ್ಲಿ ಈ ರೀತಿಯಾದಂತಹ ಮಾಡಿದ್ದಕ್ಕಾಗಿ ಅವನು ಪಾಪವನ್ನು ಜಾಸ್ತಿ ಮಾಡಿದ್ದಾನೆ. ಅವನು ಪಾಪವನ್ನು ಜಾಸ್ತಿ ಮಾಡಿದ್ದಕ್ಕಾಗಿ ಅವನಿಗೆ ನಾವು ಶಿಕ್ಷೆಯನ್ನು ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ಶಿಕ್ಷೆ ಕೊಡೋದಕ್ಕೋಸ್ಕರವಾಗಿ ನಾವೇನು ಮಾಡ್ಬೇಕು, ಅವನನ್ನ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಕರೆದುಕೊಂಡು ಹೋಗಿ ಅವನ ಶಿಕ್ಷೆಯನ್ನು ಕೊಡಿಸಿ ಅವನಿಗೆ ತದಯನಂ ದಂಡಪಾಣೇ ಸಕಾಶಂ ಕೃತ ಕಿಲ್ಬಿಷಾಂ ನಿಶ್ಶಾಂ ಅಕೃತ ನಿವೇಶಂ ಯತ್ರ ದಂಡೇನ ಶುದ್ಧತಿ. ಅದರಿಂದಾಗಿ ಅವನಿಗೆ ದಂಡವನ್ನು ಕೊಟ್ಟು ಶುದ್ಧರನ್ನಾಗಿ ಮಾಡಿ ಮತ್ತೆ ಕಳಿಸಿಬಿಡ್ತೀವಿ ಅವನನ್ನ ಅಂತ ಹೇಳಿದರು. ಆವಾಗ ಕಾಲ ಇದೆ ಮಾಡತಕ್ಕಂತಹ ಎಲ್ಲವೂ ಪರಿಹಾರ ಮಾಡಬೇಕಂದ್ರೆ ದಂಡೇನ ಶುದ್ಧತಿ, ದಂಡದಿಂದಲೇ ಶುದ್ಧವಾಗಬೇಕು ಅವನಿಗೆ. ಹಾಗಾಗಿ ಹೀಗಿದೆ ನೀವು ಅನ್ಕೊಂಡಾಗಿಲ್ಲ. ಇಬ್ಬರು ಪರಸ್ಪರವಾದಂತಹ ವಿಚಾರಗಳನ್ನು ಹೇಳಿದರೂ ಕೂಡ ಅವಾಗ ಯಮದೂತರು ಹೇಳ್ತಾರೆ, ಇವು ನಾವು ಕೊಡ್ಲಿಕ್ಕೆ ಬೇಕು, ಶಿಕ್ಷೆಯನ್ನು ಕೊಡ್ಲಿಕ್ಕೆ ಬೇಕು. ನಾವು ಶಿಕ್ಷೆಯನ್ನು ಕೊಟ್ಟು ಪರಿಹಾರವನ್ನ ನಾವು ಮಾಡಿ ಆಮೇಲೆ ಇವನಿಗೆ ಕಳಿಸ್ತೀವಿ. ಏವಂ ತೇ ಭವದೂತಃ ಯಮದೂತಾಭಿಭಾಷಿತಂ ಉಪಧಾರ್ಯಾಯ ತಾನ್ ರಾಜಂ ಪ್ರತ್ಯಾಹುರ್ ಯಮಕೋವಿದಿಃ ನಯಕೋವಿದಾಃ. ಇಷ್ಟೆಲ್ಲ ವಿಷಯವನ್ನು ಇವ್ರ ಬಗ್ಗೆ ಹೇಳಿದ ಮೇಲೆ ಇನ್ನು ವಿಷ್ಣುದೂತರು ಹೇಳ್ತಾರೆ, ಹಾಗಾದ್ರೆ ಅವನು ಪಾಪವನ್ನು ಮಾಡಿದ್ದಾನೆ, ಹಾಗಾಗಿ ನೀವು ಅವನಿಗೆ ದಂಡವನ್ನು ಕೊಡ್ತೀರಿ ಅಂತ ನೀವು ಹೇಳ್ತಾ ಇದ್ದಿರಲ್ಲ, ಆ ಪಾಪಕ್ಕೆ ಅವನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅಹೋ ಕಷ್ಟಂ ಧರ್ಮದ್ರಾಶ ಧರ್ಮ ಪ್ರಶೋಭವಂ ಯತ್ರ ದಂಡೇಶು ಪಾಪೇಶು ದಂಡೋ ಯರ್ಧೇ ಯಥಾ ಪ್ರಜಾನಂ ಪಿತರೋ ಯೇ ಚ ಶಾಸ್ತಾರ ಸಾಧವ ಸಮಃ ಯದಿ ಸ್ಯಾತ್ ತೇಷು ವೈಷಮ್ಯಂ ಕಮ್ಯಾಂತಿ ಶರಣಂ ಪ್ರಜಾಃ ಯದ್ ಆಚರತಿ ಶ್ರೇಯಾದಸ್ತದೇಹಿತೆ ಸಯತ್ ಪ್ರಮಾಣಂ ಕೃತ್ಯ ಲೋಕಸ್ತದನ ವರ್ತತೆ. ಅದರಿಂದಾಗಿ ಪ್ರಜಾನಂ ಪಿತರೋ ಯೇ ಚ ಶಾಸ್ತಾರ ಸಾಧವ ಸಮಃ, ತಂದೆ ಶಿಕ್ಷೆಯನ್ನು ಮಕ್ಕಳಿಗೆ ಶಿಕ್ಷೆಯನ್ನು ಕೊಟ್ಟು ಶುದ್ಧರನ್ನ ಮಾಡ್ತಾರೆ. ಹಾಗೆ ಅವನು ಪಾಪವನ್ನು ಮಾಡಿದ್ದಾನೆ, ಶುದ್ಧರನ್ನಾಗಿ ಮಾಡಿಬಿಡ್ತೀವಿ ನಾವು, ಆಮೇಲೆ ಕೊಡ್ತೀವಿ ಅಂತ ಹೇಳ್ತೀರಿ. ಖರೆ ನಿಜ. ಆದರೆ ಅಯಂ ಹಿ ಕೃತ ನಿರ್ವೇಶ ಜನ್ಮ ಕೋಟ್ಯಂ ಸಹಾಮಪಿ ಯದ್ ವ್ಯಜಹಾರ ವಿವೇಶೋ ನಾಮ ಸುಸ್ತಯನಂ ಹರೇಹೇ. ಇವನು ಮಾಡಿದಂತಹ ಪ್ರಾಯಶ್ಚಿತ್ತ ಏನ್ ಅಂದುಕೊಂಡಿರಂತಂದ್ರೆ, ಈ ಜನ್ಮದ ಒಂದೇ ಅಲ್ಲ ಪಾಪ ಮಾಡಿದ್ದವನು, ಕೋಟಿ ಜನ್ಮದ ಪಾಪವನ್ನೂ ಕೂಡ ಇವನು ಪರಿಹಾರ ಮಾಡಿಕೊಂಡಿದ್ದಾನೆ. ಇವನು ಹೇಗೆ ಹೇಳ್ತೀರಿ? ಸ್ವಸ್ತಯನಂ ಹರೇಹೇ. ಏನಪ್ಪಾ ಅಂತಂದ್ರೆ ಹೇಳ್ತಾರೆ, ಏತೇನೈವ ಅಗೌನಾಸ್ಯ ಕೃತಂ ಸ್ಯಾತ್ ಅಗನಿಷ್ಕೃತಂ ಯದಾ ನಾರಾಯಣ ರೀತಿ ಜಗಾದ ಚತುರಕ್ಷರಂ. ಏನನ್ನು ಹೇಳಿದರೆ ಇವಾಗ, ಯಾವ ಕೊನೆಯ ಸಮಯದಲ್ಲಿ ಅವನು ನಾರಾಯಣ ಅಂತ ಅನ್ನೋದನ್ನ ಸ್ಮರಣೆಯನ್ನು ಮಾಡಿದಾನಲ್ಲ, ಆ ನಾರಾಯಣ ಅಂತ ಅನ್ನೋದನ್ನ ಸ್ಮರಣೆ ಮಾಡಿದ್ದೇ ಪ್ರಾಯಶ್ಚಿತ್ತ. ಇನ್ನೇನು ಪ್ರಾಯಶ್ಚಿತ್ತ ಬೇಕಾಗಿಲ್ಲ ಅಂತ ಹೇಳಿ ಇಂಥ ದೊಡ್ಡದು ನೋಡ್ರಿ. ಇಷ್ಟೆಲ್ಲ ತಾನು ಪಾಪವನ್ನು ಮಾಡಿದ್ದನ್ನ ಕೊನೆಗೆ ತಾನು ಪರಮಾತ್ಮನನ್ನ ಸ್ಮರಣೆಯನ್ನ ಮಾಡಿದ. ಆ ಪರಮಾತ್ಮನನ್ನ ಸ್ಮರಣೆ ಮಾಡಿದ್ದಕ್ಕಾಗಿ ಅದು ಅನುಸಂಧಾನ ಪೂರ್ವಕವಾಗಿ ನಾರಾಯಣ ಶಬ್ದಾರ್ಥಕ್ಕೆ ವ್ಯಾಖ್ಯಾನಗಳಿವೆ. ಹಾಗಾಗಿ ಎಷ್ಟು ಅದಕ್ಕೆ ಒಂದೊಂದು ಶಬ್ದಕ್ಕೆ ಹೇಗೆ ಅರ್ಥವಿದೆ ಅಂತನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ನಾರಾಯಣ ಎನ್ನುವ ಶಬ್ದವನ್ನ ಉಚ್ಚಾರವನ್ನ ಮಾಡಿದರೆ ಪರಮಾತ್ಮನನ್ನ ಧ್ಯಾನವನ್ನ ಮಾಡಿದಾನೆ, ಭಕ್ತಿಯಿಂದ ತಾನು ತಲ್ಲೀನಾಗಿದ್ದಾನೆ ಪರಮಾತ್ಮನಲ್ಲಿ. ಅದೆಲ್ಲವೂ ಜ್ಞಾಪಕವಾಗಿದೆ, ಎಲ್ಲರೂ ಶಾಸ್ತ್ರಾಧ್ಯಯನ ಮಾಡಿದವನು, ಎಲ್ಲವೂ ಸ್ಮರಣೀಯವಾಗಿದೆ ಅವನಿಗೆ, ಎಲ್ಲ ಶಾಸ್ತ್ರದ ಸ್ಮರಣೀಯವಾಗಿದೆ ಅವನಿಗೆ. ಅದೆಲ್ಲವನ್ನು ತಿಳಿದುಕೊಂಡಾಗ ತಕ್ಷಣದಲ್ಲೇ ತನ್ನ ಪಾಪವು ಅಲ್ಲೇ ಭಸ್ಮವಾಯಿತು ನೋಡಿ. ಇನ್ನೇನು ಅವನ ಮೇಲೆ ಬೇರೆ ರೀತಿಯಿಂದ ಅವನು ಹೋಗಿ ಪರಿಹಾರ ಮಾಡಿಕೊಳ್ಳೋದಲ್ಲ, ಅಲ್ಲೇ ತಾನು ಪರಿಹಾರ ಮಾಡಿಕೊಳ್ತಾ ಇದ್ದಾನೆ. ಎಷ್ಟು ನಾರಾಯಣನ ನಾಮಸ್ಮರಣದಲ್ಲಿ ಎಷ್ಟು ಶಕ್ತಿ ಇದೆ. ಕಲವು ಸತ್ ಹರಿಕೀರ್ತನಂ ಅಂತ ಹೇಳ್ತಾರೆ. ಭಾಗವತ ಕೊನೆಯೇ ಬರ್ತದೆ. ಪ್ರಾಯಶ್ಚಿತ್ತ ಯಾವ ಕಲಿಯುವುದರಲ್ಲಿ ಹರಿಕೀರ್ತನ, ಪರಮಾತ್ಮ ನಾಮಸ್ಮರಣೆ, ಕೀರ್ತನೆ, ಭಜನೆ ಮಾಡುವುದರಿಂದಾಗಿ ಎಲ್ಲ ಪಾಪಗಳು ಪರಿಹಾರವಾಗ್ತವೆ ಅಂತನ್ನೋದನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಅಜಾಮಿಳ ತಾನು ಕೊನೆಯ ಸಮಯದಲ್ಲಿ ತಾನು ವಿಶೇಷವಾದ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದ್ದಕ್ಕಾಗಿ ತನ್ನ ಪಾಪವನ್ನು ಕಳೆದುಕೊಂಡಿದ್ದಾನೆ. ಸಂತತಂ ಚಿಂತೆಯಂತಂ ಅಂತಕಾಲೇ ವಿಶೇಷತಃ ಅಂತ ಹೇಳ್ತಾರೆ. ಸುಳ್ಳೆ ಅಂತೀವರೆ ಅಂತಕಾಲೇ ವಿಶೇಷತ ಅನ್ನೋದು ಸುಳ್ಳೆಲ್ಲ ಪಾಪ ಬಿಡ್ರಿ. ಕೊನೆಯ ಕಾಲದಲ್ಲಿ ಮಾಡಿದ್ರೆ ಹೇಳಿರಲ್ಲ, ಅಜಾಮಿಳೆ ಮಾಡಿಲ್ವಾ? ಅಜಾಮಿಳೆ ಮಾಡಿದಲ್ಲ, ಕೊನೆಗೆ ನಾಮಸ್ಮರಣೆ ಮಾಡೋದು. ಈಗಿಂದ ಯಾಕೆ ಮಾಡ್ಬೇಕು ಹೋಗ್ಬೇಕು? ಈಗಿಂದ ಮಾಡಿದ್ರೆ ಸುಮ್ಮನೆ ಅದೆಲ್ಲ ಸುಮ್ಮನೆ ಬೇರೆ ಏನೋ ಮಾಡ್ಕೊಳ್ಬಹುದು. ಕೊನೆಗೆ ಅಂತಕಾಲೇ ವಿಶೇಷತೆ ಅಂತ ಹೇಳಿದ್ದಾರೆ. ಅಂತಕಾಲದಲ್ಲಿ ಮಾತ್ರ ಮಾಡ್ಬೇಕಷ್ಟೇ. ಕೊನೆಯ ಸಮಯದಲ್ಲಿ ಇನ್ನೇನು ಡಾಕ್ಟರ್ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಇನ್ನೊಂದು ತಾಸು ಇರ್ತೀನಿ ನೋಡಪ್ಪ ಅಂತ ಹೇಳ್ತಾರೆ. ಅವು ಇರ್ತಾನ ಇನ್ನೂ ಅರ್ಧ ಗಂಟೆ ಹೇಳ್ತಾರೆ, ಇನ್ನೂ ಅರ್ಧ ಗಂಟೆ ಅವಾಗ ಸ್ಮರಣೆ ಬರುತ್ತಾ, ಸ್ಮರಣೆ ಮಾಡ್ಲಿಕ್ಕೆ ಆಗತ್ತಾ? ಶಕ್ತಿ ಇದೆ. ಅದೆಲ್ಲ ಭಗವಂತನ ಅನುಸಂಧಾನ ಬರ್ತದ. ಏನೇನೇನೋ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಮೊದಲಿಂದ ಇರೋದಿಲ್ಲ ಅವನಿಗೆ. ಮೊದಲಿಂದ ಏನಾದರೂ ಮಾಡ್ಕೋತ ಬಂದಿದ್ರೆ ಮಾತ್ರ ಕೊನೆಯ ಕಾಲದಲ್ಲಿ ಅದೆಲ್ಲ ಸ್ಮರಣ ಬರ್ತದೆ. ಹೇಗಂತ ಅನ್ನೋದನ್ನು ಅವೆಲ್ಲ ಪರಮಾತ್ಮನಲ್ಲಿ ಭಕ್ತಿ ಬರ್ತದೆ. ಅಂದಾಗ ಮಾತ್ರ ಪರಿಹಾರವಾಗತ್ತೆ.
ಸುಳೆ ನಾರಾಯಣ ನಾನು ನಾರಾಯಣ ಅಂತಂದಿದ್ದೇನೆ, ಅಖಂಡ ನಾರಾಯಣ ಅಂತಿರ್ತೀನಿ. ನಾರಾಯಣ ಬಾರೋ, ನಾರಾಯಣ ಅಂತ ಅನ್ಕೊಂಡು ನಾರಾಯಣ, ಕೇಶವ, ಗೋವಿಂದ ಎಲ್ಲ ನಾಮಸ್ಮರಣೆ, ಎಲ್ಲ ಭಗವಂತನ ನಾಮಸ್ಮರಣೆ. ಬರೀ ಆಚಾರ್ಯ ಬರೀ ನಾರಾಯಣ ಅಂತಂದ್ರೆ ಬೇರೆ ಶಬ್ದಕ್ಕೆ ಇಲ್ಲಿ ಅಂದ್ರೆ ನಾರಾಯಣನು ಒಂದೇ, ಕೇಶವ, ಭಗವಂತ ನಾಮೋಚ್ಚಾರಣ ಭೇಷಜೆ ಅಂತ ಹೇಳಿದ್ರೆ ಎಲ್ಲ ನಾಮಸ್ಮರಣೆ ಕೂಡ ಎಲ್ಲ ಪಾಪಗಳು ಪರಿಹಾರ ಮಾಡ್ತವೆ. ಆ ಪರಿಹಾರ ಮಾಡ್ತವೆ ಅಂತಂದ್ರೆ ಯಾವಾಗದು ಮೊದಲಿಂದಲೂ ಶಾಸ್ತ್ರಾಧ್ಯಯನ ಅದರಲ್ಲೇ ಇದು. ನೋಡ, ಅವನು ಹೇಳಿಲ್ಲ ಶುದ್ಧ ಸಂಪನ್ನ ಎಲ್ಲನೂ ಅವನು ಮಾಡಿದಾನೆ ಮೊದಲಿಗೆ. ಮಾಧವನ ಕಥೆ ಹಾಗೆ ಎಷ್ಟು ಎಲ್ಲ ಜ್ಞಾನ, ದ್ವಿತೀಯ ಭಾಸ್ಕರ ಅಂತ ಹೇಳ್ತಿದ್ರು ಅವನಿಗೆಲ್ಲ. ಮಾಧವನಿಗೆ ಅಂತಹ ಜ್ಞಾನಿ ಆದವನು, ಅಷ್ಟು ಪಂಚಯತ್ನ ಪರ ಅಷ್ಟೆಲ್ಲ ಮಾಡ್ತಕ್ಕಂಥವನು ಹೇಳಿದ್ದಾರೆ. ಹಾಗಾಗಿ ಅಂತಹ ಇರುವಂತಹ ಧೃತವೃತ ಮೃದು ಅಂತಹ ಸತ್ಯವಾನ್ ಮತ್ರ ವಿಚ್ಚುಚಿ ಗುರು ಅಗ್ನಿಯುಧರಿ ವೃದ್ಧಾನ ಶುಶ್ರೂರಿ ನಿರಹಂಕೃತ ಸರ್ವಭೂತ ಸುರುಧಾತು ಮಿತವಾ ಸೂಯಕ ಹೀಗೆ ಹೇಳಿದಾಗ ಅವನ ಬಗ್ಗೆ ವಿಶೇಷ ಕೊಟ್ಟಿದ್ದಾರೆ. ಅಂತಹ ಅದೆಲ್ಲ ಮೊದಲಿಂದಲೂ ತಾನು ಆ ಒಂದು ವಿಶೇಷವಾದಂತಹ ಸಾಧನವನ್ನು ಮಾಡಿಕೊಂಡಿದ್ದಕ್ಕಾಗಿ ಮಧ್ಯದಲ್ಲಿ ಏನೋ ಒಂದು ವಿಘ್ನ, ಅಷ್ಟು ಸಮಯ ಅವನಿಗೆ ಅನುಭವಿಸಬೇಕಾಗಿರುತ್ತದೆ. ಯಾವುದೋ ಜನ್ಮಾಂತರ ಕರ್ಮವಿರುತ್ತದೆ. ಕರ್ಮ ವಿಪಾಕದಿಂದಾಗಿ ತಾನು ಅದನ್ನ ಅಂತೆ ಒಂದ್ಸಲ ಅವನಿಗೆ ಕೊಟ್ಟಿರ್ತಾರೆ, ಇನ್ನೊಂದ್ಸಲ ಮಾಡಬಾರ್ದು ಅಂತ ಹೇಳ್ತಾರೆ, ಏನೋ ಕೊಟ್ಟು ಕಳಿಸ್ಬಿಡ್ತಾರೆ. ತಿರ್ಗಾದೆ ಮಾಡಿ ಬಂದಂದ್ರೆ ಅವನ್ನ ಒಳಗಾಕಿ ಬಿಡಗಲ್ಲ ಬಿಡ್ತಾರೆ ಆಮೇಲೆ. ಹಾಗೆ ಆ ದೇವರು ಒಂದ್ಸಲ ಕ್ಷಮಿಸ್ತಾನೆ, ಒಂದ್ಸಲ ಮಾಡಿರ್ತೀವಿ ಏನೋ ಪಾಪ, ಆಯ್ತಪ್ಪ ಹೋಗಿ ಇನ್ನೊಂದ್ಸಲ ಮಾಡಬೇಡ, ಪ್ರಾಯಶ್ಚಿತ್ತ ಪಾರಾಯಣ ಗಿರಾಯಣ ಎಲ್ಲವನ್ನು ಮಾಡಿ ಹಿರಿಯರ ಸೇವಾ, ಗುರು ಹಿರಿಯರ ಸೇವಾ ಇದೆಲ್ಲವನ್ನು ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳುವ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅನೇಕ ಪಾಪಗಳು ಮಾಡಿದರೂ ಕೂಡ ಭಗವಂತ ನಾಮಸ್ಮರಣದಿಂದಾಗಿ ಪರಿಹಾರ ಆಗ್ತಾ ಇದೆ ಇವನಿಗೆ. ತಥಾ ವಿಶುದ್ಧಿ ಭಗವಾನ್ ವೃತಾದಿಭಿ ಯಥಾ ಹರೇರ್ನಾಮಾಪದೇ ಉದಾರತೆ ತದುತ್ತಮ ಶ್ಲೋಕ ಗುಣೋಪಲಂಬಕ ಅಂತ ಹೇಳ್ತಾರೆ. ಅದರಿಂದಾಗಿ ಚಾಂದ್ರಾಯಣ ವೃತಾದಿಗಳಾಗಲಿ, ಕೃಚ್ಛಾದಿ ಪ್ರಾಯಶ್ಚಿತ್ತವಾಗಲಿ ಎಲ್ಲವನ್ನೂ ಮಾಡುವುದರಿಂದ ಏನು ಫಲ ಬರಬೇಕು ಅದೇ ಫಲ. ಹರಿರ್ನಾಮಾಪದೈಹಿ ಭಗವಂತನ ನೋಡಿ ಎಷ್ಟು ಸರಳವಾಗಿದೆ ನೋಡಿ. ಒಂದ್ಸಲ ಚಾಂದ್ರಾಯಣ ವೃತ್ತ ಮಾಡಿದ್ರೆ ಗೊತ್ತಾಗ್ತದೆ. ಚಾಂದ್ರಾಯಣ ವೃತ್ತ ಏನದ ಗೊತ್ತದ. ಪ್ರತಿಯೊಂದಕ್ಕೂ ಚಾಂದ್ರಾಯಣ, ಈ ಪಾಪ ಮಾಡಿದ್ರೆ ಚಾಂದ್ರಾಯಣ ವೃತ್ತ ಮಾಡಂತ ಹೇಳ್ತಾರೆ. ಒಂದು ಎದ್ದು ನಿಂತು ನೀರು ಕುಡಿದ್ರೆ ಚಾಂದ್ರಾಯಣ ವೃತ್ತ ಮಾಡಂತ ಹೇಳ್ತಾರೆ. ಒಂದಲ್ಲ ಎರಡಲ್ಲ, ನಾವು ಕ್ಷಣಕ್ಕೂ ಪಾಪವನ್ನು ಮಾಡ್ತಾ ಇರ್ತೇವೆ. ನಾವು ಪ್ರಾಯಶ್ಚಿತ್ತ ಮಯೂಖ ಇತ್ಯಾದಿ ಪುಸ್ತಕಗಳಿಂದ ಅನೇಕ ತೆಗೆದುಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಹೇಳ್ತವೆ ಏನೇನು ಪಾಪ ಇಷ್ಟು ಕೊಡ್ತಾರೆ. ಬರೀ ಇಷ್ಟೇ ಪೋಮ ಅಂತ ಹೇಳುವಂತ ಇಷ್ಟೇ ಅಲ್ಲ, ಅದಕ್ಕೆ ಏನು ಇಷ್ಟು ಕೊಡ ಅಷ್ಟೇ ಅಲ್ಲ, ಬೇಕಾದಷ್ಟು ಇದೆ. ಹೆಜ್ಜೆಗೂ ಪಾಪವಿದೆ. ಅದೇ ಆಚಾರ್ಯ ಹೇಳ್ತಾರೆ ನಮ್ಗೆ, ದಶಾವರಾಣಂ ದೇಹಾನ ಕಾರಣಾನಿ ಅಂದ್ರೆ ನಾವು ಪ್ರತಿನಿತ್ಯಲೂ ಕೂಡ ನಿತ್ಯ ಆಚಾರ ವಿಚಾರಗಳನ್ನು ಜಪ ತಪನುಷ್ಠಾನ ಮಾಡಿದ್ರೂ ಕೂಡ 10 ಜನ್ಮ ಆಗುವಷ್ಟು ಪಾಪವನ್ನು ಮಾಡ್ತಿರ್ತೀವಿ ಅಂತ ವಿಚಾರವನ್ನು ಮಾಡಿ. ಅಂದ್ರೆ ಅಷ್ಟು ಕ್ಷಣಕ್ಕೂ ಹೇಳಿರ್ತಾರೆ. ಅದರಿಂದಾಗಿ ನಾವು ಸಾಧ್ಯವಾದಷ್ಟು ತಿಳಿದಷ್ಟು ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಹರಿನಾಮಸ್ಮರಣೆಯಿಂದಾಗಿ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಪಾಪವನ್ನ ಕಳೆದುಕೊಂಡ್ರೆ ಮಾತ್ರ ಶುದ್ಧನ ವಿಶುದ್ಧ ತಥಾ ವಿಶುದ್ಧ ಅಗವಾನ್ ವೃತಾದಿಭಿ. ಹೇಗೆ ವೃತಾದಿಗಳಿಂದ ಶುದ್ಧನಾಗಬೇಕು, ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು, ಹಾಗೆ ಹರಿನಾಮಾದಿಗಳ ಪರಮಾತ್ಮ ನಾಮಸ್ಮರಣೆಯಿಂದಾಗಿ ಈ ಒಂದು ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು. ಅದರಿಂದಾಗಿ ಇವನು ಪರಿಹಾರ ಮಾಡಿಕೊಂಡಿದ್ದಾನೆ. ಅತ ಏನಂ ಆಪನಯತ ಕೃತಶೇಷಾದಿಷ್ಕೃತಂ ಯದಸೋ ಭಗವನ್ನಾಮ ಮ್ರಿಯಮಾಣ ಸಮಗ್ರಹಿತ. ಅಸೋ ಭಗವನ್ನಾಮ ಮ್ರಿಯಮಾಣ, ಕೊನೆಯ ಕಾಲದಲ್ಲಿ ಇವನು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ದಾನೆ ಇವನು. ಅದರಿಂದಾಗಿ ಸಾಂಕೇತ್ಯಂ ಪಾರಿಹಾಸ್ಯಂ ವ ಸ್ಥೇಪಂ ಹೇಳಮೇವಚ. ನೋಡ್ರಿ, ಬರೀ ಸಾಂಕೇತಿಕವಾಗಿ ಹೇಳ್ತಾರಲ್ಲ, ನೀವು ಭಕ್ತಿಯಿಂದ ಮಾಡಲೇಬೇಕು ಖರೆಯದ, ಕನಿಷ್ಠ ಭಕ್ತಿ ಇಲ್ಲದೇನು ಕೂಡ ನಾಮಸ್ಮರಣೆ ಮಾಡ್ತಾ ಇರ್ರಿ, ಆಯ್ತಾ. ಹೇಳ ನಮ್ಗೆ ಆಟ ಆಡ್ಕೋತ ಮಾಡ್ಕೋತಾ ಇರ್ರಿ ಹೇಳ್ತಾರೆ. ಎಲ್ಲೇ ಸಾಂಕೇತ್ಯಂ ಪಾರಿಹಾಸ್ಯಂ ನಗ್ತಾ ಸ್ಥೇಪಂ ಹೇಳನಮೇವ ವೈಕುಂಠ ನಾಮ ಗ್ರಹಣಂ ಅಶೇಷ ಗಹನಂ ವಿದುಹು. ಏನೇ ಅದು ಕೂಡ ನಾಮಸ್ಮರಣೆ ಮಾಡ್ತಾ ಇದ್ದಿರಲ್ಲ, ವಿಶ್ವಾಸ ಮಾಡ್ತಿರ್ತೀವಿ, ಭಕ್ತಿ ಮಾಡೋ ಹಂಗೆ ಪ್ರಾಣ ಮಾಡ್ತಿರ್ತೀವಿ. ಪಾಪ ಅದು ಪುಣ್ಯ ಬರಲ್ಲ, ಪುಣ್ಯ ಬಂದೇ ಬರ್ತದೆ, ಸ್ವಲ್ಪ ಬಂದೇ ಬರುತ್ತೆ. ಹೇಗಾದ್ರೂ ಮಾಡಿ ಪ್ರಾಣಾಂತರ ಮಾಡ್ತಿರ್ತೀವಲ್ಲ. ಏನೇ ಮಾಡಿದ್ರು ಹೇಗೆ ಮಾಡ್ರಿ, ನಕ್ಕೋತೆ ಮಾಡ್ರಿ, ಮಾತಾಡ್ಕೋತೆ ಮಾಡ್ರಿ, ಹರಿನಾಮಸ್ಮರಣೆ ಅಂತ ಮಾಡ್ತಿರ್ತೀವಲ್ಲ. ಹಾಗಾಗಿ ಆ ಹರಿನಾಮಸ್ಮರಣೆಯನ್ನು ಮಾಡ್ತಿರಲ್ಲ, ಅಷ್ಟು ಮಾಡಿದ್ರು ಸಾಕು, ಪಾಪ ಪರಿಹಾರವಾಗ್ತಾ ಇರ್ತದೆ. ಅದಕ್ಕೆ ಪ್ರಾಯಶ್ಚಿತ್ತಾನಿ ಪಾಪಾನಂ ಜ್ಞಾತ್ವ ಉಕ್ತಾನಿ ಮಹರ್ಷಿಭಿ ಹೇಳಿದ್ರೆ ತೈಹಿತ ಅನಘಾನ್ ಪೂಯಂತೆ ತಪೋದಾನ ಜಪಾದಿಭಿ ಅರ್ಧವ್ರಜಂ ಹೃದಯಂ ತಪದೇಶಂಕರ ಸೇವಯ ಅಜ್ಞಾನ ಅಥವಾ ಜ್ಞಾನಂ ಉತ್ತಮ ಶ್ಲೋಕನಾಮ ಇತ. ಅಜ್ಞಾನದಿಂದವಾಗಲಿ ಜ್ಞಾನದಿಂದಾಗಲಿ ಪರಮಾತ್ಮನನ್ನ ನಾಮೋಚ್ಚರಣ ಮಾಡಿದರೂ ಕೂಡ ಅದರಲ್ಲಿ ಅಷ್ಟು ಸಾಮರ್ಥ್ಯವಿದೆ. ಅಂದ್ರೆ ಬರೇ ಜ್ಞಾನದಿಂದ ಮಾಡಿದ್ರೆ ಇನ್ನೆಷ್ಟು ಹೆಚ್ಚು ನಮಗೆ ಫಲ ಸಿಗ್ಲಿಕ್ಕಿಲ್ಲ. ಅದರಿಂದಾಗಿ ಯಥಾಗತಂ ದೃಢಂ ಉಪಯುಕ್ತಂ ಯದೃಚ್ಛಯ ಅಜಾನತೋಪಿ ಆತ್ಮಗುಣಂ ಕುರ್ಯಾನ್ ಮಂತ್ರೋಪಧಾರತಃ. ಈ ರೀತಿಯಾಗಿ ಆ ಮಂತ್ರದ ನಾಮಸ್ಮರಣದ ವಿಶೇಷವಾದಂತಹ ಒಂದು ಮಹಿಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ್ವಿಜ ಪಾಶ ನಿರ್ಮುಕ್ತೋ ಗತಿಭಿ ಪ್ರಕೃತಿಂ ಗತಃ. ಇಷ್ಟೆಲ್ಲ ಹೇಳಿದಾಗ ಹಿಂಗೆ ಹೇಳ್ತಾ ಇರುವರೆ ಯಾಮ್ಯ ಅದೇ ಬಂಧನ ಮಾಡಿದ್ನಲ್ಲ ಯಮದೂತರು ಅವನನ್ನು ಸೆಳೆಯಬೇಕು ಅಂತ ಹಾಕಿದ್ರು, ಬಿಟ್ಟು ಓಡಿ ಹೋಗ್ಬಿಟ್ರು.
ಅವ್ರು ಬಿಟ್ಟು ಹೋಗ್ಬಿಟ್ರಲ್ಲೇ ಯಮರಾಜ್ಞೆ ಯಥಾ ಸರ್ವಂ ಆಚಚಕ್ಷು ಇದೊಂದು ಯಮನ ದೇವತೆ ಹೋಗಿ ಇದೆಲ್ಲ ವೃತ್ತಾಂತ ಹೇಳಿಕ್ ಹೋದ್ರು. ಯಾರೋ ಬಂದಿದ್ರಿ ಹಿಂಗ ಅಂತವ್ರು ಬಂದಾರ. ನಾನು ಅವ್ರ ಜೊತೆಗೆ ನಿಂತು ವಾಕ್ಯಾರ್ಥ ಮಾಡಿದೆ. ಇಬ್ಬರು ಕೂಡ ನಾವು ಚರ್ಚೆಯನ್ನು ಮಾಡಿದ ಸಂವಾದವನ್ನು ಮಾಡಿದ್ವಿ. ಆದರೆ ಆ ವಿಚಾರವನ್ನು ಮುಂದೆ ಹೇಳ್ತಾರೆ. ಹಾಗಾಗಿ ಅವರನ್ನು ಬಿಟ್ಟು ಅವನು ದ್ವಿಜ ವಿನಿರ್ಮುಕ್ತ ಗತವಿ ಪ್ರಕೃತಿಂ ಗತಃ. ಆಮೇಲೆ ಇವರು ಕೂಡ ಯಾರು ಬಂದಂತಹ ವಿಷ್ಣುದೂತರು ಕೂಡ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಇವನು ಅಜಾಮಿಲ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾನೆ. ಭಕ್ತಿ ಬಂದ್ಬಿಟ್ಟಿದೆ ಅವನಿಗೆ. ಅಜಾಮಿಲೋಪ್ಯ ಕರ್ಣ ದೂತಾನಂ ಯಮಕೃಷ್ಣಯೋ ಧರ್ಮಂ ಭಾಗವತಂ ಶುದ್ಧಂ ತ್ರೈವಿದ್ಯಂತ ಗುಣಾಶ್ರಯಂ ಭಕ್ತಿಮಾನ್ ಭಗವತ್ ಆಶು ಮಾಹಾತ್ಮ್ಯಂ ಶ್ರವಣಾಧರೇ. ಭಕ್ತಿ ಬಹಳ ಬಂತು. ಇದೆಲ್ಲ ಏನು ಇವರಿಬ್ಬರು ಮಾತಾಡ್ತಾ ಇದ್ದಾರಲ್ಲ ಪರಸ್ಪರವಾಗಿ, ಯಮದೂತರು ಮತ್ತು ವಿಷ್ಣುದೂತರು. ಇವರಿಬ್ಬರು ಏನು ಯಾಸರ ಮಾತಾಡಿರ್ತಾರೆ. ಯಮದೂತರಂತಾರೆ ಪಾಪವನ್ನೇ ಮಾಡಿದ್ದಾರೆ, ಖರೆ ಪಾಪ ಪ್ರತ್ಯಕ್ಷವಾಗಿ ನೋಡಿದೀವಿ, ಅವನು ಕರ್ಕೊಂಡು ಹೋಗ್ತೀವಿ ಅಂತ ಇದ್ದಾರೆ. ಇವರಂದ್ರೆ ಪಾಪವನ್ನು ಮಾಡಿಲ್ಲ, ಪಾಪವನ್ನು ಪರಿಹಾರ ಮಾಡ್ಕೊಂಡಿದ್ದ, ಅದರಿಂದ ಇವನು ಕರ್ಕೊಂಡು ಹೋಗಬಾರದಂತಾರೆ. ಅದರಿಂದ ಈ ಪರಮಾತ್ಮನ ನಾಮೋಚ್ಚಾರಣೆಯಲ್ಲಿ ಅದೆಂತಹ ಶಕ್ತಿ ಇದೆ, ಅದೆಂತಹ ಸಾಮರ್ಥ್ಯವಿದೆ ಅಂತ ಹೇಳಿ ತಾನು ಅವರಿಬ್ಬರ ಮಾತನ್ನ ಕೇಳ್ಕೊಳ್ತಾ ಕೂತಿದ್ದಂತೆ. ಕೇಳ್ತಾ ಕೇಳ್ತಾ ನೋಡ್ತಾ ನೋಡ್ತಾ ಗಾಬರಿ ಆದಂತವನು. ಹಬ್ಬ ಅಂತ ಪ್ರತ್ಯಕ್ಷವಾಗಿ ನಿದರ್ಶನ, ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾನೆ. ಅವರಿಬ್ಬರು ಸಂವಾದವನ್ನು ಕೇಳ್ತಾ ಇದ್ದೆ ಅಂದ್ರೆ ಭಗವಂತ ನಾಮೋಚ್ಚನ ಎಷ್ಟು ಸಾಮರ್ಥ್ಯವಿದೆ. ಇಲ್ಲಾದ್ರೆ ನನಗೆ ಎಂತೆಂತಹ ಗತಿಗಳನ್ನು ಅನುಭವಿಸಬೇಕಾಗ್ತಿತ್ತು, ಅನರ್ಥಗಳನ್ನು ಅನುಭವಿಸಬೇಕಾಗ್ತಿತ್ತು. ಕೇವಲ ಭಗವಂತನ ಭಕ್ತಿಯಿಂದ ನಾಮೋಚ್ಚರಣ ಮಾಡಿದ್ದಕ್ಕಾಗಿ ಇವೆಲ್ಲವನ್ನು ಪರಿಹಾರ ಮಾಡಿದ ಪರಮಂತ ಎಂತಹ ಕ್ಷಮಾ ಸಮುದ್ರ, ಕರುಣಾ ಸಮುದ್ರ ಅಂತೇಳಿ ಆ ಪರಮಾತ್ಮನಲ್ಲಿ ಭಕ್ತಿಮಾನ್ ಭಗವತಿ ಆಶು, ಭಾರಿ ಭಕ್ತಿವತ್ತು. ಇನ್ನು ಯಾರು ಗುರುಗಳು ಅನುಗ್ರಹ ಮಾಡಿ ಏನಾದ್ರು ಮಾಡಿಬಿಡ್ತಾರ, ಏನು ಭಕ್ತಿ ಬರ್ತದೆ, ಭಯಂಕರ ಭಕ್ತಿ ಬಂದ್ಬಿಡ್ತದೆ. ಮೊದಲು ಇರಂಗ ಅಷ್ಟು ಭಕ್ತಿ. ಏನಾದ್ರೂ ಅನುಗ್ರಹವನ್ನು ಮಾಡಿದ ಮೇಲೆ ವಿಶೇಷವಾದಂತಹದ್ದನ್ನ ಒಂದು ಅನುಗ್ರಹಿಸಿಬಿಟ್ರೆ ಭಾರಿ ಭಕ್ತಿನೂ ಜಾಸ್ತಿ ಆಗ್ಬಿಡ್ತದೆ. ಆಗ ದೇವರ ಮೇಲೆ ಬಹಳ ಭಕ್ತಿ ಬಂದ್ಬಿಡ್ತಾನೆ, ಇನ್ನೂ ಜಾಸ್ತಿ ಬಂದ್ಬಿಡ್ತಾವನಿಗೆ. ಪಶ್ಚಾತ್ತಾಪ ಆಯ್ತು ಅವನಿಗೆ. ಅನುತಾಪ ಮಹಾನಸಿ ಸ್ಮರತೋ ಅಶುಭಾತ್ಮ. ಏನೋ ಒಂದು ನಾನು ಈ ತರ ಮಾಡಬಾರ್ದಾಗಿತ್ತು, ಮಾಡಿದೆ ಅಂತ ಮನಸ್ಸಿನಲ್ಲಿ ಬಹಳ ತಾಪ ಮಾಡ್ಕೊಂಡು ನೋಡ್ರಿ. ಅನುತಾಪ ಪ್ರಾಯಶ್ಚಿತ್ತದೆ. ಮನಸ್ಸಿನಲ್ಲಿ ತಾನು ಕೊರಗೋದು, ಮಾಡಿದ ಪಾಪಕ್ಕೆ ತಾನು ಮನಸ್ಸಿನಲ್ಲಿ ದೇವರ ಒಂದು ಕೃತ್ಯವನ್ನು ಮಾಡಬಾರ್ದಾಗಿತ್ತು ಅಂತ ಅನ್ನೋದನ್ನ ತಾಪ ಮಾಡ್ಕೊಳ್ತಾನೆ ನೋಡ್ರಿ. ತಾಪ ಮಾಡ್ಕೊಂಡು ದುಃಖ ಅನುಭವಿಸ್ತಾನೆ. ಅದೇನದಲ್ಲ ಅನುತಾಪ. ಅವ ಅನುತಾಪ ಮಾಡ್ಕೊಂಡ, ಈ ಅವನ ಹಿಂಗೆ ಮಾಡಬಾರ್ದಾಗಿತ್ತು, ಆದ್ರೆ ಭಗವಂತ ಎಷ್ಟು ಕರುಣ ಅಂತ ಅನ್ಕೊಂಡು ಸ್ಮರಣೆಯನ್ನು ಮಾಡಿದ. ಭಗವಂತನ ಮೇಲೆ ಅಷ್ಟು ಭಕ್ತಿ ಬಂದಿದೆ ಅವನಿಗೆ. ಏನು ವಿಪ್ಲಾವಿದಂ ಬ್ರಹ್ಮ ಋಷಲ್ಯಾಂ ಜಾಯಿತಾತ್ಮನ ಹಿತ್ವಾ ಬಾಲಂ ಸತಿಂ ಸೋಯಂ ಸುರಾ ವೃದ್ಧಾನ್ ಅಥೋಪಿತರೋ ಆನ ಬಂದು ತಪಸ್ವಿನ ತಂದೆ ತಾಳು ವೃದ್ಧರಿತ ಅವ್ರನ್ನು ಬಿಟ್ಟು ನಾ ಇಂಥ ರೀತಿಗೆ ಮಾಡಬಂದಿರ ಅಹೋ ಮಯ ಅಧುನಾ ತ್ಯಕ್ತ ಅಕೃತ ಅಜ್ಞೇನ ನೀಚರಂತೆ ಈ ರೀತಿಯಾಗಿ ನಾನು ಮಾಡಿದೆ ಅಂತ ಹೇಳಿ ತನ್ನೆಲ್ಲವನ್ನು ತಾನು ಅನ್ಕೊಳ್ತಾ ಇದ್ದಾನೆ. ಕಿಮಿದಂ ಸ್ವಪ್ನಂ ಅಹೋ ಸ್ಮಿತ ಸಾಕ್ಷಾತ್ ದೃಷ್ಟಿ ಅದ್ಭುತಂ. ಅಹೋ ಸ್ವಪ್ನ, ನಾನು ಇಲ್ಲಿವರೆಗೆ ನಾನು ಸ್ವಪ್ನ ಇದೇನು ನೋಡ್ತಾ ಇದ್ದೇನೆ, ಅಥವಾ ಇವರೆಲ್ಲ ವಿಷ್ಣುದೂತರು ಮತ್ತು ಯಮದೂತರು ಮಾಡತಕ್ಕಂತಹ ಸಂವಾದವನ್ನು ನೋಡ್ತಾ ಇದ್ದೀನಿ, ಸ್ವಪ್ನನ ಇದು ನಿಜಾನ ಇದು ಅಂತ ಅನ್ನೋದನ್ನು ತನಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ತನಗೆ ಭಾಸವಾಗಿದೆ ಅವನಿಗೆ. ಅಹೋಸ್ಮಿತ್ ಸಾಕ್ಷಾತ್ವಾಗಿ ಪ್ರತ್ಯಕ್ಷವಾಗಿ ನೋಡಿದನ ನನಗೆ ಇದನ್ನು. ಎಂಥ ಅದ್ಭುತವಾದ ಪರಮಾತ್ಮನ ಅನುಗ್ರಹ ನನ್ನ ಮೇಲಿದೆ. ಭವಿತಂ ಮಂಗಲೇನ ಏನ ಆತ್ಮ ಏಮೇ ಪ್ರಸೀದತು. ಇದೆಲ್ಲವೂ ಕೂಡ ಭವಿತಂ ಮಂಗಲೇನ ಏನ ಆತ್ಮ ಮೇ ಪ್ರಸೀದತು. ಜನ್ಮಾಂತರದ ಪುಣ್ಯ ಇರುವುದಕ್ಕಾಗಿ ಭಗವಂತನ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಅಂದುಕೊಂಡು ಆ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಿದ್ದಾನೆ. ವೈಕುಂಠ ನಾಮನ ಗ್ರಹಣಂ ಜಿಹ್ವಾ ಭಕ್ತಿ ಮರ್ಗತಿ. ಅಂತಹ ಪರಮಾತ್ಮನ ನಾಮೋಚ್ಚಾರಣವನ್ನು ಮಾಡಿದರೆ ವೈಕುಂಠಕ್ಕೆ ಹೋಗುವಂತಹ ಸಾಮರ್ಥ್ಯ ನನಗೆ ಸಿಗುತ್ತದೆ ಅನ್ನುವುದನ್ನ ತಾನು ಸ್ಮರಣೆಯನ್ನು ಮಾಡ್ತಾ ವಿಮುಚ್ಯತ ವಿಮಂ ನಂದಂ ವಿದ್ಯಾಗಮ ವರಜನಂ ಸರ್ವಭೂತ ಹೃತ್ಸಂತೋ ಮೈತ್ರ ಕರುಣಾತ್ಮವನ ತಾನು ಮನಸ್ಸಿನಲ್ಲಿ ಚಿಂತೆಯನ್ನು ಮಾಡಿದ, ವಿಚಾರವನ್ನು ಮಾಡಿದ. ಇಲ್ಲಿವರೆಗೂ ನಾನು ಸಂಸಾರದಲ್ಲಿ ಬಿದ್ದು ನಾನು ಒದ್ದಾಡ್ತಾ ಇದ್ದೀನಲ್ಲ, ಹಾಗಾಗಿ ಈ ಸಂಸಾರ ಇದು ಸ್ಥಿರವಾಗಿದ್ದಲ್ಲ. ಇದರಲ್ಲಿ ಬರತಕ್ಕಂತಹದ್ದು ಕೇವಲ ಅಹಂಕಾರ, ಮಮಕಾರ. ಇವೆರಡೇ ಇದರಿಂದ ಮೋಸನಾಗಿ ನಾನು ಇಲ್ಲೇ ಸಂಸ್ಕೃತಿ ಇಲ್ಲೇ ಸುತ್ತಾಡ್ತಾ ಇರಬೇಕಾಗತ್ತೆ ನನಗೆ. ಮಮ ಅಹಂ ಇತಿ ದೇಹಾದು. ದೇಹದಲ್ಲಿ ಇದು ಅಹಂ ಮಮ. ದೇಹ ಬಂದ ಮೇಲೆ ಅಹಂಕಾರ ಮಮಕಾರ ಎರಡೂ ಹುಟ್ಟಿ ಬಿಡ್ತಾವ ನೋಡ್ರಿ. ಹುಟ್ಟಿದಾಗೇನು ಸುರ ಆಗ್ಬಿಡ್ತಾವ ಎರಡು, ಅಹಂಕಾರ ಮಮಕಾರ ದೇಹ. ದೇಹಾದು ಹಿತ್ವಾಗೇತ ಅರ್ಥವಿರುತ್ತೆ. ಅವೆರಡು ಬಿಡಬೇಕು. ಮೊದಲಿಗೆ ದೇಹದ ಮೇಲೆ ಅಭಿಮಾನ ಬಿಡಬೇಕು, ಅಹಂಕಾರ ಬಿಡಬೇಕು. ಅಹಂಕಾರ ಮಮಕಾರ ಅದು ದೇಹದ ಮೇಲೆ ಬಿಡಬೇಕು. ದೇಹಕ್ಕೆ ತಾನೇ ಯಾರ ಅಂದ್ರೆ ಸಿಟ್ಟು ಬರ್ತದ, ಯಾರ ಅಪಮಾನ ಮಾಡಿದ್ರೆ ಸಿಟ್ಟು ಬರ್ತದ, ಯಾರ ಸ್ತೋತ್ರ ಮಾಡಿದ್ರೆ ಭಾರಿ ಸ್ತೋತ್ರ ಕೂತು ಬಿಡ್ತೀವಿ. ಇವೆಲ್ಲವೂ ಎದ್ರ ಮೇಲೆ ಆಗತ್ತೆ? ದೇಹದಿಂದ ಆಗ್ತವೆ. ದೇಹದ ಮೇಲೆ ಅಭಿಮಾನ ಬಿಟ್ಟು ಬಿಟ್ರೆ ನಿಮಗೇನೂ ಆಗೋದೇ ಇಲ್ಲ. ಅವಾಗ ಅಹಂ ಮಮಾಭಿಮಾನತ್ತೆ ಯಾವ ವಿಕಾರವೇ ಆಗೋದಿಲ್ಲ. ಭಗವದ್ಗೀತೆ ಭಗವಂತ ಹೇಳ್ತಾನೆ, ಮೊದಲಿಗೆ ಅದನ್ನೆಲ್ಲ ತೆಗೆದುಬಿಡು. ಎಲ್ಲ ಅಹಂಕಾರ ತೆಗೆದಾಕ, ಮಮಕಾರ ತೆಗೆದು ಹಾಕು. ಇವೆಲ್ಲ ತೆಗೆದು ಬಿಟ್ರೆ ನಿಮ್ಗೆ ದುಃಖ ಆಗೋದಿಲ್ಲ.
ಇವೆಲ್ಲ ಹಚ್ಕೊಂಡು ನೀನು ಹಚ್ಕೋತಿ ಮೊದಲಿಗೆ, ನಿಮ್ಮವರದ್ದು ಇನ್ನೊಬ್ರು ಹಚ್ಕೋತಿ, ಇನ್ನೊಬ್ರು ಹಚ್ಕೋತಿ, ಇನ್ನೊಬ್ರು ಹಚ್ಕೋತಿ, ಹಿಂಗೆ ಎಲ್ಲ ಹಚ್ಕೊಂಡು ಹೋದ್ರೆ ಎಷ್ಟು ಹಂಗೆ ಹಚ್ಕೊಳ್ತೀವಿ ಅಷ್ಟು ದುಃಖವಾಗತ್ತೆ ನಿನಗೆ. ಗರುಡ ಪುರಾಣದಲ್ಲಿ ಬರ್ತಲ್ಲ, ನೀವು ಎಷ್ಟು ಬಂಧುಗಳು ಹಚ್ಕೊಳ್ತೀವಿ ಅಷ್ಟು ಬರ್ಚಿ ಇದ್ದಂತೆ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ಮನಸ್ಸಿಗೆ ದುಃಖವಾಗತ್ತೆ ನಮಗೆ. ಸುಮ್ಮನೆ ಯಾಕೆ ದುಃಖ ಮಾಡಬೇಕು ಅನಾವಶ್ಯಕ, ಎಷ್ಟು ಬೇಕು ಅಷ್ಟು. ಇದೇ ಇರೋದ್ಮೇಲೆ ಇವಾಗ ಇದನ್ನೇ ಇಲ್ಲಂದ್ರೆ ನಮ್ಮ ಮೇಲೆ ನಾವು ಮೊದಲಿಗೆ ಪರಿಹಾರ, ದುಃಖ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಏನಪ್ಪ ಅಂದ್ರೆ ಅಭಿಮಾನ ಬಿಡಬೇಕು, ಅಹಂಕಾರ ಬಿಡಬೇಕು. ಎಲ್ಲ ಅಹಂಕಾರ ಬಂದು ಸ್ವಲ್ಪ ಹೀರಾರು ಸಾಕು, ತಡ್ಕೊಳಿಕ್ ಆಗೋದಿಲ್ಲ. ಗೌರವ, ನಮಗೆಲ್ಲ ಗೌರವ ಇರಬೇಕ್ರಿ. ನಾವು ಸ್ಥಾನಮಾನ ಇಲ್ವಾ ನಮಗೆ, ಹಾಗಿಲ್ವಾ ಹೀಗಿಲ್ವಾ, ನಾವೇನು ದೊಡ್ಡವರಲ್ವಾ, ನಮ್ಮ ಮನೆತನ ಏನೇನೇನೋ ಬರ್ತವೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಮೊದಲಿಗೆ ಅದರ ಮಮಕಾರ ಬಿಡಿ, ಮಮ ಅಹಂ ದೇಹದಲ್ಲಿ ಬರುವಂತ ಎಲ್ಲವೂ ಬಿಟ್ರೆ ಹಿತ್ವಾ ಅರ್ಥದ ಬಗ್ಗೆ ಬಿಡಬೇಕು. ಎಲ್ಲ ಬರೋದು ಮತ್ತೆ ಅರ್ಥಕ್ಕೆ ಬರ್ತೀವಿ, ಅಲ್ಲೇ ಅರ್ಥ ಅಭಿಮಾನ ಬಿಡಬೇಕು. ದುಡ್ಡು ಕಾಸು ಅದ್ರ ಮೇಲೆ ಹೋಗ್ತವೆ, ವ್ಯಾಮೋಹ ಅದು ಬಂತು ಮತ್ತೊಂದಕ್ಕೊಂದು ಶುರು ಆಗತ್ತೆ, ಹಿಂಗೆ ಸರ್ಕಲ್ ಇದ್ದಾಗ ಅವೆಲ್ಲ ಬಿಟ್ಬಿಡ್ಬೇಕು. ದಾಸ್ಯ ಮನೋ ಭಗವತಿ ಶುದ್ಧಂ ತತ್ಕೀರ್ತನಾದ್ವಿಹಿ. ದಾಸ್ಯೇ ಮನೋ ಭಗವತಿ, ದಾಸ್ಯ ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು. ಭಗವಂತನಲ್ಲಿ ಮನಸ್ಸು ಇಟ್ಟುಬಿಟ್ರೆ ಇಲ್ಲಿ ಮನಸ್ಸು ಇಡ್ಲಿಕ್ಕಾಗಲ್ಲ, ಇಲ್ಲಿ ಮನಸ್ಸಿಟ್ರೆ ಭಗವಂತನ ಮನಸ್ಸು ಇಡ್ಲಿಕ್ಕಾಗಲ್ಲ. ಅಷ್ಟೇ ವ್ಯತ್ಯಾಸ. ಈಗ ಯಾವಾಗಲೂ ನಮ್ಮ ಮೇಲೆ, ನಮ್ಮ ಮನೆಯ ಬಂಧುಗಳ ಮೇಲೆ ನಮ್ಮೆಲ್ಲೆಲ್ಲೋ ಅಭಿಮಾನವನ್ನು ಇಡ್ತಾ ಹೋಗ್ತೀವಿ, ದೇವರ ಮೇಲೆ ಇಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಯಾವಾಗ ದೇವರ ಮೇಲೆ ಇಡ್ತೀವಿ, ಇಲ್ಲಿ ಅಭಿಮಾನ ಕಡಿಮೆ ಮಾಡಬೇಕು. ಅಲ್ಲಿ ಜಾಸ್ತಿ ಮಾಡಬೇಕು, ಇಲ್ಲಿ ಕಡಿಮೆ ಮಾಡಬೇಕು. ನಾವು ಇಲ್ಲಿ ಜಾಸ್ತಿ ಮಾಡ್ತೀವಿ, ದೇವರಲ್ಲಿ ಕಡಿಮೆ ಮಾಡ್ತಾ ಹೋಗ್ತೀವಿ. ಆಗ ಅನುಗ್ರಹ ಮೇಲೆ ಕಡಿಮೆ ಆಗುತ್ತಾ ಹೋಗ್ತದೆ ದೇವರದು. ಹಾಗಾಗಿ ಶುದ್ಧಂ ಕೀರ್ತನಾದಿಭಿ, ಪರಮಾತ್ಮನನ್ನ ವಿಶೇಷವಾಗಿ ಕೀರ್ತನೆಯನ್ನು ಮಾಡಬೇಕು. ಮನಸ್ಸಿನಲ್ಲಿ ಇಟ್ಟು ಭಗವಂತನಲ್ಲಿ ಮನಸ್ಸಿನ ಧಾರಣೆಯನ್ನು ಮಾಡಿ ಕೀರ್ತನೆಯನ್ನು ಮಾಡಬೇಕು ಅನ್ನೋದನ್ನ ಮನಸ್ಸಿಗೆ ಒಂದು ಅಜಾಮನಿಗೆ ತಕ್ಷಣದಲ್ಲಿ ಏನ್ ಮಾಡ್ತಾನೆ ನೋಡ್ತಾ. ಯಾಕಂದ್ರೆ ಅವನು ಮೊದಲೇ ಹಾಗಿದ್ದವನು, ಅವನು ಏನು ಇವಾಗ ಕೊನಿಕಾಲ ಬರೀ ನಾನಂತ ಅಂದ್ಬಿಟ್ಟು ಶುದ್ಧ ಆಗಿಲ್ಲ. ಅವನು ಮೊದಲಿಂದ ಅವನು ಆ ರೀತಿಯಾಗಿ ಇದ್ದದ್ದಕ್ಕಾಗಿ ಅವನು ತಕ್ಷಣ ಗಂಗಾ ತೀರಕ್ಕೆ ಹೋಗ್ಬಿಟ್ಟ. ಕ್ಷಣ ಸಂಗೇನ ಸಾಧುಷು ಗಂಗಾ ದ್ವಾಬೇಯಾಮ ಮುಕ್ತ ಸರ್ವಾನು ಬಂಧನ. ಗಂಗಾ ತೀರಕ್ಕೆ ಹೋಗಿದ್ದಾನೆ, ಮುಕ್ತ ಸಂಘ ಎಲ್ಲ ಅವನು ಬಿಟ್ಟು ಭಗವಂತನ ಧ್ಯಾನ ಮಾಡ್ತಾ ಕುಳಿತುಕೊಂಡು ಬಿಟ್ಟಿದ್ದಾನೆ. ಸದಸ್ಮಿನ್ ದೇವ ಸದನಂ ಆಸನ ಯೋಗಮಾಶ್ರಿತ, ಕುಳಿತುಕೊಂಡ ಭಗವಂತನ ಎಲ್ಲ ವಿಧವಾದ ಚಿಂತನೆಯನ್ನು ತಾನು ಮಾಡ್ತಾ 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 ತಥೋ ಗುಣಭ್ಯ ಆತ್ಮನಂ ವಿಯುಜ್ಯಂ ಆತ್ಮ ಸಮಾಧಿ ಮಾಡುವನಾಗಿ ಎಲ್ಲನ್ನ ಭಗವಂತನನ್ನ ಧ್ಯಾನ ಮಾಡ್ತಾ 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 ವೃತ ಅದೇನು ಹೇಳ್ತಾರೆ ಆ ಪ್ರಕಾರ ತಾನು ಪೂರ್ಣವಾದ ರೀತಿಯಲ್ಲಿ ತಾನು ಸಾಧನವನ್ನು ಮಾಡಿಕೊಂಡು ತನ್ನ ದೇಹವನ್ನು ಗಂಗಾ ತೀರದಲ್ಲಿ ತಾನು ಬಿಟ್ಟು ಬಿಡ್ತಾನೆ. ಹಿತ್ವಾ ಕಲೇವರಂ ತೀರ್ಥೆ ಗಂಗಾಯಂ ದರ್ಶನಾದನು ಸದ್ಯ ಸ್ವರೂಪಂ ಜಗೃಹೇ. ಅಲ್ಲಿ ದೇಹವನ್ನು ಬಿಟ್ಟ ಒಳ್ಳೆಯ ದೇಹವನ್ನು ಪಡೆದ, ಶ್ರೇಷ್ಠವಾದಂತಹ ಒಳ್ಳೆಯ ದೇಹವಂತೂ ಅವನಿಗೆ ಸಗೃಹೇ ಭಗವತ್ ಪಾರ್ಶ್ವ ಇವತ್ತಿನ ಎಲ್ಲ ವಿಶೇಷವಾದಂತಹ ಒಂದು ವಿಮಾನ ಬಂದಿದೆ ಅಂತಲೇ. ಹೈಮಂ ವಿಮಾನಂ, ಬಂಗಾರದ ವಿಮಾನಂ ಆರುಹ್ಯ ಅಲ್ಲಿ ಏರಿಯಲ್ಲಿ ಕುಳಿತಿದ್ದಾನೆ ಅವನು. ಅಯ್ಯೋ ಯತ್ರ ಶ್ರೇಯಪತಿ, ವೈಕುಂಠ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಏವಂ ವಿಪ್ರದಾಸ ಧರ್ಮ ದಾಸ್ಯಾಪತಿ ಪ್ರತಿತೋ ಋಷಿಕರ್ಮಣ ನಿಪಾತ್ಯಮಾನೋ ನಿರಯೇ ಹದವೃತಃ ಸದ್ಯೋ ವಿಮುಕ್ತ ಭಗವನ್ ನಾಮ ಗ್ರಹಣಂ. ಸದ್ಯೋ ವಿಮುಕ್ತ, ಸದ್ಯದಲ್ಲಿ ಮುಕ್ತನಾದ, ಭಗವಂತನ ನಾಮಸ್ಮರಣೆಯನ್ನು ಹಿಡಿದದ್ದಕ್ಕಾಗಿ ಮುಕ್ತನಾದ, ಭಗವಂತನ ಪಾದಗಳನ್ನು ಹಿಡಿದದ್ದಕ್ಕಾಗಿ ತಾನು ಮುಕ್ತನಾದವನು. ಹಾಗಾಗಿ ನಾತಃ ಪರಂ ಕರ್ಮ ನಿಬಂಧ ಗ್ರಂಥನಂ ಮುಮುಕ್ಷತಾಂ ತೀರ್ಥ ಪದಾನ ಕೀರ್ತನಂ ನಯತ್ ಪುನಃ ಕರ್ಮಸು ಸಂಜತೆ ಮನೋ ರಥಸ್ಥಭ್ಯಾಂಕಲನಂ ತದೋನ್ಯಥಾ. ಅದರಿಂದಾಗಿ ಪರಮಾತ್ಮನ ಒಂದು ಹರಿನಾಮ ಸ್ಮರಣೆಯನ್ನ ಮಾಡುವುದರಿಂದ, ಪರಮಾತ್ಮನ ಧ್ಯಾನವನ್ನ ಮಾಡುವುದರಿಂದ, ಪುನಃ ಮೇಲಿಂದ ಮೇಲೆ ಮನಸ್ಸು ಪರಮಾತ್ಮನನ್ನು ಧ್ಯಾನ ಮಾಡುವುದರಿಂದ ರಜೋ ತಮೋಭ್ಯಂ ಕಲಿಲಂ ತಮೋನ್ಯಥ. ರಜಾ ತಮ ಸಾತ್ವಿಕ ಇರ್ತದ, ರಜೋಗುಣ ಇರತಕ್ಕಂತಹ ಸ್ವಭಾವ, ತಮೋದಲ್ಲಿ ಕಂಡುಬರತಕ್ಕಂತಹ ಸ್ವಭಾವ ಅವೆಲ್ಲವೂ ಕೂಡ ಹೊರಟು ಹೋಗಿಬಿಡ್ತದೆ. ಎದರಿಂದ ಹೊರಟು ಹೋಗುತ್ತೆ? ಪರಮಾತ್ಮ ಹರಿನಾಮ ಸ್ಮರಣೆ ಮಾಡುವುದರಿಂದ ಹೊರಟು ಹೋಗಿಬಿಡ್ತದೆ. ಆದ್ರೆ ಶ್ರದ್ಧೆಯ ಯುಕ್ತ. ಹೇಗೆ ಯೋಗ ಮಾಡೋದು ಹಂಗೆಲ್ಲ, ಇಂತಹ ಪರಮಾತ್ಮನನ್ನ ಧ್ಯಾನವನ್ನ ಶ್ರದ್ಧೆಯ ಯುಕ್ತ, ಭಗವಂತನ ಶ್ರದ್ಧೆಯಿಂದ ಗುಣಗಳನ್ನ ಚಿಂತನೆ ಮಾಡಬೇಕಂತೆ. ಎಷ್ಟು ಭಕ್ತ್ಯಾನುಕೀರ್ತಯೇ, ಭಕ್ತಿಯಿಂದ ಪರಮಾತ್ಮನ ಕೀರ್ತನೆ ಮಾಡಬೇಕು, ಭಗವಂತ ನಾಮಸ್ಮರಣೆ ಮಾಡ್ತಾ ಇರಬೇಕು. ಹರೇ ರಾಮ ಅಂತ ಒಳ್ಳೆಯ ಭಗವಂತನ ಭಜನೆಯನ್ನ, ಸ್ತೋತ್ರಗಳನ್ನ, ಭಗವಂತನ ಕೀರ್ತನೆಗಳನ್ನ, ಚರಿತ್ರೆಗಳನ್ನ ಕೇಳುವುದರಿಂದ ನಮ್ಮೆಲ್ಲವೂ ಕೂಡ ಪಾಪಗಳು ಪರಿಹಾರವಾಗುತ್ತೆ, ಪರಮ ಅನುಗ್ರಹ ಮೇಲೆ ಆಗತ್ತೆ. ನವೈ ನರಕಂ ಯಾತಿ ನೇಕ್ಷಿತೋ ಯಮಕಿಂಕರಿಹಿ ಸವೈ ನರಕಂ ಯಾತಿ ಅಂತವನಿಗೆ ನರಕನ ದರ್ಶನೇ ಇಲ್ಲ ಅವನಿಗೆ. ನವೈ ಸ ನರಕಂ ಯಾತಿ ನೇಕ್ಷಿತೋ ಯಮಕಿಂಕರ ದರ್ಶನವೇ ಇಲ್ಲ ಅಂದ್ರೆ ಯಮಲೋಕಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅವ್ರು ಬಂದ್ರೆ ತಾನೇ ಕರ್ಕೊಂಡು ಹೋಗ್ಬೇಕು, ಅವರೇ ಬರುವುದಿಲ್ಲ, ಅವ್ರೇನು ಕರ್ಕೊಂಡು ಹೋಗ್ಲಿಕ್ಕೆ ಬರುವುದಿಲ್ಲ. ಎಷ್ಟು ದೂರ ಬರ್ತಾರೆ ಅಲ್ಲಿ. ಹಾಗಾಗಿ ಯದ್ಯಪಿ ಮಂಗಲೋ ಮರ್ತ್ಯ ವಿಷ್ಣು ಲೋಕೋ ಮಹೀಯತೆ, ಮಂಗಲೋ ಮರ್ತ್ಯ. ಅದರಿಂದಾಗಿ ಮರ್ತ್ಯ ಲೋಕದಲ್ಲಿರ್ತಕ್ಕಂತಹ ಯಾರ್ಯಾರು ಇದಾರಲ್ಲ ಎಲ್ಲರೂ ಕೂಡ
ವಿಷ್ಣುಲೋಕೆ ಮಹೀಯತೆ ಮ್ರಿಯಮಾನು ಹರೇರ್ನಾಮ ಗಣಾನ್ ಪುತ್ರೋಪಚಾರಿತಂ. ಕೇವಲ ಪುತ್ರನ ಹೆಸರು ಹೇಳಿಕೊಂಡು ಮಾತ್ರ ಇವನು ಹೋಗಿದ್ದಾನೆ ಅಂತ ಅನ್ನೋದಲ್ಲ, ಪರಮಾತ್ಮನನ್ನೇ ಸ್ಮರಣವನ್ನ ಮಾಡಿ ಇವನು ಶ್ರೇಷ್ಠವಾದಂತಹ ಒಂದು ಲೋಕವನ್ನು ಪರಮಾತ್ಮನ ಅನುಗ್ರಹವನ್ನ ಪಡೆದಿದ್ದಾನೆ ಅಂತನ್ನೋದನ್ನು ಹೇಳಬೇಕು ಅಂತ ಹೇಳ್ತಾ, ಅಜಾಮಿಲೋಪಗಧಾಮ ಕಿಂನ ಪುನಃ ಶ್ರದ್ಧೆಯಾಗ್ರಹಣನ್ನ ಸಾಮಾನ್ಯವಾಗಿ ಕೇಳಿದರೆ ಅನುಗ್ರಹ ಪರಮಾನುಗ್ರಹ ಆಗತ್ತೆ ಅಂತ ಮೇಲೆ ಇಲ್ಲಿ ವಿಶೇಷವಾಗಿ ಶ್ರದ್ಧೆಯಿಂದ ಪರಮಾತ್ಮನ ಕೇಳುವುದರಿಂದ ನಮಗೆ ವಿಶೇಷವಾದ ಪುಣ್ಯ ನಮಗೆ ಬರ್ತದೆ ಎಂಬುದನ್ನ ಇಲ್ಲಿ ಈ ಅಜಾಮಿಲ ಚರಿತ್ರೆಯಲ್ಲಿ ತಿಳಿಸ್ತಾ, ಒಟ್ಟಾರೆ ಹೇಳಬೇಕಾದದ್ದು ಇಲ್ಲಿ ತಾತ್ಪರ್ಯ ಭಗವಂತನ ನಾಮಸ್ಮರಣೆ ವಿಶೇಷವಾಗಿ ಭಕ್ತಿಯಿಂದ ನಾವು ಮಾಡಬೇಕು. ನಾವೇನೋ ತಿಳಿದೋ ಏನೋ ಪಾಪವನ್ನು ಮಾಡಿರ್ತೇವೆ, ಆದರೆ ಆ ಪಾಪಕ್ಕೆ ಅದಕ್ಕೆ ಪ್ರಾಯಶ್ಚಿತ್ತ ಅದು ನಾಮಸ್ಮರಣೆ. ಆ ನಾಮಸ್ಮರಣೆ ಹೇಗೆ ಮಾಡಬೇಕು ಅಂತಂದ್ರೆ ಶ್ರದ್ಧೆ ಭಕ್ತಿಯಿಂದ ನಾಮೋಚ್ಚಾರಣ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಅಧ್ಯಾಯ ಮುಗಿಸ್ತಾ ಇದ್ದೀವಿ. ಪುನಃ ಶ್ರದ್ಧೆಯ ಗಣಾನ್ ಶ್ರೀ ಭಾಗವತ ಮಹಾಪುರಾಣೆ ಪರಮಹಂಸ ಸಂಹಿತಾಯಾಂ ಷಟ್ಟಸ್ಕಂದ ಅಜಾಮಿಲೋಪಾಖ್ಯಾನೆ ದ್ವಿತೀಯೋಧ್ಯಾಯಃ. ರಾಜೋವಾಚ ಯಮದೂತರು ರಾಜೋವಾಚ ನಿಶಮ್ಯ ದೇವಃ ಸುಪ್ರೋವರ್ಣಿತಂ ಪ್ರತ್ಯಾಕಿಂ ತಾನ್ ಪ್ರತಿಧರ್ಮರಾಜಃ ಇವಂ ಹತಜ್ಞೋ ವೇತಾನ್ ಮುರಾರೆ ಇದರ್ಶಿಕಸ್ಯ ವಶೇ ಜನೋಯಂ. ಅವಾಗ ಹೇಳ್ತಾರೆ, ಭಗವತ್ ಪುರುಷ ಹಿ ರಾಜನ್ ಯಾಮ್ಯಾ ಪತಿಮೇವತೆಯ ಪತಿ ವಿಜ್ಞಾಪಯಾವತಿ ಯಂ ಸಂಹಿತಂಪತಿ ಕತೆ ಕತಿ ಸಂತಿ ಹಿ ಜಾಸ್ತಾರೋ ಯಮಲೋಕಸ್ಯ ವೈ ಪ್ರಭು. ಆಮೇಲೆ ಯಮದೂತರ ಹತ್ರ ಹೋದ್ರಲ್ಲ, ಯಮದೂತರು ಯಮದೇವರ ಹತ್ರ ಹೋದ್ರು. ಅಲ್ಲಪ್ಪ, ನೀವು ಶಾಸನ ಮಾಡೋರು ನಮಗಷ್ಟೇ ಕೊಟ್ಟಿರೋ, ಬೇರೆಯವರಿಗೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು ಏನಾದ್ರು ನೀವು? ನಾನೇ ಅನ್ಕೊಂಡಿದ್ದು ಇಲ್ಲಿವರೆಗೂ ನಾವೇ ಹೋಗಿ ನಾವೇ ಎಲ್ಲಾನು ಅವರನ್ನ ಎಳೆದುಕೊಂಡು ಬರ್ತಾ ಇದ್ವಿ, ಜೀವರನ್ನ ಪಾಪವನ್ನು ಮಾಡಿದವರನ್ನಾಗಲಿ ಯಾರ್ಯಾರು ಎಲ್ಲಾನು ತಗೋ ನಾವಷ್ಟೇ ಅನ್ಕೊಂಡಿದ್ವಿ. ಅಲ್ಲಿ ಹೋದ್ರೆ ಇನ್ನೊಬ್ರು ಬೇರೆ ಬರ್ತಾ ಇದ್ದಾರೆ. ಅದೇನು ಮತ್ತೆ ನೀವೇನು ವ್ಯವಸ್ಥೆ ನಿಮ್ಮ ಇದರಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಅದೋ ಇಲ್ಲೋ ನಮ್ಗೆ ಗೊತ್ತಾಗ್ತಾ ಇಲ್ಲ, ಏನ್ ಏನಾಯ್ತು ಅಂತ ಕೇಳ್ತಾರೆ. ಇಲ್ಲ, ನಾವು ಹೋದಾಗ ಅಲ್ಲಿ ಇನ್ನೊಬ್ಬ ದೂತರು ಬಂದಿದ್ರು, ಅದು ಅವ್ರಿಗೆ ಇಷ್ಟು ದೂತರ ಅಂತ ಹೇಳ್ತಾರೆ. ಅವರು ಚಕ್ರ ಗದಾಧರನ್ನು ಹಾಕೊಂಡಿದ್ರು, ಒಳ್ಳೆ ಸ್ಪರ್ಧರೂಪ ಇತ್ತು, ಅವ್ರಿಗೆ ಒಳ್ಳೆಯ ಕಾಂತಿ ಉಳ್ಳವರಾಗಿದ್ರು. ಹಾಗಾಗಿ ಅವರು ಕೂಡ ಅಲ್ಲಿ ಬಂದಾಗ ಆ ಇವನನ್ನ ಕರೆದುಕೊಂಡು ನಾವು ಸೆಳೆಯಬೇಕಂತಂದಾಗ ಅವಾಗ ಅವರು ಕೂಡ ಇವನನ್ನು ನೀವು ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ ನಿಮಗಿಲ್ಲ, ನಾವು ಕರೆದುಕೊಂಡು ಹೋಗಬೇಕಾದಂತಿದೆ ಅವರನ್ನ ಅಂತ ಅನ್ಕೊಂಡು ನಮಗ ಅವರಿಗೆ ಸಂವಾದವಾಯಿತು ಅಂತ ಹೇಳ್ತಾ ಇದ್ದಾನೆ. ಅವಾಗ ಪರೋ ಮದನ್ಯೋ ಯತಸ್ತುತುಶ್ರು ಓತಂ ಪ್ರೋತಂ ಅಡವದ್ಯತ್ರ ವಿಶ್ವಂ ಯದಂಶತೋಸ್ತೆ ಜನ್ಮನಾಶ ಅಸ್ಯೋ ವಶೇಷ ಲೋಕಃ. ಅವ ಯಮದೇವರು ಹೇಳ್ತಾರೆ, ಜಗತ್ ವಶ ನೀವು ನನ್ನ ವಶ ಆದ್ರೆ ನಾವೆಲ್ಲ ಅವನ ವಶ ಆಗಿವಿ. ಹಾಗಾಗಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ವಶವುಳ್ಳವರು, ಅವನು ಹೇಳದಂತೆ ನಾವು ಕೇಳುವವರು ನಾವಾಗಿದ್ದೇವೆ. ಹಾಗಾಗಿ ಅವನೇ ಎಸ್ಸೇಹಿತಂ ನವಿದು ಸ್ಪಷ್ಟಮಾಯ, ಅವನೇ ಎಲ್ಲರಿಗೂ ಕೂಡ ನಿಯಾಮಕನಾಗಿದ್ದಾನೆ. ಇವರೇ ಯಮಭಟರು, ಇವನೇ ಎಲ್ಲ ಯಮದೇವರೇ ಎಲ್ಲಕ್ಕೂ ನಿಯಾಮಕ, ಇವನೇ ಎಲ್ಲ ನಡೆಸ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಯಮದೇವರು ಹೇಳ್ತಾರೆ, ಆದರೆ ಹೃದಯರಾವಸು ಮೃತೋ ವಿಚಕ್ಷತೆ ಎಸ್ಸಹಿತಂ ನವಿದು ಸ್ಪಷ್ಟಮಾಯ ಸತ್ವಪ್ರಧಾನ ಅಭಿಕಿಂ ತತ್ವನ್ನೇ. ಹಾಗಾಗಿ ಆ ಪರಮಾತ್ಮನೇ ನಿಯಾಮಕನಾಗಿರ್ತಕ್ಕಂಥವನು ಅಂತನ್ನೋದನ್ನ ವಿಚಾರವನ್ನ ತಿಳಿಸ್ತಾ, ಹಾಗಾಗಿ ಪರಮಾತ್ಮನನ್ನ ಯಾರು ಸ್ಮರಣೆವನ್ನ ಮಾಡ್ತಾರೆ, ತೇ ದೇವ ಸಿದ್ಧ ಪರಿಗೀತ ವಿಪತ್ರಗಾಥ ಏ ಸಾಧವ ಸಮದರ್ಶೋ ಭಗವತ್ ಪ್ರಪನ್ನಾ ತಾನೋಪಸೀತ ಹರೇರ್ ಗದಯಾ ಉತ್ತಾನ್ ನೇಷಾಂ ವಯಂ ನ ಚ ವಯಃ ಪ್ರಭವಾಮ ದಂಡೇ. ನಾನು ಇವರಿಗೆ ದಂಡ ಕೊಡುವರಲ್ಲ ನಾವು. ಯಾರಪ್ಪ ಅಂದ್ರೆ ನಾವು ಏ ಸಾಧವ ಸಮದೃಶಃ ಭಗವತ್ ಪ್ರಪನ್ನಾ, ಯಾರು ಸಾಧುಗಳಿದ್ದಾರೆ, ಯಾರು ಸಜ್ಜನರಿದ್ದಾರೆ, ಯಾರು ಭಗವನ್ ನಾಮಸ್ಮರಣೆ ಮಾಡ್ತಾರೆ, ಯಾವಾಗಲೂ ಭಗವಂತನ ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ, ಅವರು ನಮಗೆ ದಂಡರಲ್ಲ. ವಯಪ್ರಭಾಮೇ ತಾನು ಅವಧ್ಯವಸದೋ ವಿಮುಖಾನ್ ಮುಕುಂದ, ಯಾರು ವಿಮುಖಾನ್ ಮುಕುಂದ, ಮುಕುಂದನಿಂದ ವಿಮುಖರಾಗಿರ್ತಾರೆ, ದೇವರಿಂದ ವಿಮುಖರಾದವರು ಆಗಿರ್ತಾರಲ್ಲ, ದೇವರು ಬೇಡ, ದಿಂಡ್ರು ಬೇಡ, ಏನು ಬೇಡ, ಗುಡಿ ಗುಂಡಾರ್ಗಳು ಬೇಡ ಅಂತ ಅನ್ಕೊಂಡು ಎಲ್ಲ ಸುಗಂಧ ಇಚ್ಛೆ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡಿರ್ತಾರಲ್ಲ, ಅಂಥವ್ರನ್ನ ಬಹಳ ಇದರಿಂದ ಕರ್ಕೊಂಬಾಡಿ, ಏನು ವಿಚಾರ, ಅಂಥವ್ರನ್ನ ಕರೆದುಕೊಂಡು ಬರಬೇಕು. ಯಾರು ಕರೆದುಕೊಂಡು ಬರಬೇಕು ಅಂತ ನಿನಗೆ ಮೊದಲಿಗೆ ಹೇಳಿದ್ದೀನಿ, ಮರೆತು ಬಿಟ್ಟಿದ್ದೀನಿ ನೀನು. ಹಾಗಾಗಿ ಇನ್ನೊಂದ್ಸಲ ಹೇಳ್ತೀನಿ ಕೇಳು, ಯಾರು ಮುಕುಂದನಿಂದ ವಿಮುಖರಾಗಿರ್ತಾರಲ್ಲ ಅಂಥವ್ರನ್ನ ಕರೆದುಕೊಂಡು ಬರಬೇಕು ನೀನು ಅಂತದ್ರಿಂದಾಗಿ. ಆಮೇಲೆ ಜಿಹ್ವಾನ ಭಕ್ತಿ ಅವರಲ್ಲಿ ಹೇಳ್ತಾರೆ, ಜಿಹ್ವಾನ ಭಕ್ತಿ ಗುಣವದ್ಗುಣ ನಾಮಧೇಯಂ, ಯಾರು ಭಗವಂತ ನಾಮಸ್ಮರಣೆ ಯಾರು ಮಾಡುವುದಿಲ್ಲ, ಚೇತಸ್ಸನ ಸ್ಮರಣೆ ಚರಣಾರವಿಂದಂ, ಯಾರು ಮನಸ್ಸಿನಿಂದ ಪರಮಾತ್ಮನ ಚರಣಾರವಿಂದವನ್ನ ಧ್ಯಾನ ಮಾಡುವುದಿಲ್ಲ, ಕೃಷ್ಣಾಯನೋ ನಮತಿ ಶಿರ ಏಕದಾಪಿ, ಒಂದು ಸಲನು ಕೃಷ್ಣನಿಗೆ ದೇವರಿಗೆ ಶಿರದಿಂದ ನಮಸ್ಕಾರ ಮಾಡೋದಿಲ್ಲ, ನಮಸ್ಕಾರ ಯಾರು ಮಾಡೋದಿಲ್ಲ. ನಾನಾಯ ಮಧ್ವ ವಸತೋ ಕೃತ ವಿಷ್ಣು ಕೃತ್ಯ. ಆದ್ದರಿಂದಾಗಿ ಯಾರು
ಪರಮಾತ್ಮನನ್ನ ದ್ವೇಷವನ್ನ ಮಾಡ್ತಾರೆ ಅಂತವರನ್ನ ನೀನು ಕರೆದುಕೊಂಡು ಬರಬೇಕು. ನೋಡಿ ಇಷ್ಟ ಲಕ್ಷಣ ಕೊಟ್ಕೊಟ್ಟ ಹಿಂಗಿದ್ದವರು ಯಾರು ಪರಮಾತ್ಮ ವಿಮುಖರಾಗಿದ್ದಾರೆ, ಯಾರು ಪರಮಾತ್ಮನ ಒಂದು ಸ್ತೋತ್ರ ಮಾಡುವುದಿಲ್ಲ, ಸ್ಮರಣೆ ಮಾಡುವುದಿಲ್ಲ, ಧ್ಯಾನ ಮಾಡುವುದಿಲ್ಲ, ವಿಮುಖರಾಗಿರ್ತಾರಲ್ಲ ಅವರನ್ನ ನೀನು ಕರೆದುಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾನೆ. ತತ್ಕ್ಷಮ್ಯತಾಂಸ ಭಗವಾನ್ ಪುರುಷ ಪುರಾಣ ಪರಾ ನಾರಾಯಣ ಸ್ವಪುರಿ ಅಸಕೃತಂತನಃ ಸ್ವನಾಮಹೋನ ವಿದುಷಾಂ ರಚಿತಂಜಲೀನಾಂ ಶಾಂತಿರಿಕರೀಸ ನಮ ಪುರುಷಾಯ ಭೂಮ್ನೇ. ಅದರಿಂದಾಗಿ ಯಾರು ನಾರಾಯಣ ಅಂತ ಅಂದುಕೊಂಡು ಭಗವಂತ ಅವರನ್ನು ಮಾತ್ರ ಎಂದು ನೀನು ಕರೆದುಕೊಂಡು ಬರುವಂತದ್ದಲ್ಲಪ್ಪ, ಅವರನ್ನು ನಾವು ಕ್ಷಮಿಸಿ ಬಿಡ್ತೀವಿ. ನಾವು ತಸ್ಮಾ ಸಂಕೀರ್ತನಂ ವಿಷ್ಣು ಜಗನ್ಮಂಗಲ ಹಂಸನಾಂ ಮಹತಾಪಿ ಕೈರೋಗ ಕೌರವ್ಯ ಸಿದ್ಧೇ ಕಾಂತಿ ಮನುಷ್ಕೃತಿಂ ಶೃಣ್ವತಾಂ ಗಣನಾಂ ವಿಷ್ಣು ಕುಮರಾನು ಹರೇರ್ಮೋಹು. ಅದರಿಂದಾಗಿ ತಸ್ಮಾ ಸಂಕೀರ್ತನಂ ವಿಷ್ಣು ಜಗನ್ಮಂಗಲ ಹಂಸಾಂ. ಅದರಿಂದಾಗಿ ಪರಮಾತ್ಮನ ಯಾರು ಸಂಕೀರ್ತನೆಯನ್ನು ಮಾಡ್ತಾ ಇರ್ತಾರೆ, ಭಗವಂತ ನಾಮೋಚ್ಚರಣವನ್ನು ಯಾರು ಮಾಡ್ತಾ ಇರ್ತಾರಲ್ಲ, ಮಹತಾಂ ಅವರು ದೊಡ್ಡವರು, ಅವರು ಶ್ರೇಷ್ಠರವರು. ಹಾಗಾಗಿ ಅವರನ್ನು ಮಾತ್ರ ನೀವು ಕರೆದುಕೊಂಡು ಬರಬಾರದು. ಅದರಿಂದಾಗಿ ಅವರೆಲ್ಲರೂ ಭಗವಂತನ ವಿಶೇಷವಾಗಿ ಭಕ್ತರಾಗಿರ್ತಾರೆ. ಅವರು ವಿಷ್ಣು ದೂತರು ಅವರು ಕರೆದುಕೊಂಡು ಹೋಗ್ತಾರೆ ಎನ್ನುವ ವಿಚಾರವನ್ನು ಗೀತಾ ಸುಜಾತೆ ಭಕ್ತಿಯ ಶುದ್ಧಿಯ ಆತ್ಮಾವೃತಾದಿಭಿ. ಅವರು ಕೂಡ ಅನೇಕರು ಕೂಡ ಅವರು ಭಗವಂತನ ನಾಮಸ್ಮರಣೆ ಮಾಡ್ತಾ ವೃತಾದಿಗಳನ್ನು ಮಾಡ್ತಾ ಧ್ಯಾನವನ್ನು ಮಾಡ್ತಾ ತಾವು ಶುದ್ಧರಾಗಿ ಬಿಡುತ್ತಾರೆ. ಯಾರ ಸಾತ್ವಿಕರಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಏನು ಮಾಡ್ಕೊಳ್ಬೇಕು ಅಂತ ಅನ್ನೋದು, ಅದನ್ನು ಮಾಡ್ಕೊಂಡು ಬಿಡ್ತಾರೆ. ಹಾಗಾಗಿ ಭಾಗವತ ದಶಮಸ್ಕಂದದಲ್ಲಿ ಬರ್ತದೆ. ದಶಮಸ್ಕಂದದಲ್ಲಿ ಬರ್ತಾ ಇರುವಾಗ ತೇಜೀಯ ಸಾಮ್ನ ದೋಷಾಯ ಪ್ರಸಂಗ ಬರ್ತಾರೆ. ಕೃಷ್ಣ ಪರಮಾತ್ಮ ಎಷ್ಟು ಮಂದಿ ಮದುವೆ ಮಾಡ್ಕೊಂಡ ಹಾಗೆ ಹೀಗೆ ಎಲ್ಲ ಕೆಲವೊಂದು ಏನ್ರಿ ಅವ್ರ ದೇವ್ರನ್ನ ಅಷ್ಟು ಮಾಡ್ಕೊಂಡಾರಂಗ ಅವ್ರು ರುದ್ರದೇವರು ವಿಷವನ್ನು ಕುಡ್ದಾರ. ನೀವು ಕುಡಿತೇವೆ, ವಿಷ ಕುಲಿಕಾಗತ್ತಾ? ವಿಷ ಕುಲಿಕಾಗತ್ತಲ್ಲ. ಹೀಗೆ ದೇವತೆಗಳು ಮಾಡೋದನ್ನ ತಮ್ಮೆಲ್ಲ ಅನ್ವಯ ಮಾಡ್ಕೋತಾರಲ್ಲ ಕೂಡ. ದೇವತೆಗಳು ಹಂಗೆ ಮಾಡಿದ್ದಾರೆ, ಅವ್ರು ಹಿಂಗೆ ಮಾಡಿದಾರೆ, ದೇವತೆಗಳು ಮಾಡೋ ಕೆಲಸ ಮಾಡಕ್ಕಾಗತ್ತೇನಪ್ಪ? ರುದ್ರದೇವರು ವಿಷವನ್ನು ಕುಡಿದಿದ್ದರು. ಈ ವಿಷ ಹೆಂಗ್ ಕುಡಿತೀವಿ ಮಾರೆ, ಅವ್ರು ಗುಳಿಗೆ ತೊಗೊಳಕ್ಕಾಗಲ್ಲಮ್ಮ, ಕುಡಿದ್ರೆ ಗಂಟ ಸಿಕ್ಕೊಂಡ್ಬರ್ತದೆ ಇಲ್ಲೇ. ಹಾಗಾಗಿ ಇಂತಹ ಪರಿಸ್ಥಿತಿ ನಮ್ಮಂತ ಯೋಗ್ಯತೆ ಇಲ್ಲದಂತವ್ರನ್ನ ದೇವತೆಗಳ ಬಗ್ಗೆ ನಾವು ಅವ್ರ ಬಗ್ಗೆ ಅಪಹಾಸ್ಯ ಮಾಡೋದು, ಅವರ ದೃಷ್ಟಾಂತ ಇದ್ಕೊಳ್ಳೋದು, ನಗಚಾಟಿಗೆ ಮಾಡೋದು. ಕೆಲವೊಬ್ಬರೆಲ್ಲ ದೇವತೆಗಳನ್ನ ನಗಚಾಟಿಗೆ ಇಟ್ಕೊಂಡ್ಬಿಡ್ತಾರೆ, ಕೆಲವೊಬ್ಬರೆಲ್ಲ ಹಾಸ್ಯ ಮಾಡ್ತಿರ್ತಾರೆ ಸಿನಿಮಾದಲ್ಲಿ ಇದರಲ್ಲಿ. ಹಾಗೆಲ್ಲ ಎಂದೂ ಸರ್ವಥಾ ಅವರನ್ನ ಮಾಡ್ಲಿಕ್ಕೆ ಹೋಗೋರಲ್ಲ. ದೊಡ್ಡ ದೊಡ್ಡ ಯೋಗ್ಯತೆ ಇರ್ತಕ್ಕಂಥವ್ರು ಅವೆಲ್ಲ ಅವರು ಜೀರ್ಣ ಮಾಡೋ ಶಕ್ತಿ ಸಾಮರ್ಥ್ಯ ಉಳ್ಳಂತಹ ಅವರೆಲ್ಲ ಇರ್ತದೆ. ಅವರಿಗೆಲ್ಲ ದೇವರು ಭಗವಂತ ಸಾಕ್ಷಾ ನಾರಾಯಣ. ಅವರಿಗೆ ನೀವು ಅಷ್ಟು ಮದುವೆ ಮಾಡ್ಕೊಂಡ ಇಷ್ಟು ಮಾಡ್ಕೊಂಡು ಹೇಳಕ್ಕಾಗತ್ತಲ್ಲ ಅವನ್ನ. ಹಾಗಾಗಿ ಅಂತಹ ಪರಮಾತ್ಮನ ಲೀಲೆಗಳು ಹಾಗೆ ಸಂಕಲ್ಪ ಇರ್ತದೆ, ಭಗವಂತ ಮಾಡ್ತಾನೆ. ಹಾಗಾಗಿ ಅಂತಹ ಹೀಗೆ ಇಲ್ಲೂ ಕೂಡ ಅಜಾಮಿಳನು ಕೂಡ ದೊಡ್ಡ ಯೋಗ್ಯತೆ ಒಳಗಿರ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಅಂಥವ್ರ ಬಗ್ಗೆ ನಾವು ಅವನ ದೃಷ್ಟಾಂತ ಅಜಾಮಿಳೆ ಮಾಡಲಿ ಇಂಥ ಕೆಲಸ ಮಾಡೋಣ ಕೊನೆ ಆನಂತಂದ್ರೆ ಆಯ್ತು ಎಲ್ಲರೂ ಮಾಡ್ತಿರ್ತಾರೆ ಅಂತ. ಹೀಗೆಲ್ಲ ನಾವು ನಗಚಾಟಿಯಿಂದ ಏನೋ ಎದಕ್ ಬೇಕು ಎಷ್ಟು ಬೇಕು ಅಷ್ಟು ಉಪಯೋಗ ತಗೊಳ್ಳೋವನ್ನ. ಎಷ್ಟು ಅವನ ಹಿನ್ನೆಲೆ ಏನು ಹೋಗಿಲ್ಲ ಅವನ ಬಗ್ಗೆ, ಅವ ಹಿಂದೆ ಎಷ್ಟು ಸಾಧನೆ ಮಾಡಿದ, ಅವ್ ಏನ್ ಮಾಡಿದ ಅದ್ರ ಬಗ್ಗೆ ನೋಡಕ್ ಹೋಗುದಿಲ್ಲ. ಅವ್ ಏನ್ ಕೆಟ್ಟ ಕೆಲಸ ಮಾಡೋಣ, ಅವ್ ಏನ್ ಮಾಡಿದಲ್ಲ ಅದಷ್ಟು ನಾವು ಮಾಡಿದ್ರೆ ಸಾಕು ಅಂತ ಅನ್ನೋದನ್ನ ಅಂತಹವ್ರನ್ನ ತೆಗೆದುಕೊಂಡು ನಾವು ಏನ್ ನಾವು ಅವರೆಲ್ಲ ಒಂದೇನೆ, ನಾವು ಅಜಾಮಿಳಿನ ಅವನು ಅಜಾಮಿಳಿನ ನಾವು ಕೆಲಸ ಮಾಡಿವಿ ಅಷ್ಟೇ, ಏನ್ ಪಾಪ ಮಾಡಿವಿ. ಹೀಗೆ ನಾವು ಎದಕ್ಕದಕ್ಕೂ ನಮಗ ಮಾಡಿದ್ದನ್ನ ಇನ್ನೊಂದು ಅದ್ರ ಸಮನ್ವಯ ಮಾಡ್ಕೊತ ಹೋಗುದು. ನಾವು ಪಾಪವನ್ನು ಮಾಡಿರ್ತೀವಿ, ನಾವು ಬಹಳ ಏನೇನೋ ಮಾಡ್ಕೊತ ಹೋಗ್ತಿರ್ತೀವಿ. ಅದೇನ್ ದೊಡ್ಡದಲ್ಲ ಬಿಡ್ರಿ, ಏನೆಲ್ಲ ಮಾಮೂಲಿ ಅಂತ ಅನ್ಕೊಂಡು ಎಲ್ಲಾ ವಿಷಯದಲ್ಲೂ ಸಮಾನ ಮಾಡ್ಕೊಂಡು ಹೋಗಿ ನಾವು ಸಮಾಧಾನ ಮಾಡ್ಕೊಳ್ಳೋದು. ಇನ್ನೊಂದ್ಸಲ ಸಮಾಧಾನ ಮಾಡ್ಕೊಂಡು ಏನ್ ದೊಡ್ಡದಲ್ಲ ಬಿಡ್ರಿ ಅಂತ ಅನ್ಕೊಂಡು ಇನ್ನಿಷ್ಟು ಮಾಡ್ಕೊತ ಹೋಗೋದು. ಹಾಗೆಲ್ಲ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಹಿನ್ನೆಲೆ ಬಹಳ ಇರ್ತದೆ, ಜನ್ಮಾಂತರದ ಅವ್ರದ್ದು ವಿಶೇಷ ಸಾಧನವೂ ಇರ್ತದೆ. ಅವ್ರಿಗೆ ಏನೋ ಜನ್ಮಾಂತರ ಪ್ರಾಪ್ತ ಕರ್ಮ ಏನೋ ಒಂದು ಸಣ್ಣ ಪುಟ್ಟದ್ದು ಇರ್ತದ. ಹಾಗಾಗಿ ಅದನ್ನ ಪರಿಹಾರ ಮಾಡ್ಕೊಳ್ಳೋಕೆ ಅದೆಲ್ಲ ಸುಮ್ಮನೆ ತೋರಿಸಿರ್ತಾರೆ ಅಷ್ಟೇ ಹೊರತಾಗಿ ಅಷ್ಟೆಲ್ಲ ಅವರೆಲ್ಲ ಆಸಕ್ತಿ ಇಟ್ಟುಕೊಂಡು ಎಲ್ಲ ಮಾಡುವಂತಹ ಪಾಪಿಷ್ಟರು ಸರ್ವಥಾ ದೇವತೆಗಳು ಇರುವುದಿಲ್ಲ. ಜನ್ಮಾಂತ ಕ್ರಮದಿಂದಾಗಿ ಅವರಿಗೆ ಆಗುವಂತಹ ಪರಿಸ್ಥಿತಿ ಬಂದಾಗ ದೇವರು ಅವರ ಕಡೆಯಿಂದ ಪಾಪ ಪುಣ್ಯ ಜಾಸ್ತಿ ಆಗಿರ್ತದೆ. ಪುಣ್ಯ ಜಾಸ್ತಿ ಆದಾಗ ಏನ್ ಮಾಡ್ತಾನೆ ದೇವರನ್ನ ಪುಣ್ಯವರ ಹ್ರಾಸ ಮಾಡ್ತಾನೆ. ಅಲ್ಲಿ ಹೇಳಿದ ಸೂತ್ರದಲ್ಲಿ ಅಲ್ಲಿಗೆ ತರ್ತಾರ ಅಹಲ್ಯ ಇದು ಯಾರು ಅಹಲ್ಯ ಋಷಿಗಳು ಅಹಲ್ಯ ಅಲ್ಲಲ್ಲ ಗೌತಮ ಋಷಿಗಳು ಅವರು ಬಹಳ ಪುಣ್ಯ ಮಾಡಿಲ್ಲ, ಶಾಪ ಕೊಡಿಸ್ಬೇಕಾಗಿ ಶ್ರಮ ಹೀಗೆಲ್ಲ ದೇವತಾ ಗುಹ್ಯವಾದದ್ದೆಲ್ಲ ಇವೆಲ್ಲ ದೇವತಾ ಗುಹ್ಯಲ್ಲೇ ಇರಬೇಕು ಹೊರತ ಇದನ್ನು ಮನುಷ್ಯರಿಗೆ ಹಚ್ಕೊಳ್ಬಾರದು ಅನ್ನೋದರಲ್ಲಿ ತಾತ್ಪರ್ಯ. ಹಾಗಾಗಿ ಇಂತಹ ಶ್ರೇಷ್ಠವಾದಂತಹ ಇತಿಹಾಸ ಇದು ಅಜಾಮಿಳ ಉಪಾಖ್ಯಾನ. ಮುಖ್ಯವಾಗಿ ತಾತ್ಪರ್ಯ ಇದರಲ್ಲಿ ಇರುವುದು ಅಷ್ಟೇನೆ, ಭಗವಂತ ನಾಮಸ್ಮರಣೆ ಮಾಡಬೇಕು, ಯಾವಾಗಲೂ ಕೂಡ ಮಾಡ್ತಾ ಇರಬೇಕು. ವಿಷ್ಣು ಸಹಸ್ರನಾಮ ಪಾರಾಯಣ, ಭಾಗವತ, ಭಗವದ್ಗೀತಾ ಎಲ್ಲವನ್ನು ಭಗವಂತನಲ್ಲಿ ಕುಳಿತುಕೊಂಡು ರುದ್ರ ಚಮಕ ಎಲ್ಲ ಪ್ರಾಣ ಮಾಡ್ತೀವಿ. ಪೌಮಾನ ಪಾರಾಯಣ, ಋಗ್ವೇದ ಸವಿತಾ ಪಾರಾಯಣ ಎಲ್ಲವನ್ನು ಭಗವಂತನ ಹೇಳ್ತಾ ಇದ್ರೆ ಅದಕ್ಕಿಂತ ಪ್ರಾಯಶ್ಚಿತ್ತ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಪುರುಷುಕ್ತ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಬಹಳ ಶ್ರೇಷ್ಠ ಪುರುಷುಕ್ತ ಪಾರಾಯಣ ಪ್ರಾಯಶ್ಚಿತ್ತ.
ಹಾಗಾಗಿ ಇಂತಹ ಪ್ರಾಯಶ್ಚಿತ್ತವನ್ನ, ಯಾಕಂದ್ರೆ ನಮಗೆ ಏನೋ ಸಣ್ಣ ಪುಟ್ಟ ಒಂದು ಪಾಪ ಪ್ರಜ್ಞೆ ಭಾಳ ನಮ್ಗೆ ಯಾವಾಗಲೂ ಏನೋ ಮಾಡ್ಬಿಡ್ತೀವಿ, ಅಯ್ಯೋ ನಮ್ಗೆ ಏನಾಗ್ಬಿಡ್ತದೋ ಏನೋ, ಅದಕ್ಕೆ ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಏನೋ ಯಾರೋ ದಕ್ಷಿಣ ಕೊಟ್ಬಿಟ್ಟಿರ್ತಾರೆ, ಅಯ್ಯೋ ಅವ್ನು ದಕ್ಷಿಣ ಕೊಟ್ಟಿದ್ದು ಯಾಕೆ ಬೇಕು, ಸುಮ್ಮನೆ ಏನೋ ಕೊಟ್ಬಿಟ್ರೆ ಏನೋ ಅವ್ನು ಏನಾಗಿರೋಲ್ಲ ನಾವು ಬಿಡ್ಕೋತಾವೆಲ್ಲ ಅಂತ ಅಂತಿರ್ತೇವೆ ಎಲ್ಲ ನಾವು. ಹಾಗಾಗಿ ಅದು ಬೇಡ ಬೇಡ ಅಂತ ಅದ್ರಲ್ಲಿ ದಾನ ಕೊಡ್ತೀವಿ ಒಂದಿಷ್ಟು, ಬೇಡಪ್ಪ ಒಂದಿಷ್ಟು ಕೊಟ್ಬಿಡೋಣ ಅಂತ ಬ್ರಾಹ್ಮಣರಿಗೆ ಒಂದಿಷ್ಟು ಉಪಯೋಗ ಮಾಡೋಣ ಅಂತ ಹೇಳಿ ಬಂದೇ ಬಿಡ್ತದ. ಅವ ಕೊಡೋದು ಏನಪ್ಪಾ ಅಂದ್ರೆ ಅವ ದುಡ್ಡು ಕೊಟ್ಟಾನಂದ್ರೆ ಏನು ಬರ್ತದೆ ಅವನಿಂದ, ಅವನ ಪುಣ್ಯ ನಮ್ಮಲ್ಲಿ ಪುಣ್ಯ ತೆಗೆದುಕೊಳ್ತಾನೆ, ಅವನು ಪಾಪ ಕೊಡ್ತಾನೆ ನಮಗೆ ಅಷ್ಟೇ. ಇದು ಮೇಲಿಂದ ವಿಷಯದಲ್ಲಿ ಇದು ನಮಗೆ ಬರೋದು ಈ ಟ್ರಾನ್ಸಾಕ್ಷನ್ ಆಗೋದು ರೊಕ್ಕ ಆಗ್ತದಿಲ್ಲ. ಪುಣ್ಯ ಪಾಪಗಳನ್ನ ಮೇಲೆ ವಿಚಾರ ಮಾಡಬೇಕಾದಾಗ ಅವ ಏನ್ ಮಾಡ್ಕೊಂಡು ನಮ್ಮಿಂದ ಪುಣ್ಯ ತೆಗೆದುಕೊಳ್ತಾನ ಅವ ನಮ್ಗೆ ಪಾಪ, ಪಾಪವನ್ನು ಹೇಗೆ ಮಾಡ್ಕೊಳ್ಬೇಕು, ಬಸ್ ಮಾಡ್ಕೊಳ್ಬೇಕಂದ್ರೆ ಪಾರಾಯಣಾದಿಗಳನ್ನ ಜಪಾದಿಗಳನ್ನು ಮಾಡ್ಕೊಂಡು ಭಸ್ಮವನ್ನು ಮಾಡ್ಕೊಂಡ್ಬಿಟ್ಟು ಅದೇನು ನಮಗೆ ಬರುವುದಿಲ್ಲ. ಆದ ಕಾರಣ ನಾವು ಪಾರಾಯಣಾದಿಗಳನ್ನ ಜಪಾದಿಗಳನ್ನು ಮಾಡಿ ಆ ಮೊದಲು ಶುದ್ಧನಾಗಿ ವಿಶೇಷವಾದಂಥ ಏನು ಧರ್ಮಗಳನ್ನು ನಮ್ಮ ಚೌಕಟ್ಟಿನ ಧರ್ಮಗಳನ್ನು ನಾವು ಮಾಡ್ತಾ ಮನಸ್ಸನ್ನ ಶಾಂತತೆ ಇಟ್ಟುಕೊಂಡು ಭಗವಂತನಲ್ಲಿ ಇಟ್ಟುಕೊಂಡು ನಾವು ಧ್ಯಾನವನ್ನು ಮಾಡ್ತಾ ಭಗವಂತ ನಾಮಸ್ಮರಣೆಯನ್ನು ಮಾಡಿದರೆ ಅದಕ್ಕಿಂತ ಪ್ರಾಯಶ್ಚಿತ್ತ ಬೇರೊಂದಿಲ್ಲ ಅಂತರೋದರಲ್ಲಿ ಈ ಒಂದು ಅಜಾಮಿಳ ಉಪಾಖ್ಯಾನದ ಸಾರಾಂಶವನ್ನು ಹೇಳ್ತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ದೇವತಾ ಮಂಡಲ ಖಂಡಮಂಡಲಂ.